ಈ ಒಂದು ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯ ಈ ವಾರಕ್ಕೆ 77ನೇ ವಾರ ಆಗಿದೆ. ವಿಶೇಷವಾಗಿ ಡಾಕ್ಟರ್ ಗೋವಿಂದ್ ಸರ್ ಅವರು ಬಂದಿದ್ದಾರೆ. ಅದ್ಭುತವಾದ ಮಾಸ್ಟರ್. ಯಾಕಂದರೆ ಅವ್ರ ಹತ್ರ ಪೂರ್ತಿ ಚಿಕ್ಕಿದೆ, ಜ್ಞಾನ ಭಾಳ ದೊಡ್ಡದಿದೆ. ಅದಕ್ಕೆ ಅಷ್ಟು ಜ್ಞಾನ ತಗೋಬೇಕಾದ್ರೆ ಇಲ್ಲಿ ಬರ್ತಾ ಇರಬೇಕು. ಈಗಾಗಲೇ ಸುಮಾರು ಕಡೆ ಹೋಗಿ ಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಒಂದು ಈ ಸೆಂಟ್ರಿಗೆ ಪಿರಮಿಡ್ ಆಧ್ಯಾತ್ಮ ಧ್ಯಾನಾಲಯಕ್ಕೆ ಇದು 4ನೇ ಸಾರಿ ಬರ್ತಾ ಇದ್ದಾರೆ. ರಿಯಲ್ ಆಗಿ ಜೋರಾಗಿ ಚಪ್ಪಲ್ ಹೊಡೆಯೋಣ. ನನಗೆ ಜನ್ಮ ನೀಡಿದ ನನ್ನ ತಂದೆ ತಾಯಿಗಳಿಗೆ ವಂದಿಸುತ್ತಾ, ಹಾಗೂ ನನಗೆ ವಿದ್ಯೆ ಬುದ್ಧಿ ಕಲಿಸಿ ನಿಮ್ಮ ಮುಂದೆ ಮಾತನಾಡತಕ್ಕಂಥ ಒಂದು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಗುರುಗಳಿಗೆ ವಂದಿಸುತ್ತಾ, ಹಾಗೂ ವಿಶೇಷವಾಗಿ ನನಗೆ ಆಧ್ಯಾತ್ಮಿಕ ಗುರುವಾಗಿರ್ತಕ್ಕಂತಹ ಮತ್ತು ಈ ಒಂದು ಬ್ರಹ್ಮಜ್ಞಾನ ಅಥವಾ ಆತ್ಮಜ್ಞಾನ ಅಥವಾ ಮುಕ್ತಿ, ಮೋಕ್ಷ, ಕೈವಲ್ಯ, ವಿಮುಕ್ತಿ, ಅಮೃತತ್ವ ಈ ಎಲ್ಲ ಹೆಸರುಗಳಿಂದ ಏನು ಕರಿತೀವಿ,
ಇಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ವಿದ್ಯೆ ಬಹುತೇಕ ಮಹನೀಯರು ಕಲ್ತಿದ್ದಾರೆ. ಇದಕ್ಕೋಸ್ಕರ ಇಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನ ಏನಿದೆ, ಬಹುತೇಕ ಸಂತರು, ಮಹರ್ಷಿಗಳು, ಋಷಿಗಳು ಎಲ್ಲರೂ ಅಧ್ಯಯನಗಳನ್ನು ಮಾಡಿ ಅಥವಾ ಸಾಧನೆಗಳನ್ನು ಮಾಡಿ ಇದನ್ನು ಕಂಡುಕೊಳ್ತಾರೆ. ಆ ಕಂಡುಕೊಂಡಿರ್ತಕ್ಕಂಥ ಈ ಒಂದು ಆತ್ಮವಿದ್ಯೆ ಬ್ರಹ್ಮಜ್ಞಾನವನ್ನು ಮತ್ತೊಮ್ಮೆ ಪರಿಶೀಲನೆಯನ್ನು ಮಾಡಿ ಈ ಎಲ್ಲ ಆತ್ಮಜ್ಞಾನ ಅಥವಾ ಬ್ರಹ್ಮಜ್ಞಾನ ಅಂತ ಹೇಳ್ತಕ್ಕಂಥ ಎಲ್ಲ ಗ್ರಂಥಗಳೇನಿದೆ ಮತ್ತು ಎಲ್ಲ ಋಷಿಮುನಿಗಳು ಹೇಳಿರ್ತಕ್ಕಂಥ ಒಂದು ಅಂತಿಮ ಸಾರ ಏನು ಅಂತಕ್ಕಂಥದ್ದನ್ನು ಪರಿಗಣಿಸಿ ಅದನ್ನು ತಿಳಿದುಕೊಂಡು ಅದರಿಂದ ಒಂದು ಜ್ಞಾನೋದಯವನ್ನು ಪಡೆದಂಥ ಮಹಾನುಭಾವರು ಇದನ್ನೆಲ್ಲ ಜಗತ್ತಿಗೆ ನಾನು ಹಂಚಬೇಕು ಅಂತಕ್ಕಂಥ ಒಂದು ಪಣವನ್ನು ತೊಟ್ಟು ಆಗ ಅವರು ಒಂದು ಪಿರಮಿಡ್ ಧ್ಯಾನ ಅಂತಕ್ಕಂಥ ಒಂದು ಅತ್ಯಂತ ಸರಳ ಮತ್ತು ಶುದ್ಧವಾಗಿರ್ತಕ್ಕಂಥ ಒಂದು ಮಾರ್ಗವನ್ನು ಕಂಡುಕೊಳ್ತಾರೆ. ಆ ಒಂದು ಪಿರಮಿಡ್ ಧ್ಯಾನದ ಒಂದು ಅಡಿಯಲ್ಲಿ ಉಸಿರಿನ ಮೇಲೆ ಗಮನ ಅಂತಕ್ಕಂಥ ಒಂದು ಸೂತ್ರದ ಒಂದು ಮಾರ್ಗದ ಅಡಿಯಲ್ಲಿ ಮತ್ತು ಈ ಒಂದು ಗುರು ಪರಂಪರೆ ಏನಿದೆ, ಈ ಗುರು ಪರಂಪರೆಗೆ ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ರೀತಿಯಲ್ಲಿ ನಿಮ್ಮ ಶ್ವಾಸವೇ ನಿಮ್ಮ ಗುರು ಅಂತಕ್ಕಂಥ ಒಂದು ಕರೆಯೋಲೆಯನ್ನು ಈ ಜಗತ್ತಿಗೆ ಮೊದಲನೇದಾಗಿ ಸಾರ್ವತ್ರಿಕವಾಗಿ ನೀಡಿರ್ತಕ್ಕಂಥ ಈ ಒಂದು ಅಂಶಗಳೆಲ್ಲನೂ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ತಿಳಿಸಿ ಅಸಾಮಾನ್ಯ ವಿದ್ಯೆಯನ್ನು ಸಾಮಾನ್ಯರಿಗೆ ಕಲಿಸಿ ಎಲ್ಲರನ್ನೂ ಯೋಗಿಗಳನ್ನಾಗಿ ಮಾಡತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಟುಕೊಂಡು ಅನೇಕ ಲಕ್ಷಾಂತರ ಪಿರಮಿಡ್ ಮಾಸ್ಟರ್ಗಳನ್ನು ದೇಶ ವಿದೇಶಗಳಲ್ಲಿ ಹುಟ್ಟಾಕಿರ್ತಕ್ಕಂಥ ಮಹಾನುಭಾವರು, ಮಹಾನ್ ಯೋಗಿಗಳು, ಮಹಾನ್ ಗುರುಗಳು, ಅಂತಹ ಆಧ್ಯಾತ್ಮಿಕ ಗುರುಗಳು ಇವತ್ತು ನಮಗೆ ಈ ಒಂದು ಪ್ಲಾಟ್ಫಾರ್ಮನ್ನು ಕೊಟ್ಟಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಗುರುಗಳಿಗೆ ಚಪ್ಪಾಳೆ ಹೊಡೆಯೋದರ ಮೂಲಕ ನಮನಗಳನ್ನು ಸಲ್ಲಿಸೋಣ. ಹಾಗೆಯೇ ಈ ಒಂದು PSSM ಏನಿದೆ, ಈ PSSMನ ಪತ್ರಿಜೆಯಂತೆ ಇವತ್ತಿಗೂ ಸಹ ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಾ ಇರತಕ್ಕಂಥ ಮಾತೆ ಸ್ವರ್ಣಮಾಲಾ ಅಮ್ಮನವರಿಗೂ ಚಪ್ಪಾಳೆ ಹೊಡೆಯೋದರ ಮೂಲಕ ವಂದನೆಗಳನ್ನು ಸಲ್ಲಿಸೋಣ. ಇನ್ನು ಈ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಏನಿದೆ ಅದರ ಒಂದು ನಗರ ಕೇಂದ್ರವಾಗಿಟ್ಕೊಂಡು ಮತ್ತು PMC ಕನ್ನಡ ಚಾನಲ್ನವರು ಈ ಒಂದು ಪತ್ರಿಜಿ ಮಹಾಧ್ಯಾನ ಯಜ್ಞ ಅಂತಕ್ಕಂಥ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು 77ನೇ ಒಂದು ದಿನದ ಧ್ಯಾನ ಮಹಾಯಜ್ಞವನ್ನು ಮಾಡೋದ್ರ ಜೊತೆಯಲ್ಲಿ 28 ಜನ ಸೈನಿಕರು ಏನು ನಮ್ಮನ್ನು ಕಾಪಾಡಿ ನಮ್ಮನ್ನು ಸಂರಕ್ಷಣೆಯನ್ನು ಮಾಡ್ತಾ ಅವರಿಗೂ ಸಹ ಒಂದು ಧ್ಯಾನಾಂಜಲಿಯನ್ನು ಅರ್ಪಿಸಿರ್ತಕ್ಕಂಥ ಈ ಒಂದು ಅವರಿಗೆ ಮತ್ತು ಈ ಒಂದು ಪಿರಮಿಡ್ ವ್ಯಾಲಿ ಸೆಂಟ್ರಿನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಮತ್ತು ಇಲ್ಲಿ ಬಂದಿರತಕ್ಕಂಥ ಏನು ಉನ್ನತವಾಗಿರ್ತಕ್ಕಂಥ ಹಿರಿಯ ಪಿರಮಿಡ್ ಮಾಸ್ಟರ್ಗಳೇನಿದ್ದಾರೆ, ಮಂಜುನಾಥ್ ಸರ್ ಇರ್ಬೋದು, ಮಲ್ಲಿಕಾರ್ಜುನ್ ಸರ್ ಇರ್ಬೋದು, ಅಥವಾ ಇನ್ನು ಉಳಿದಿರ್ತಕ್ಕಂಥವ್ರ ಹೆಸರುಗಳು ಗೊತ್ತಿಲ್ಲ, ಆ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೂ ಚಪ್ಪಾಳೆ ಹೊಡೆಯೋದರ ಮೂಲಕ ವಂದನೆಗಳನ್ನು ಸಲ್ಲಿಸೋಣ. ಮತ್ತು PMC ಮತ್ತು ಆಧ್ಯಾತ್ಮ ಇಲಾಖೆಗೂ ಚಪ್ಪಾಳೆ ಹೊಡೆಯೋದ್ರ ಮೂಲಕ ವಂದನೆಗಳನ್ನು ಸಲ್ಲಿಸೋಣ. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋದಕ್ಕೆ ಏನು ಬಾಹುಬಲಿ ಸರ್ ಏನಿದ್ದಾರೆ ಅಥವಾ ಮೇಡಮ್ ಅವರು ಏನಿದ್ದಾರೆ ಅಥವಾ ವಿರೂಪಾಕ್ಷ ಸರ್ ಏನಿದ್ದಾರೆ ಅವರು ಇಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಮತ್ತು ಇವತ್ತಿನ ಇದಕ್ಕೆ ಒಂದು ಒಬ್ಬ ಪಿರಮಿಡ್ ಮಾಸ್ಟರ್ಗಳು ಸಹ ಅನ್ನದಾನವನ್ನು ಮಾಡ್ತಾರೆ. ಅವರೆಲ್ಲರಿಗೂ ಚಪ್ಪಾಳೆ ಹೊಡೆಯೋದ್ರ ಮೂಲಕ ವಂದನೆಗಳನ್ನು ಸಲ್ಲಿಸೋಣ. ಇನ್ನು ಮುಖ್ಯವಾಗಿ ಅಂದರೆ ಆತ್ಮ ಸ್ವರೂಪಿಗಳಾಗಿರ್ತಕ್ಕಂಥ ಮತ್ತು ದೈವ ಸ್ವರೂಪಿಗಳಾಗಿರ್ತಕ್ಕಂಥ ಮತ್ತು ನಮಗೆ ವಿದ್ಯೆಯನ್ನು ಕಲಿಯೋದಕ್ಕೆ ದಾರಿ ಮಾಡಿಕೊಟ್ಟಿರ್ತಕ್ಕಂಥ ನೀವೆಲ್ಲರೂ ಸಹ ಇಲ್ಲಿಗೆ ಬಂದಿದ್ದೀರ. ನಿಮಗೂ ಸಹ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಹೃದಯಪೂರ್ವಕವಾಗಿರ್ತಕ್ಕಂಥ ವಂದನೆಗಳನ್ನು ಸಲ್ಲಿಸ್ಕೊಳ್ಳೋಣ. ಇವತ್ತಿನ ದಿನ ಪತ್ರಿಜಿ ಮತ್ತು ಬುದ್ಧ ಪೌರ್ಣಿಮೆಯ ವಿಶೇಷತೆ ಅಂತಕ್ಕಂಥ ಒಂದು ಟಾಪಿಕ್ ಇದೆ. ಆ ಟಾಪಿಕ್ಕಿನ ಹಿನ್ನೆಲೆಯಲ್ಲೇ ಎಲ್ಲನೂ ತಿಳ್ಕೊಳ್ಳೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡೋಣ. ಕಾಲಾವಕಾಶ ಎಷ್ಟಿದೆ ಅಷ್ಟರಲ್ಲಿ.
ನಾನೀಗ ಒಂದು ಕಥೆಯನ್ನು ಹೇಳೋದ್ರ ಮೂಲಕ ಇದನ್ನು ಪ್ರಾರಂಭ ಮಾಡ್ತೀನಿ. ಅಂದರೆ ಬುದ್ಧ ಮಹಾನುಭಾವರು ಏನಿರ್ತಾರೆ, ಅವರು ಒಂದ್ಸಲಿ ಒಂದು ಎತ್ತರವಾದ ಒಂದು ಕಲ್ಲಿನ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಅವರ ಶಿಷ್ಯರೆಲ್ಲರೂ ಸಹ ಧ್ಯಾನದಲ್ಲಿ ನಿರತರಾಗಿರ್ತಾರೆ. ಆ ಧ್ಯಾನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಿರತರಾಗಿರ್ತಕ್ಕಂಥ ಆ ಒಂದು ಟೈಮಲ್ಲೇ ಒಬ್ಬ ತಾಯಿ ಏನು ಮಾಡ್ತಾ ಇರ್ತಾರೆ, ತನ್ನ ಮಗುವನ್ನು ಕರೆದುಕೊಂಡು ಆ ಕಡೆ ಹೋಗ್ತಾ ಇರ್ತಾರೆ. ಆಗ ಆ ಮಗು ಕೇಳುತ್ತೆ, ಅಮ್ಮ ಇವರು ಯಾರು, ಆ ವ್ಯಕ್ತಿ ಯಾರು ಅಂತ ಹೇಳ್ಬೋದು. ಆಗ ತಾಯಿ ಹೇಳ್ತಾಳೆ, ಮಹಾನ್ ಜ್ಞಾನಿ, ಅವರಿಗೆ ಈ ಜಗತ್ತಲ್ಲಿ ಗೊತ್ತಿಲ್ಲದೆ ಇರತಕ್ಕಂಥದ್ದು ಏನೂ ಇಲ್ಲ, ಎಲ್ಲನೂ ಗೊತ್ತಿರತಕ್ಕಂಥ ಒಂದು ವ್ಯಕ್ತಿ, ಆ ಮಹಾನ್ ಜ್ಞಾನಿಗಳು ಅವರು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆದರೆ ಆ ಮಗುಗೆ ಏನಾಗುತ್ತೆ, ಅದು ಹೇಗೆ ಈ ಮಹಾಜ್ಞಾನಿ ಅಂತಕ್ಕಂಥದ್ದು, ಯಾಕಂದರೆ ಮಗು ಯಾರೂ ಒಪ್ಕೊಳ್ಳಲ್ಲ. ಚಿಕ್ಕ ವಯಸ್ಸಲ್ಲಿ ಇರ್ತಕ್ಕಂಥವ್ರು ಅವರು ಪ್ರಾಕ್ಟಿಕಲಾಗಿರ್ತಾರೆ. ಯಾಕಂದರೆ ಕೇಳ್ತಾರೆ, ಹಾಗಾದರೆ ಈ ಮಹಾನ್ ಜ್ಞಾನಿನ ಹೇಗೆ ಹಾಗಾದರೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾನೆ. ಯಾಕೆಂದರೆ ಜೋರಾಗಿ ಹೇಳಿದ್ರೆ ತಾಯಿ ಒಪ್ಪೋದಿಲ್ವಲ್ಲ, ಅದಕ್ಕೆ ಮನಸ್ಸಲ್ಲಿ ಅಂದ್ಕೊಂಡು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ಹೋಗ ಅಂದ್ಕೊಳ್ತಾನೆ, ಹಾಗಾದರೆ ಈ ಜ್ಞಾನಿ ಅಂತಕ್ಕಂಥದ್ದನ್ನು ನಾನು ಟೆಸ್ಟ್ ಮಾಡಬೇಕು ಅಥವಾ ಪರೀಕ್ಷೆಗೆ ಒಳಪಡಿಸ್ಬೇಕಾಗತ್ತೆ, ಜ್ಞಾನಿ ಅಂತಕ್ಕಂಥ ತಪ್ಪು ಅಂತ ಪ್ರೂವ್ ಮಾಡಬೇಕು ಅಂತಕ್ಕಂಥದ್ದು ಮನಸ್ಸಲ್ಲಿ ಅಂದ್ಕೊಂಡು ತನ್ನ ತಾಯಿಯನ್ನು ಕೇಳ್ತಾನೆ, ಅಮ್ಮ ಆ ಮಹಾಜ್ಞಾನಿಯನ್ನು ಭೇಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಆಗ ತಾಯಿಗೆ ಖುಷಿ ಆಗುತ್ತೆ. ಆದರೆ ಆ ಕೇಳ್ತಕ್ಕಂಥದ್ದೇ ಒಂದು ಇದಲ್ಲ, ಮಗು ಕೇಳ್ತಾ ಇದೆ ಅಂತಕ್ಕಂಥ ಒಂದು ರೀತಿಯಲ್ಲಿ ಆಯಿತು ಭೇಟಿ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಕ್ಕೆ ರೆಡಿ ಆಗ್ತಾಳೆ. ಆಗ ಹೋಗ್ತಕ್ಕಂಥ ಬುದ್ಧನ ಹತ್ರಕ್ಕೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಮಗು ಏನು ಮಾಡುತ್ತೆ, ಹೋಗ್ತಾ ಈಗ ಬುದ್ಧನ ಏನಾದರೂ ಮಾಡಿ ಈ ಮಹಾಜ್ಞಾನಿ ಏನಿದ್ದಾರೆ ತಪ್ಪು ಎಂಬುದನ್ನು ನಾನು ಪ್ರೂವ್ ಮಾಡಬೇಕು, ಮಹಾಜ್ಞಾನಿ ಅಲ್ಲ ಅಂತಕ್ಕಂಥದ್ದನ್ನು ಹೋಗ್ತಾ ಇರುವಾಗ ಹಂಗೆ ಯೋಚನೆ ಮಾಡುವಾಗ ಅಲ್ಲೊಂದು ಚಿಟ್ಟೆ ಕೂತಿರುತ್ತೆ. ಆ ಚಿಟ್ಟೆನ ತನ್ನ ಬಗಸೆಯಲ್ಲೇ ಆ ಮಗು ಹಿಡ್ಕೊಳ್ಳೋದು. ಅದಕ್ಕೊಂದು ಅಸ್ತ್ರ ಸಿಕ್ದಂಗೆ ಆಯಿತು. ಸರಿ ಅಂತೇಳಿ ಬಗಸೆಯಲ್ಲಿ ಚಿಟ್ಟೆ ಇಟ್ಕೊಂಡು ಬುದ್ಧನ ಹತ್ರಕ್ಕೆ ಹೋಗೋದು. ಆಗ ಬುದ್ಧನ ಹತ್ರಕ್ಕೆ ಹೋಗಿತ್ತು ಆದಮೇಲೆ ನಮ್ಮ ತಾಯಿ ಹೇಳಿದ್ರು, ನೀವು ಮಹಾನ್ ಜ್ಞಾನಿಯಂತೆ, ಈ ಪ್ರಪಂಚದಲ್ಲಿ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಯಾವ ಅಂಶನೂ ಸಹ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ತಮ್ಮಲ್ಲಿ ನಾನು ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಈಗ ನನ್ನ ಬಗಸೆ ಒಳಗಡೆ ಅಥವಾ ನನ್ನ ಕೈ ಒಳಗಡೆ ಒಂದು ಪಕ್ಷಿ ಇದೆ, ಅದು ಜೀವಂತವಾಗಿದೆಯಾ ಅಥವಾ ಜೀವಂತವಾಗಿಲ್ವೋ ಅಂತಕ್ಕಂಥದ್ದನ್ನು ಹೇಳಬೇಕು ಅಂತಕ್ಕಂಥದ್ದು. ಅಂದರೆ ಅವನೇನು ಹುಡುಗ ಏನು ಮಾಡ್ಕೊಂಡಿರ್ತಾನೆ ಮನಸ್ಸಲ್ಲಿ ಅಂದರೆ, ಜೀವಂತವಾಗಿದೆ ಅಂದರೆ ಜಸ್ಟ್ ಆ ಚಿಟ್ಟೆ ನಿಂಗೆ ಅದು ಮಾತ್ರ ಸಾಕದು ಸಾಯುತ್ತೆ. ಜೀವಂತವಾಗಿ ಇದ್ದಾರೆ ಅಂತ ಅಂದರೆ ಇಲ್ಲ ಅಂತ ಪ್ರೂವ್ ಮಾಡ್ಬೋದು ಬುದ್ಧನ. ಆಗ ಜ್ಞಾನಿಗೆ ಗೊತ್ತಿಲ್ಲ ಅಂತಕ್ಕಂಥದ್ದನ್ನು. ಇಲ್ಲ ಜೀವ ಇದೆ ಅಂತ ಅಂದರೆ ಹಂಗೆ ಆರ್ಬಿಡೋಣ ಅಂತಕ್ಕಂಥದ್ದನ್ನು ಅವನು ಫಸ್ಟೇ ಯೋಚನೆ ಮಾಡಿರ್ತಾನೆ. ಆಗ ಬುದ್ಧ ಹೇಳ್ತಾನೆ, ಆ ಒಂದು ಚಿಟ್ಟೆಯ ಏನಿದೆ ಅದರ ಜೀವ ನಿನ್ನ ಕೈಯಲ್ಲಿದೆ, ಅದರ ಭವಿಷ್ಯ ಅಂತಕ್ಕಂಥದ್ದನ್ನು ಬುದ್ಧ ಹೇಳ್ತಾನೆ. ಆಗ ಅವನಿಗೆ ಅರ್ಥ ಆಗುತ್ತೆ. ಅಂದರೆ ಈ ಕತೆ ಸಾರಾಂಶ ಏನು ಅಂತಂದರೆ, ಬುದ್ಧ ಇಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತಂದರೆ, ಅಂದರೆ ಆ ಚಿಟ್ಟೆ ಏನಿದೆ, ಆ ಚಿಟ್ಟೆ ತನ್ನ ಬೊಗಸೆಯಲ್ಲೇನಿತ್ತು ಅದರ ಜೀವ ಉಳಿಸ್ತಕ್ಕಂಥದ್ದು ಮತ್ತು ಸಾಯಿಸ್ತಕ್ಕಂಥದ್ದು ಹೇಗೆ ಅವನ ಕೈಯಲ್ಲಿದೆಯೋ ಅದೇ ರೀತಿಯಲ್ಲಿ ನಮ್ಮ ಜೀವನ ಏನಿದೆ, ನಮ್ಮ ಜೀವನವನ್ನು ನಾವು ಉದ್ಧಾರ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕೈಯಲ್ಲಿದೆ ಅಂತಕ್ಕಂಥದ್ದು. ಅದಕ್ಕೆ ನಮ್ಮ ಪಿರಮಿಡ್ ಸಿಂಬಲಲ್ಲೂ ಸಹ ನಿನಗೆ ನೀನು ಅಪ್ಪು ದೀಪೋ ಭವ ಅಂತ, ನಿನಗೆ ನೀನೇ ಬೆಳಕಾಗಬೇಕು ಅಂತಕ್ಕಂಥದ್ದನ್ನು ಇರ್ತಕ್ಕಂಥದ್ದು. ನಾವು ನಮಗೆ ನಾವೇ ಉದ್ಧಾರ ಮಾಡ್ಕೊಳ್ಬೇಕು, ನಮ್ಮನ್ನು ಯಾರೂ ಉದ್ಧಾರ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದು. ಮತ್ತು ನಮಗೆ ನಾವೇ ಈಗೇನು ದೀಪ ಏನು ಉರಿತಾ ಇದೆ ಬೆಳಕಾಗಬೇಕಾಗತ್ತೆ. ಮತ್ತು ನಮಗೆ ನಾವೇ ಉದ್ಧಾರನೂ ಮಾಡ್ಕೊಳ್ಬೋದು ಮತ್ತು ನಮ್ಮನ್ನು ನಾವೇ ಆಳೂ ಮಾಡ್ಕೊಳ್ಬೋದು. ಎರಡಕ್ಕೂ ನಾವೇ ಕಾರಣಕರ್ತರಾಗಿರ್ತೀವಿ. ಬೇರೆ ಯಾರೂ ಸಹ ನಮ್ಮ ಒಂದು ಜೀವನ ಹಾಳಾಗ್ತಕ್ಕಂಥದ್ದಕ್ಕೆ ಬೇರೆ ಕಾರಣರಲ್ಲ ಅಂತಕ್ಕಂಥದ್ದು ಈ ಕಥೆಯ ಒಂದು ಸಾರಾಂಶದಲ್ಲಿ ನಾವು ತಿಳ್ಕೊಳ್ತಕ್ಕಂಥದ್ದು ಇದೆ. ಅಂದರೆ ನಿಮಗೆ ನೀವೇ ಬೆಳಕಾಗ್ತಕ್ಕಂಥದ್ದು ನಿಮ್ಮಲ್ಲೇ ಇದೆ ಎಲ್ಲ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ಒಂದು ದೃಷ್ಟಿಗೆ ಈ ಕತೆ ನಮಗಿದೆ. ಅದೇ ರೀತಿಯಲ್ಲಿ ನಾವು ನೋಡಿದಾಗ ಈಗ ಬುದ್ಧ ಏನಿದ್ದಾರೆ, ಬುದ್ಧ ಪ್ರಾಕ್ಟಿಕಲ್ ಮ್ಯಾನ್. ಅವರು ಟೋಟಲಾಗಿ ಆ ಒಂದು ಧರ್ಮವನ್ನು ಪ್ರಪ್ರಥಮವಾಗಿ 5 ಶಿಷ್ಯಂದರಿಗೆ ಏನು ಬೋಧನೆಯನ್ನು ಮಾಡ್ತಾರೆ, ಆಗ ಅವರಲ್ಲಿ ಏನು ಪ್ರತಿಕ್ರಿಯೆ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಆ 5 ಜನ ಶಿಷ್ಯರು ಏನು ಹೇಳ್ತಾರೆ ಅಂತಂದರೆ, ಇದು ಒಂದು ಹೊಸ ಧರ್ಮ, ಇದು ಜಗತ್ತಿನ ಅಂದರೆ ಮಾನವರಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಒಂದು ಮಾರ್ಗ ಇದು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಮತ್ತೊಂದು ಅಂಶನ ಹೇಳ್ತಾರೆ, ಈ ಜಗತ್ತಿನ ಚರಿತ್ರೆಯಲ್ಲೇ ದುಃಖವನ್ನು ಒಂದು ಧರ್ಮದ ಭದ್ರ ಬುನಾದಿಯಾಗಿ ಮಾಡಿಕೊಂಡಿರ್ತಕ್ಕಂಥ ಯಾವ
ಒಂದು ಸಂತರು ಸಹ ಇದನ್ನು ಇಲ್ಲಿವರೆಗೂ ಮಾಡಿಲ್ಲ. ಈ ಒಂದು ಬುದ್ಧ ಅಂತಕ್ಕಂಥದ್ದನ್ನು ಏನು ಹೇಳಿದ್ದಾರೆ, ಒಂದು ದುಃಖ ಅಂತಕ್ಕಂಥದ್ದನ್ನು ಒಂದು ಧರ್ಮದ ಒಂದು ಭದ್ರ ಬುನಾದಿಯನ್ನು ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನೊಂದು ಅಂಶ ಏನು ಹೇಳ್ತಾರೆ ಅಂತಂದರೆ, ಈ ಧರ್ಮದ ಉದ್ದೇಶ ಏನು ಅಂದರೆ ದುಃಖವನ್ನು ಕಳೀತಕ್ಕಂಥದ್ದು ಅಷ್ಟೇ, ಇಲ್ಲಿ ಬೇರೆ ಯಾವ ಅಂಶನೂ ಇಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇದು ಚರಿತ್ರೆಯಲ್ಲೇ ಯಾರು ಸಹ ಈ ಒಂದು ಮಾನವರ ದುಃಖವನ್ನು ಕಳೆಯೋದಕ್ಕೆ ಹುಟ್ಟಿರ್ತಕ್ಕಂಥ ಒಂದು ಧರ್ಮ ಅಂದರೆ ಬುದ್ಧ ಧರ್ಮ ಅಂತಕ್ಕಂಥದ್ದನ್ನು ಆ ಒಂದು ಶಿಷ್ಯಂದ್ರೆ ಏನು ಪರಿವಾರ್ಜಕರು ಅಂತಕ್ಕಂಥದ್ದನ್ನು ಏನು ಕರಿತೀವಿ, ಆ ಸನ್ಯಾಸಿಗಳು ಅಂತಕ್ಕಂಥ ಅವರು ಪ್ರತಿಕ್ರಿಯೆಯನ್ನು ನೀಡ್ತಾರೆ. ಇನ್ನೂ ಮುಂದುವರೆದು ಏನು ಹೇಳ್ತಾರೆ ಅಂತ ಅಂದರೆ, ಎಲ್ಲರೂ ಸಹ ಈಗ ಆತ್ಮ ಇದೆ ಅಥವಾ ದೇವರಿದೆ ಅಥವಾ ಇನ್ನೊಂದು ಪುನರ್ಜನ್ಮ ಇದೆ ಅಂತಕ್ಕಂಥ ಒಂದು ನಂಬಿಕೆಗಳ ಅಡಿಯಲ್ಲಿ ಧರ್ಮ ಬೋಧನೆ ನಡೆದಿರ್ತಕ್ಕಂಥ ಅಂಶಗಳನ್ನು ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ ಚರಿತ್ರೆಯಲ್ಲಿ. ಆದರೆ ಜಗತ್ತಿನ ಚರಿತ್ರೆಯಲ್ಲೇ ಈ ಆತ್ಮನೂ ಇಲ್ಲ, ದೇವರೂ ಇಲ್ಲ, ಪುನರ್ಜನ್ಮನೂ ಇಲ್ಲ ಅಂತಕ್ಕಂಥದ್ದನ್ನು ಈ ಒಂದು ಧರ್ಮದಲ್ಲಿ ಹೇಳ್ತಕ್ಕಂಥ ಒಂದು ಅಂಶ ಇದೆ ಅಂತಕ್ಕಂಥದ್ದನ್ನು ಸಹ ಅವರು ಪತ್ತೆ ಹಚ್ತಾರೆ. ಅಂದರೆ ಇಷ್ಟು ಅಸ್ತಿತ್ವ, ಅಂದರೆ ದೇವರಿಗೆ ಒಂದು ಅಸ್ತಿತ್ವ ಇದೆ ಅಂತ ಹೇಳ್ತೀವಿ, ಮತ್ತು ಆಮೇಲೆ ಪುನರ್ಜನ್ಮಕ್ಕೂ ಮತ್ತು ಇವೆಲ್ಲಕ್ಕೂ ಅಸ್ತಿತ್ವಗಳು ಇದೆ ಅಂತಕ್ಕಂಥದ್ದು ನಾವೇನು ಕರಿತೀವಲ್ಲ, ಅಲ್ಲಿ ಮೂರು ಅಂಶಗಳು ಅಂದರೆ ದೇವರಿದೆ, ಪುನರ್ಜನ್ಮ ಇದೆ, ಆತ್ಮ ಇದೆ ಅಂತಕ್ಕಂಥ ಈ ಅಸ್ತಿತ್ವಗಳು ಸಹ ಇಲ್ಲದೇ ಇರತಕ್ಕಂಥ ಒಂದು ಧರ್ಮನ ಬೋಧನೆ ಮಾಡಿರ್ತಕ್ಕಂಥವ್ರು ಬುದ್ಧರು, ಅಂದರೆ ಮಹಾನುಭಾವರು. ಅಂದರೆ ಇವರನ್ನು ಈಗ ಕ್ರಿಸ್ತಪೂರ್ವ 623ರಲ್ಲಿ ಇವರು ಏನು ನೇಪಾಳದಲ್ಲಿ ಜನಿಸ್ತಾರೆ, ಇವತ್ತಿಗೆ ನಾವು ಲೆಕ್ಕ ಹಾಕಿದ್ರೆ 2600 ವರ್ಷಗಳ ಹಿಂದೆ ಜನಿಸಿರ್ತಕ್ಕಂಥ ಈ ಮಹಾನ್ ವ್ಯಕ್ತಿ ಏನಿದ್ದಾರೆ, ಈ ಮಹಾನ್ ವ್ಯಕ್ತಿ ಅವತ್ತಿಗೆ ಕೊಟ್ಟಿರ್ತಕ್ಕಂಥ ಈ ಅಂಶಗಳೇನಿದೆ ಇವತ್ತಿಗೂ ಸಹ ಪ್ರಸ್ತುತವಾಗಿರ್ತಕ್ಕಂಥ ಒಂದು ಅಂಶಗಳಾಗಿ ನಾವು ನೋಡ್ಬೋದು. ಅಂದರೆ ಇವ್ರು ಏನು ಕೊಟ್ಟಿದ್ದಾರೆ, ಧರ್ಮ ಕೊಟ್ಟಿದ್ದಾರಾ ಅಥವಾ ಏನು ಎಂಬುದನ್ನು ನೀವು ಪರಿಶೀಲನೆ ಮಾಡ್ತಾ ಹೋದರೆ, ಇವರು ಧರ್ಮನ ಬೋಧನೆಯನ್ನು ಮಾಡಲಿಲ್ಲ, ಆ್ಯಕ್ಚುಲಿ ಒಂದು ಜೀವನ ವಿಧಾನದ ಒಂದು ಕಲೆ, ಅಂದರೆ ಬದುಕೋದು ಹೇಗೆ ಅಂತ, ಅಂದರೆ ನಮ್ಮ ದುಃಖವನ್ನು ನಾವು ನಿವಾರಿಸ್ಕೊಂಡು ಈ ಜೀವನವನ್ನು ಮಾಡೋದು ಹೇಗೆ ಅಂತಕ್ಕಂಥ ಒಂದು ಕಲೆಯನ್ನು ಇವರು ಬೋಧನೆಯನ್ನು ಮಾಡ್ತಾರೆ. ಅದಕ್ಕೆ ಇವರ ಒಂದು ವಿಶೇಷತೆಗಳನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಈ ಒಂದು ಜೀವನ ವಿಧಾನದ ಕಲೆ ಅಂಬೋದಕ್ಕೆ ಬೋಧನೆಯನ್ನು ಮಾಡಿರ್ತಕ್ಕಂಥ ಇವರ ಒಂದು ಬುದ್ಧ ಪೂರ್ಣಿಮೆಯ ಒಂದು ವಿಶೇಷತೆ ಏನು ಅಂತಕ್ಕಂಥದ್ದು ನಾವು ನೋಡೋದಾದರೆ, ಅಂದರೆ ಬುದ್ಧರಿಗೆ ಏನು ತನ್ನ ಒಂದು ಹುಟ್ಟೇನಿದೆ ಮತ್ತು ಜ್ಞಾನೋದಯ ಏನಿದೆ, ಮಹಾಪರಿನಿರ್ವಾಣ ಏನಿದೆ, ಇವು ಮೂರೂ ಸಹ ಒಂದೇ ದಿನ ನಡೆಯುತ್ತೆ. ಅಂದರೆ ಹುಟ್ಟೋದು ವೈಶಾಖ ಮಾಸ ಏನಿದೆ ಪೌರ್ಣಮಿ ದಿನ ಅಂತ ಕರಿತೀವಿ, ವೈಶಾಖ ಪೌರ್ಣಮಿ ದಿನನ, ಅದೇ ವೈಶಾಖ ಪೌರ್ಣಮಿ ದಿನವೇ ಜ್ಞಾನೋದಯ ಆಗಿರ್ತಕ್ಕಂಥದ್ದು, ಅದೇ ವೈಶಾಖ ಪೌರ್ಣಮಿ ದಿನವೇ ಮಹಾಪರಿನಿರ್ವಾಣ ಹೊಂದಿರತಕ್ಕಂಥದ್ದು ಏನಿದೆ, ಈ ಮೂರು ವಿಶೇಷತೆಗಳು ಬುದ್ಧ ಪೌರ್ಣಮಿಗಿರ್ತಕ್ಕಂಥ ಒಂದು ಮಹಾನ್ ಸಂಗತಿಗಳು ಇದರಲ್ಲಿ ನೋಡೋದಾದರೆ. ಅದಕ್ಕೆ ನಮ್ಮ ಪತ್ರಿಜಿಯವರು ಏನು ಹೇಳ್ತಾರೆ ಇದರ ಬಗ್ಗೆ ಅನ್ನೋದಾದರೆ, ಇದು ಪರಿಪೂರ್ಣವಾದ ಆತ್ಮ ವಿಕಾಸ ಅಂತಕ್ಕಂಥದ್ದು. ಯಾಕೆಂದರೆ ಈ ಮೂರೂ ಒಂದೇ ದಿವಸ ಆಗಿರ್ತಕ್ಕಂಥದ್ದು ಏನಿದೆ, ಇದು ಎಲ್ಲರಲ್ಲೂ ಆಗೋದಕ್ಕೆ ಸಾಧ್ಯತೆ ಇಲ್ಲ. ಪರಿಪೂರ್ಣವಾಗಿರ್ತಕ್ಕಂಥ ಒಂದು ಆತ್ಮ ವಿಕಾಸ ಯಾರಲ್ಲಾಗಿರುತ್ತೆ ಅವ್ರಿಗೆ ಮಾತ್ರ ಇದಾಗೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನಮ್ಮ ಪತ್ರಿಜಿಯವರು ಹೇಳ್ತಾರೆ. ಅದರ ಜೊತೆಯಲ್ಲಿ ನಮ್ಮೆಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ದೊಡ್ಡ ಮಹಾ ಹಬ್ಬ ಅಂದರೆ ಈ ಬುದ್ಧ ಪೌರ್ಣಮಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆ ದೃಷ್ಟಿಯಲ್ಲಿ ನಮ್ಮ ಪತ್ರಿಜಿಯವರಿಗೆ ಒಂದು ಮಹಾ ದೊಡ್ಡ ಹಬ್ಬ ಆಗಿ ನಾವು ಸಹ ಹಬ್ಬವನ್ನು ಮುಂದಿನ ತಿಂಗಳು 10ನೇ ತಾರೀಕಿಂದ 12ನೇ ತಾರೀಕುವರೆಗೆ ಪಿರಮಿಡ್ ವ್ಯಾಲಿ ಸೆಂಟರ್ನಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಈ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಬುದ್ಧ ಮತ್ತು ಪತ್ರಿಜಿಯವರಿಗೆ ಮತ್ತೊಮ್ಮೆ ಚಪ್ಪಾಳೆ ಹೊಡೆಯೋದ್ರ ಮೂಲಕ ವಂದನೆಗಳನ್ನು ಸಲ್ಲಿಸೋಣ. ಹಾಗೆಯೇ ನೀವು ಸಹ ನಿಮ್ಮ ಫ್ರೆಂಡ್ಸ್ ಏನಿದ್ದಾರೆ ಮತ್ತು ನಿಮ್ಮ ಬಳಗದವರು ಏನಿದ್ದಾರೆ ಪಿರಮಿಡ್ ವ್ಯಾಲಿಗೆ 10, 11, 12 ಏನಿದೆ ಮುಂದಿನ ತಿಂಗಳು ಮೇ ತಿಂಗಳಲ್ಲಿ ಎಲ್ಲರನ್ನು ಕರೆತನ್ನಿ ಅಂತ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಮುಂದಿನ ಅಂಶನ ನಾವು ಚರ್ಚೆ ಮಾಡೋಣ. ಅಂದರೆ ಈ ಥರ ಈ ಒಂದು ಬುದ್ಧ ಪೌರ್ಣಿಮೆಯ ಒಂದು ವಿಶೇಷತೆ ಇದೆ, ಮತ್ತು ಅವರು ಕೊಟ್ಟಿರ್ತಕ್ಕಂಥ ಒಂದು ಜೀವನ ವಿಧಾನದ ಕಲೆಯಲ್ಲೂ ಸಹ ಒಂದು ವಿಶೇಷತೆ ಇದೆ. ಅಂದರೆ ಬೇರೆ ಯಾರು ಕೊಟ್ಟಿದ್ದಾರೆ ಅವ್ರಿಗಿಂತ ಡಿಫ್ರೆಂಟಾಗಿ ಕೊಟ್ಟಿರ್ತಕ್ಕಂಥ ಒಂದು ಅಂಶನ ನಾವು ಇಲ್ಲಿ ನೋಡ್ಬೋದು. ಅಂದರೆ ಹಾಗಾದರೆ ಏನು ಕೊಟ್ಟಿದ್ದಾರೆ ಅಂತಕ್ಕಂಥ ವಾಸ್ತವತೆ ಏನು, ಪ್ರಾಕ್ಟಿಕಲ್ ಏನು ಅಂತಕ್ಕಂಥದ್ದನ್ನು ಈಗ ನಾವು ನೋಡೋದಾದರೆ ಇವರು ಪ್ರಾಕ್ಟಿಕಲಾಗಿ ನೋಡ್ತಾರೆ. ಅಂದರೆ ಆತ್ಮ ಇಲ್ಲ ಅಂತಕ್ಕಂಥದ್ದನ್ನು ಇವ್ರು ಹೇಳೋದಾದರೆ, ಈಗ ನಮ್ಮಲ್ಲಿ ಆತ್ಮ ಇದೆ ಅಂತಕ್ಕಂಥದ್ದನ್ನು ನಾವು ಹೇಳೋದಾದರೆ, ಆದರೆ ಇವೆರಡಕ್ಕೂ ಸಹ ತದ್ವಿರುದ್ಧವಾಗಿರ್ತಕ್ಕಂಥದ್ದು. ಅಂದರೆ ಅವರು ಅದರ ಬಗ್ಗೆ ಹೇಳೋದಕ್ಕೆ ಹೋಗಲ್ಲ. ಆತ್ಮನ ಯಾಕೆ ಹೇಳಲ್ಲ ಅನ್ನೋದನ್ನು ನಾವು ನೋಡೋದಾದರೆ, ಈ ನನಗೆ ಅರ್ಥ ಆಗಿರೋ ಅಂಶಗಳೇನು ಅಂದರೆ, ಈಗ ದೇವರು ಇದ್ದಾನೆ ಅಂತಕ್ಕಂಥದ್ದನ್ನು ಇಲ್ಲಿವರೆಗೂ ಯಾರೂ ಪ್ರೂವ್ ಮಾಡಿಲ್ಲ. ಮಾಡಿದ್ದಾರೆ ಯಾರಾದರೂ ಈ ಜಗತ್ತಲ್ಲಿ? ಮಾಡಿಲ್ಲ, ತೋರಿಸಿಲ್ಲ.
ಅದೇ ರೀತಿ ದೇವರು ಇಲ್ಲ ಅಂತಲೂ ಸಹ ನೀವು ಯಾರು ಪ್ರೂವ್ ಮಾಡೋಕ್ಕಾಗಲ್ಲ. ಇಲ್ಲಿ ಎರಡು ಒಂದು ಗೊಂದಲದ ಪ್ರಶ್ನೆ ಇದೆ. ಅಂದರೆ ಆ ನಿಟ್ಟಿನಲ್ಲಿ ಈ ಅಂಶಗಳು ಏನಿದ್ದಾವೆ, ಈಗ ಆತ್ಮದಲ್ಲೂ ಸಹ ನಾವು ಅದೇ ರೀತಿ ಆಗುತ್ತೆ. ಸೇಮ್ ಇದೆ ಅಂತಲೂ ಪ್ರೂವ್ ಮಾಡೋಕ್ಕಲ್ಲ, ಇಲ್ಲ ಅಂತಲೂ ಪ್ರೂವ್ ಮಾಡೋಕ್ಕಾಗಲ್ಲ. ಅಂದರೆ ಈ ಒಣ ಚರ್ಚೆಗಳು ಯಾಕೆ ಬೇಕು ಅಂತ ಬುದ್ಧ ಇದರಿಂದ ದೂರ ಸರಿತಾನೆ. ಇದರಿಂದ ನಮಗೇನು ಪ್ರಯೋಜನ? ಇದು ಒಣ ಚರ್ಚೆ ಮಾಡಿಕೊಂಡು ವಾದ ವಿವಾದಗಳು ಮಾಡಿಕೊಂಡು ಏನು ಪ್ರಯೋಜನ ಅಂತಕ್ಕಂಥ ಒಂದು ದೃಷ್ಟಿ ಯೋಚನೆಯನ್ನು ಮಾಡಿ ನಾವು ಜೀವನದಲ್ಲಿ ಈ ದುಃಖವನ್ನು ಹೊರತೇಳೋದಕ್ಕೆ ಏನಿದೆ, ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದಕ್ಕೆ ಹೋಗ್ತಾರೆ ಅವರು. ಅರ್ಥನ ಏನು ಮಾಡ್ಕೊಳ್ತಾರೆ ಅಂದರೆ ಈ ಜಗತ್ತಿನ ತುಂಬ ನಾವು ಎಲ್ಲೇ ನೋಡಿದ್ರು, ಶ್ರೀಮಂತರಿರಲಿ ಬಡವರಿರಲಿ ಅಥವಾ ಅಮೇರಿಕ ಇರಲಿ ಅಥವಾ ಇಂಡಿಯಾ ಇರಲಿ ಅಥವಾ ಇನ್ನೊಂದು ದೇಶ ಇರಲಿ, ಯಾವುದೇ ದೇಶಗಳು ಆದರೂ ಸಹ ಎಲ್ಲ ದೇಶದ ಜನರನ್ನು ನಾವು ನೋಡೋದೇ ಆದರೆ ಪ್ರತಿ ಪ್ರಪಂಚ ಎಲ್ಲನೂ ಸಹ ದುಃಖದಿಂದ ಕೂಡಿದೆಯಾ ಅಥವಾ ಪೂರ್ತಿ ಸಂತೋಷದಿಂದ ಕೂಡಿದೆಯೋ? ದುಃಖದಿಂದ ಕೂಡಿದೆ ತಾನೆ. ಎಲ್ಲೋ ಒಂದಷ್ಟು ಜನ ಸಂತೋಷವಾಗಿ ಇರ್ಬೋದು ಅಂತ ಇಟ್ಕೊಳ್ಳೋಣ, ಕಡಿಮೆ ಪರ್ಸೆಂಟೇಜ್ ಜನ. ಬಹುತೇಕವಾಗಿ ಈ ಪ್ರಪಂಚ ಏನಿದೆ ದುಃಖದಿಂದ ಕೂಡಿದೆ ಅಂತಕ್ಕಂಥದ್ದನ್ನು ಕಂಡುಕೊಳ್ತಾನೆ ಬುದ್ಧ. ಈ ದುಃಖಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನು ಹುಡುಕ್ತಾನೆ. ಯಾಕೆಂದರೆ ಅವನ ಬುದ್ಧನ ಧರ್ಮದ ಬುನಾದಿನೇ ದುಃಖ. ಜನಗಳಲ್ಲಿ ಇರ್ತಕ್ಕಂಥ ಒಂದು ದುಃಖನ ನಾನು ಕಳಿಬೇಕು ಅಂತಕ್ಕಂಥದ್ದನ್ನು, ಅದಕ್ಕೋಸ್ಕರ ಈ ಧರ್ಮನ ಕಟ್ಟಿರ್ತಕ್ಕಂಥದ್ದು, ಈ ಒಂದು ಮಾರ್ಗನ ಕೊಟ್ಟಿರ್ತಕ್ಕಂಥದ್ದು, ಎಲ್ಲರಿಗೂ ಈ ಒಂದು ಜೀವನದ ಕಲೆಯನ್ನು ಅವರು ಜಗತ್ತಿಗೆ ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥದ್ದು. ಆ ದೃಷ್ಟಿಯಿಂದ ಈ ದುಃಖ ಯಾಕೆ ಬರುತ್ತೆ ಅಂತಕ್ಕಂಥದ್ದನ್ನು ನೋಡ್ತಾರೆ. ಆಗ ಬರುವಾಗ ಯಾಕೆ ಬರುತ್ತೆ ಅಂದರೆ ಕೋರಿಕೆಗಳಿದೆ, ಅಂದರೆ ಆಸೆಗಳಿದೆ. ಆಸೆ ಅಂತಂದರೆ ಆಸೆನೇ ಇಲ್ಲದಂಗೆ ಅಂತ ಬುದ್ಧ ಹೇಳಿಲ್ಲ. ಅಂದರೆ ಲಾಲಸೆ ಅಂತ ಕರಿತೀವಿ ನಾವು, ಅದರಲ್ಲಿ ತೃಷೆ ಅಂತಕ್ಕಂಥದ್ದು, ತೃಷ್ಣ ಅಂತಕ್ಕಂಥದ್ದಕ್ಕೆ ಪಾಳಿ ಭಾಷೆಯಲ್ಲಿ. ಲಾಲಸೆ ಯಾವಾಗ ನಾವು ಮಾಡ್ತೀವಿ? ನಮಗೆ ಊಟ ಬಟ್ಟೆ ಎಲ್ಲ ಸಿಕ್ಕಿದಾಗ ನಾನು ಲಾಲಸೆಗೆ ಹೋಗ್ತೀನಿ, ಕರೆಕ್ಟಾ? ಈಗ ಎಲ್ಲರೂ ಕ್ಲಬ್ಗಳಿಗೆ ಅಲ್ಲಿ ಇಲ್ಲಿ ಹೋಗ್ತಾರಲ್ಲ, ಬಡವರು ಹೋಗ್ತಾರೆ, ಎಲ್ಲ ಊಟ ಇಲ್ದಿರೋರು ಹೋಗ್ತಾರೆ, ಎಲ್ಲರೂ ಊಟ ಇದ್ದು ಎಲ್ಲ ಚೆನ್ನಾಗಿ ದುಡ್ಡಿರೋರು ಹೋಗ್ತಾರೆ. ದುಡ್ಡಿದ ಮೇಲೆ ತಾನೇ ಹೋಗೋದು. ಅಂದರೆ ಆಸೆ ಇರಬಾರ್ದು ಅಂತಲ್ಲ ಬುದ್ಧ ಹೇಳಿದ್ದು. ಅಂದರೆ ಅತಿ ಆಸೆ ದುರಾಸೆ ಇರಬಾರ್ದು ಅಂತಕ್ಕಂಥ ಅರ್ಥದಲ್ಲಿ ಅದನ್ನು ಹೇಳ್ತಾರೆ. ಲಾಲಸೆಗೆ ಹೋಗಬಾರ್ದು ಅಂತಕ್ಕಂಥದ್ದನ್ನು ಇಲ್ಲಿ ಪಾಯಿಂಟ್ ಇರತಕ್ಕಂಥದ್ದು. ಆ ಕೋರಿಕೆ ಏನಿದೆ, ಆ ದುರಾಸೆ ಅಂತಕ್ಕಂಥ ದೃಷ್ಟಿಯಿಂದ ನಮಗೆ ದುಃಖ ಬರುತ್ತೆ ನಮ್ಮ ಜೀವನದಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಈ ದುರಾಸೆ ಯಾಕೆ ಬರುತ್ತೆ ಎಂಬುದಾದರೆ ನಮ್ಮಲ್ಲಿ ಅಜ್ಞಾನ ಇದೆ, ಸತ್ಯ ನಾವು ತಿಳ್ಕೊಂಡಿಲ್ಲ, ಆ ಅಜ್ಞಾನದಿಂದ ಬರುತ್ತೆ ಅಂತಕ್ಕಂಥದ್ದು. ಆ ಅಜ್ಞಾನವನ್ನು ಕಳ್ಕೊಳ್ಬೇಕು. ಆ ಅಜ್ಞಾನನ ಕಳ್ಕೊಳ್ಳೋದಕ್ಕೇ ಅಷ್ಟಾಂಗ ಮಾರ್ಗ ಅಂತಕ್ಕಂಥದ್ದನ್ನು ಬೋಧನೆ ಮಾಡ್ತಾರೆ. ಈ 4 ಸತ್ಯಗಳೇನಿದೆ ಇದನ್ನು ಆರ್ಯ ಸತ್ಯಗಳು ಅಥವಾ ನೋಬಲ್ ಟ್ರೂತ್ ಅಂತ ಕರಿತೀವಿ. ಇದು ಸತ್ಯಗಳು ಅಂತ. ಈ ಸತ್ಯಗಳು ಇವತ್ತಿಗೂ ಸತ್ಯನೇ, ಇನ್ನು ಮುಂದೂ ಸತ್ಯನೇ, ಇವು ಹಂಗೆ ಇರ್ತವೆ ಅಂತ. ದುಃಖ ಅಂತೂ ಹಂಗೆ ಇರುತ್ತೆ, ದುಃಖ ಇಲ್ಲದೇ ಇರೋದಕ್ಕೆ ಚಾನ್ಸಸ್ಸೇ ಇಲ್ಲ. ಅಂದರೆ ಯಾವುದೇ ಸುಖ ಬಂದರೂ ಸಹ ತಾತ್ಕಾಲಿಕವಾಗಿರ್ತಕ್ಕಂಥದ್ದು ಇದೆ, ಮತ್ತು ದುಃಖಕ್ಕೆ ಹೋಗ್ತಕ್ಕಂಥ ಪ್ರಪಂಚ ದುಃಖದಿಂದ ಕೂಡಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಅರ್ಥ ಮಾಡ್ಕೊಳ್ತಕ್ಕಂಥದ್ದು. ನೆಕ್ಸ್ಟ್ ಅದಕ್ಕೆ ಕಾರಣ ಇದೆ, ದುರಾಸೆ ಅಂತಕ್ಕಂಥದ್ದು ಒಂದು ಕಾರಣ ಇದೆ. ಆ ದುರಾಸೆ ನಮ್ಮಲ್ಲಿ ಹುಟ್ಟೋದಕ್ಕೆ ಏನಿದೆ, ನಮ್ಮಲ್ಲಿ ಅಜ್ಞಾನ ಇದೆ, ಸತ್ಯ ನಾವು ತಿಳ್ಕೊಂಡಿಲ್ಲ. ಅದನ್ನು ನಾವೆಲ್ಲರೂ ಸಾಯ್ತೀವಿ ಅಂತ ಗೊತ್ತು. ಆದರೆ ನಾವು ಈಗ ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲರೂ 10 ಜನ್ರೇಷನ್ ತಿಂದರೂ ನಾವು ದುಡ್ಡು ಮಾಡೋದನ್ನೇ ಯಾರೂ ಬಿಡಲ್ಲ. ಬಿಡ್ತೀವಾ? ಪೂರ್ತಿ ಇನ್ನು ಏನಾದ್ರೂ ನಾವು ಇಲ್ಲೇ ಇರ್ತೀವಿ ಅನ್ನೋದಾಗಿದ್ದರೆ ಇನ್ನೆಷ್ಟು ಮಾಡ್ಬೋದಾಗಿತ್ತು ಎಂಬುದನ್ನು ನಾವು ಯೋಚನೆ ಮಾಡಬೇಕಾಗತ್ತೆ. ಅಂದರೆ ಈ ಥರದಲ್ಲಿ ನಾವು ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದಕ್ಕೆ ಅವಿದ್ಯೆ ಇದೆ, ಅಂದರೆ ಅಜ್ಞಾನ ಇದೆ. ನಾವು ಸ್ಪಷ್ಟವಾಗಿ ಅದನ್ನು ತಿಳ್ಕೊಂಡಿಲ್ಲ ಅಂತಕ್ಕಂಥದ್ದನ್ನು, ಆ ಅಜ್ಞಾನ ಒಡೆದೋಡಿಸೋದಕ್ಕೆ ಇವರು ಅಷ್ಟಾಂಗ ಮಾರ್ಗಗಳನ್ನು ಕೊಟ್ಟಿದ್ದಾರೆ. ಈ ಅಷ್ಟಾಂಗ ಮಾರ್ಗಗಳನ್ನು 3 ಭಾಗಗಳಾಗಿ ಅವರು ವಿಂಗಡಣೆಯನ್ನು ಮಾಡ್ತಾರೆ. ಅಂದರೆ ಇವು ಏನು ಅಷ್ಟಾಂಗ ಮಾರ್ಗಗಳು ಅಂದರೆ, ಪ್ರತಿಯೊಬ್ಬರೂ ನೀವು ದಿನನಿತ್ಯ ನಿಮ್ಮ ಮಕ್ಕಳಿಗೆ ಹೇಳ್ತಿರೋದು, ಹೇಳ್ದೇನೆ ಇರೋದಕ್ಕೆ ಅವಕಾಶನೇ ಇಲ್ಲ. ನಿಮ್ಮ ನಡುವೆ ಇರತಕ್ಕಂಥ ಒಂದು ಅಂಶಗಳಿವು. ಇದನ್ನು ಆಮೇಲೆ ತದನಂತರದಲ್ಲಿ ಬುದ್ಧ ಏನು ಇದನ್ನು ಬುದ್ಧಿಸಮ್ ಅಂತ ಬೋಧನೆ ಮಾಡಲಿಲ್ಲ. ಆಮೇಲೆ ಇದನ್ನೆಲ್ಲ ಅವತ್ತಿನ ಮಾಂಕುಗಳು ಅದೆಲ್ಲ ಸೇರಿಸ್ಕೊಳ್ತಾ ಆಮೇಲೆ ಬುದ್ಧ ಧರ್ಮ ಅಂತ ಕ್ರಿಯೇಷನ್ ಆಗಿರ್ತಕ್ಕಂಥ. ಬುದ್ಧ ಧರ್ಮ ಅಂತ ಕ್ರಿಯೇಷನ್ ಮಾಡಲಿಲ್ಲ. ಇದು ಒಂದು ಜೀವನ ವಿಧಾನದ ಕಲೆ, ಎಲ್ಲರಿಗೂ ಬೇಕು. ನಾನು ಜ್ಞಾನೋದಯ ಹೊಂದಿದ್ದೇನೆ, ಎಲ್ಲರೂ ಸಹ ಜ್ಞಾನೋದಯವನ್ನು ಪಡಿಬೇಕು, ಅದು ಅವ್ರ ಗುರಿ ಇದ್ದಿತ್ತು. ಅದಕ್ಕೆ ಒಂದು ಜೀವನ ವಿಧಾನದ ಒಂದು ಕಲೆಯನ್ನು ಕೊಟ್ಟಿದ್ದಾರೆ. ಆ ಕಲೆಗೆ ಮಾರ್ಗ ಏನಂದರೆ ಈ ಒಂದು ಅಷ್ಟಾಂಗ ಮಾರ್ಗ ಅಂತಕ್ಕಂಥದ್ದು. ಈ ಅಷ್ಟಾಂಗ ಮಾರ್ಗಗಳಲ್ಲಿ 3 ಭಾಗ ಇದೆ. ಮೊದಲನೇದು ಒಂದು ವಿಜ್ಡಮ್ ಟ್ರೈನಿಂಗು ಅಂತ. ವಿಜ್ಡಮ್ ಟ್ರೈನಿಂಗ್ ಎಲ್ಲರಿಗೂ ಯಾಕೆ ಬೇಡ? ಈಗ ನಾವೆಲ್ಲಾದರೂ ಮಾತಾಡ್ತೀವಿ, ನಿನಗೆ ಏನಾದರೂ ತುಂಬ ತಪ್ಪು ಕೆಲಸ ಮಾಡಿದ್ರೆ ನಿನಗೆ ಪ್ರಜ್ಞೆ ಇದೆಯೋ ಇಲ್ವೋ ಅಂತ ಮಾತಾಡಲ್ವ? ಆ ಪ್ರಜ್ಞೆಗೆ ಸಂಬಂಧಪಟ್ಟಂತೆ, ಅಂದರೆ ಏನು ಕಾನ್ಸಿಯಸ್ ಅಂತ ಏನು ಕರಿತೀವಿ, ಆ ಒಂದು ಪ್ರಜ್ಞೆಯನ್ನು ನನ್ನಲ್ಲಿ, ಸತ್ಯದ ಒಂದು ಪ್ರಜ್ಞೆ ನನ್ನಲ್ಲಿ ಅರೈಸ್ ಆಗಬೇಕು ಅಂತಕ್ಕಂಥದ್ದನ್ನು, ಆ ಟ್ರೈನಿಂಗನ್ನು ನಾವು ಮಾಡಿಕೊಳ್ಬೇಕು ಅಂತಕ್ಕಂಥದ್ದು ಇಲ್ಲಿ ಬುದ್ಧ ಹೇಳ್ತಾರೆ ಅಷ್ಟಾಂಗ ಮಾರ್ಗದಲ್ಲಿ. ನಾವೇನು ಮಾತಾಡ್ತೀವೋ ಅದನ್ನೇ
ಈ ಪ್ರಾಕ್ಟಿಕಲ್ ಆಗಿ ಹೇಳ್ತಕ್ಕಂಥದ್ದು ಜೀವನ ಹೆಂಗೆ ನಾವು ರನ್ ಮಾಡಬೇಕು ಅಂತಕ್ಕಂಥದ್ದು. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ ವಿಜ್ಡಮ್ ಟ್ರೈನಿಂಗಲ್ಲಿ 2 ಪಾಯಿಂಟ್ ಹೇಳ್ತಾರೆ. ಅಂದರೆ ಸಮ್ಯಕ್ ದೃಷ್ಟಿ, ಸಮ್ಯಕ್ ಸಂಕಲ್ಪ ಅಂತಕ್ಕಂಥದ್ದು. ಅಂದರೆ ಸರಿಯಾದ ದೃಷ್ಟಿ ಇರಬೇಕು ಅಂತಕ್ಕಂಥದ್ದು, ಸರಿಯಾದ ಸಂಕಲ್ಪ ಇರಬೇಕು ಅಂತಕ್ಕಂಥದ್ದು. ಇವೆರಡು ವಿಜ್ಡಮ್ ಟ್ರೈನಿಂಗು ಅಂತ. ನಮ್ಮಲ್ಲಿ ಏನಾಗಿದೆ ಅಥವಾ ಯಾಕೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತಕ್ಕಂಥ ನಾವು ಯೋಚನೆ ಮಾಡೋಣ. ಈಗ ಯಾಕೆಂದರೆ ಎಲ್ಲರಿಗೂ ಕಾನ್ಸೆಪ್ಟ್ಗಳು ಏನಿದೆ, ಆ ಪರಿಕಲ್ಪನೆಗಳು ನಮಗೆ ಅರ್ಥ ಆದರೆ, ಆ ಸತ್ಯವನ್ನು ಗೋಚರ ಆದರೆ, ನಮಗೆ ಆ ಒಂದು ಪ್ರಾಸ್ಪೆಕ್ಟಿವ್ ಅಥವಾ ಈ ಒಂದು ದೃಷ್ಟಿ ಅಂತಕ್ಕಂಥದ್ದು ಏನಿದೆ ಅದು ನಮಗೆ ಅರ್ಥ ಆಗೋದಕ್ಕೆ ಸಾಧ್ಯತೆ ಇದೆ. ಸರಿಯಾದ ದೃಷ್ಟಿ ಅಂದರೆ ಹೇಗೆ, ಅದಕ್ಕೆ ಒಂದು ಉದಾಹರಣೆಯನ್ನು ನೋಡ್ಕೊಳ್ಳೋದು ನಾವು. ಈಗ ನಾವೆಲ್ಲರೂ ದೇವರು ಫೋಟೋನ ಇಟ್ಟು ಪೂಜೆ ಮಾಡ್ತೀವಿ, ಕರೆಕ್ಟಾ? ಯಾರೂ ಇಲ್ಲಿ ದೇವರನ್ನು ಪೂಜೆ ಮಾಡದೇ ಇರತಕ್ಕಂಥವ್ರು ಯಾರೂ ಇಲ್ಲ. ಅಕಸ್ಮಾತ್ ಪೂಜೆ ಮಾಡಿ ಈಗ ಬಿಟ್ಟಿರ್ಬೋದು, ಅದು ಬೇರೆ ವಿಚಾರ, ಕರೆಕ್ಟ್ರಾ? ಈಗ ನಾವು ಪೂಜೆ ಮಾಡಿದ್ವಿ, ಈಗ ಬಿಟ್ಟಿದ್ದೀವಿ ಅಂತ ಇಟ್ಕೊಳ್ಳೋಣ. ಅಂದರೆ ಸತ್ಯ ಗೊತ್ತಾದ ಮೇಲೆ ಬಿಟ್ಟಿರೋದು. ಅಂದರೆ ಸರಿಯಾದ ದೃಷ್ಟಿ ಬರಬೇಕು. ದೃಷ್ಟಿ ಬಂದರೆ ಮಾತ್ರ ನಾನು ಅದನ್ನು ಬಿಡೋದಕ್ಕೆ ಸಾಧ್ಯತೆ ಉಂಟು. ಇದನ್ನು ನಾವು ಪರಿಶೀಲನೆ ಮಾಡೋಣ, ಇದು ಹೇಗೆ ಅಂತಕ್ಕಂಥದ್ದು. ಈ ದೇವರ ಒಂದು ಪರಿಕಲ್ಪನೆಗೆ ಈಗ ನಮಗೆ ಬುದ್ಧಂದು ಬೇಡ, ನಾವು ಇದಕ್ಕೆ ಹೋಗೋಣ. ನಾವು ಕರೆಕ್ಟಾಗಿದ್ದೀವಾ, ನಮ್ಮ ಹತ್ರ ದೃಷ್ಟಿಕೋನ ಪಕ್ಕ ಇದೆಯೇ ಇಲ್ಲೋ ಅಂತಕ್ಕಂಥದ್ದು ಅಸೆಸ್ ಮಾಡ್ಕೊಳ್ಳೋಣ. ಈಗ ನಮ್ಮ ವೇದದ ಪ್ರಕಾರ ದೇವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಪರಿಕಲ್ಪನೆ ಏನು? ಸರ್ವವ್ಯಾಪಿ, ಸರ್ವಶಕ್ತ, ಕರೆಕ್ಟಾ? ಇದು ಹೇಳಿಲ್ವೋ ವೇದ? ಹೇಳಿದೆ ತಾನೆ? ಇದು ಒಂದೇ ಅಂಶನ ಇಟ್ಕೊಳ್ಳೋಣ. ವೇದ ಏನು ಹೇಳಿದೆವು? ಸರ್ವವ್ಯಾಪಿ ಅಂತಕ್ಕಂಥದ್ದನ್ನು, ಅಂದರೆ ಎಲ್ಲ ಕಡೆನೂ ಇದ್ದಾನೆ, ಎಲ್ಲ ಕಡೆನೂ ವ್ಯಾಪಿಸಿಕೊಂಡಿದ್ದಾನೆ, ಸರ್ವವ್ಯಾಪಿ ಆಗಿದ್ದಾನೆ. ಇದು ನಮ್ಮ ವೇದ ಹೇಳಿರ್ತಕ್ಕಂಥದ್ದು, ದೇವರಿಗೆ ಕೊಟ್ಟಿರ್ತಕ್ಕಂಥ ಒಂದು ಕಾನ್ಸೆಪ್ಟು, ಒಂದು ಪರಿಕಲ್ಪನೆ. ಈ ಪರಿಕಲ್ಪನೆಯನ್ನು ನಮ್ಮ ದೃಷ್ಟಿಯಲ್ಲಿ ನಾವು ಹೇಗೆ ನೋಡ್ತಾ ಇದ್ದೀವಿ ಅಂತಕ್ಕಂಥದ್ದು, ಮತ್ತು ಸತ್ಯ ಇರತಕ್ಕಂಥದ್ದು ಹೇಗೆ ಅಂತಕ್ಕಂಥದ್ದು. ಈಗ ಉದಾಹರಣೆಗೆ ತೆಗೆದುಕೊಳ್ಳೋಣ. ನಾನು ಈಗ ಒಂದು ಫೋಟೋ ಇಟ್ಟುಕೊಂಡು, ಫೋಟೋದಲ್ಲಿ ಯಾವುದೋ ಒಂದು ದೇವರನ್ನು ಇಟ್ಕೊಂಡು ನಾನು ಪೂಜೆ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಈಗ ಪೂಜೆ ಮಾಡಿದ್ರೆ ಆ ಸರ್ವವ್ಯಾಪಿ ಆಗಿರ್ತಕ್ಕಂಥ ಒಂದು ದೇವರನ್ನು ನಾವು ಇಷ್ಟ ಅಗಲ ಈ ಫೋಟೋದಲ್ಲಿ ಮಾತ್ರ ನಾವು ನೋಡ್ತಾ ಇದ್ದೀವಿ ಅಂದಮೇಲೆ, ಆ ಸರ್ವವ್ಯಾಪಿ ಅಂತಕ್ಕಂಥ ಅರ್ಥಕ್ಕೆ ನಾವು ಸರಿಯಾದ ದೃಷ್ಟಿಕೋನದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ದೀವ, ಅಥವಾ ಅದಕ್ಕೆ ಅಪಚಾರ ಮಾಡ್ದಂಗೆ ಆಗುತ್ತೋ? ಕರೆಕ್ಟಾ? ನಾವು ಒಂದು ಫೋಟೋದಲ್ಲಿ ಸರ್ವವ್ಯಾಪಿ ಅಂತ ನೋಡೋಕ್ಕಾಗುತ್ತಾ? ಫೋಟೋಕ್ಕೆ ಮಾತ್ರ ಸೀಮಿತ ಮಾಡಿರ್ತೀವಿ, ಕರೆಕ್ಟಾ? ಈ ಫೋಟೋದಲ್ಲಿ ನೋಡಿದಾಗ ಮಾತ್ರ, ಆ ಚಿತ್ರ ಕಂಡಾಗ ಮಾತ್ರ ನನಗೆ ಈ ದೇವರು, ಅಥವಾ ದುರ್ಗಿ ಫೋಟೋ ನೋಡಿದ್ರೆ ದುರ್ಗಿ ದೇವರು ನನಗೆ ಈ ಫೋಟೋದಲ್ಲಿದೆ ಅಂತ ಕೈ ಮುಗಿತೀನಿ. ಈ ಫೋಟೋಕ್ಕೆ ಮಾತ್ರ. ಆ ಫೋಟೋದಿಂದ ಈ ಕಡೆಗೆ ಬಂದಾಗ ಇಲ್ಲಿ ಇರತಕ್ಕಂಥ ದೇವರನ್ನು ನಾವು ನೋಡೋದಕ್ಕಾಗಲ್ಲ. ಅಂದರೆ ಅದು ಹೇಳಿರೋದೇನು ವೇದ ಪರಿಕಲ್ಪನೆ? ಸರ್ವವ್ಯಾಪಿ ಅಂತಕ್ಕಂಥದ್ದನ್ನು ಏನು ಹೇಳಿದೆ, ಎಲ್ಲ ಕಡೆನೂ ಇದಾನೆ ಅಂತಕ್ಕಂಥದ್ದನ್ನು, ದೇವರು ಅಂತಕ್ಕಂಥವ್ನು ಇದಾನೆ ಅಂತಕ್ಕಂಥದ್ದನ್ನ ಏನು ಹೇಳಿದ್ದಾರೆ, ಅದನ್ನು ನಮ್ಮ ಪ್ರಾಸ್ಪೆಕ್ಟಿವ್ ಅಥವಾ ನಮ್ಮ ದೃಷ್ಟಿಕೋನದಲ್ಲಿ ನಾವು ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಒಂದು ರೀತಿಯಲ್ಲಿ ನಾವು ಕೇವಲ ಒಂದು ಫೋಟೋಕ್ಕೆ ನಾವು ಸೀಮಿತ ಮಾಡಿದಾಗ ಆಗ ಆ ಅರ್ಥ ಅಪಚಾರ ಆಗುತ್ತೆ. ಅಂದಮೇಲೆ ನಾವು ದೇವರ ಒಂದು ಪರಿಕಲ್ಪನೆಯನ್ನು ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀವೋ ಅಥವಾ ತಿಳ್ಕೊಂಡಿದ್ದೀವೋ? ಅಂದರೆ ಎಲ್ಲ ಕಡೆನೂ ಇದನ್ನಲ್ಲ ಸಹ, ಆ ಫೋಟೋದಲ್ಲಿ ಇರ್ತಾನಲ್ಲ, ಅದಕ್ಕೆ ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಅಂದ್ಕೊಳ್ಬೋದು. ಅದನ್ನು ಒಂದು ಪ್ರಶ್ನೆ ಎದ್ದಾಳತ್ತೆ. ಆದರೆ ಅದರಿಂದ ನಮಗೆ ತೊಂದರೆಗಳಿದೆ. ಹೆಂಗೆ ತೊಂದರೆಗಳಿದೆ? ಈಗ ಉದಾಹರಣೆಗೆ ನಮ್ಮ ರಾಜಕೀಯ ವ್ಯಕ್ತಿಗಳು ಬರ್ರಿ ನಾವು ಧರ್ಮಸ್ಥಳಕ್ಕೆ ಹೋಗಿ ಪ್ರಮಾಣ ಮಾಡೋಣ ಅಂತಾರೆ, ಕರೆಕ್ಟಾ? ಅಂದರೆ ಅದರ ಅರ್ಥ ಏನು? ಧರ್ಮಸ್ಥಳಕ್ಕೆ ಹೋದಾಗ ಮಾತ್ರ ಇಬ್ಬರು ಪ್ರಮಾಣ ಮಾಡ್ತಾರೆ, ಅದೇ ಆ ದೇವಸ್ಥಾನದ ಮುಂದೆ. ಆಮೇಲೆ ಇನ್ನು ಬೇರೆ ಕಡೆ ದೇವರು ಇಲ್ಲ ಅಂತ ಪ್ರೂವ್ ಆಯಿತು, ಕನ್ಫರ್ಮೇಷನ್ ಆಯಿತು, ಕರೆಕ್ಟ್ ತಾನೆ? ಬೇರೆ ಕಡೆ ಬಂದಾಗ ಅವ್ನು ಸುಳ್ಳು ಹೇಳ್ಬೋದು ಅಂತ. ಯಾಕಂದರೆ ಎಲ್ಲ ಕಡೆ ದೇವರು ಇದ್ದಾನೆ ಅಂದರೆ ಇಲ್ಲೇ ಪ್ರಮಾಣ ಮಾಡ್ಬೋದಲ್ಲ. ಅಂದರೆ ಅಲ್ಲಿಗೆ ಯಾಕೆ ಹೋಗ್ತಾ ಇದ್ದೀವಿ? ಅಂದರೆ ಅಲ್ಲಿ ಮಾತ್ರ ಇದ್ದಾನೆ ಅಂತ ನಾವು ನೋಡ್ತಾ ಇದ್ದೀವಿ, ಬೇರೆ ಕಡೆ ಇಲ್ಲ ಅಂತ ನೋಡ್ತಾ ಇದ್ದೀವಿ. ಅದು ತಪ್ಪೆ. ಅವಾಗ ನಿಮ್ಮದು ಕೇಂದ್ರೀಕೃತ ಆಗುತ್ತೆ. ಒಂದು ಸರ್ವವ್ಯಾಪಿ ಅಂದಾಗ ನೀವು ಹೇಗೆ ನೋಡ್ತೀರಾ? ಕೇವಲ ಫೋಟೋದಲ್ಲಿರ್ತಕ್ಕಂಥ ಒಂದು ಚಿತ್ರ ಏನಿದೆ, ಆ ಚಿತ್ರದ ಒಂದು ಇಮ್ಯಾಜಿನೇಷನ್ ಏನಿದೆ, ಅದನ್ನು ಮಾತ್ರ ನಾನು ದೇವರು ಅಂತಕ್ಕಂಥದ್ದನ್ನು ಬಗಿತಾ ಇದ್ದೇನೆ ಅಥವಾ ನೋಡ್ತಾ ಇದ್ದೇನೆ. ಆ ದೃಷ್ಟಿ ಮಾತ್ರ ಅಲ್ಲಿ ಇಟ್ಟಿದ್ದೀನಿ, ಆ ದೃಷ್ಟಿಕೋನದಲ್ಲಿ ಮಾತ್ರ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಅದನ್ನೇ ನಮ್ಮ ಮಕ್ಕಳಿಗೂ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ. ಆದರೆ ಆ ಫೋಟೋ ಪ್ರೇಮ್ ಇದೆಯಲ್ಲ, ಆ ಪ್ರೇಮನೂ ಸಹ ದೇವರು ಅಂತ ನಾನು ಪೂಜೆ ಮಾಡ್ತೀನೋ? ಅಥವಾ ಆ ಪ್ರೇಮ ಏನಿದೆ, ಆ ಪ್ರೇಮಕ್ಕೆ ಕಟ್ಟಿರ್ತಕ್ಕಂಥ ಒಂದು ಮಳೆ ಏನಿದೆ, ಆ ಮಳೆನೂ ದೇವರು ಅಂತ ನಾನು ಟ್ರೀಟ್ ಮಾಡ್ತೀನೋ? ಆಮೇಲೆ ಆ ಮಳೆ ಕಟ್ಟಿರ್ತಕ್ಕಂಥ ದಾರ ಏನಿದೆ, ಅದು ಸಹ ದೇವರು ಅಂತ ನಾನು ಪೂಜೆ ಮಾಡ್ತೀನೋ? ಆಮೇಲೆ ಆ ಮಳೆ ದಾರ, ಆ ಒಂದು ಇದಕ್ಕೆ ಗೋಡೆಗೆ ನೇತಾಕಿರ್ತೀವಲ್ಲ, ಆ ಗೋಡೆನೂ ಸಹ ದೇವರು ಅಂತಕ್ಕಂಥದ್ದು ನಾನು ಎಂದಾದರೂ ಪೂಜೆ ಮಾಡಿದೀವ? ಹೇಳಿ, ಪೂಜೆ ಮಾಡಿಲ್ಲ. ಇದನ್ನೇ
ಬುದ್ಧ ಹೇಳಿದ್ದೇನು ಅಂದರೆ ಸರಿಯಾದ ದೃಷ್ಟಿ, ಅಂದರೆ ಸರಿಯಾದ ರೀತಿಯಲ್ಲಿ ನಿಮ್ಮ ಪ್ರಾಸ್ಪೆಕ್ಟಿವ್, ನೀವು ಆ ಪರ್ಸೆಪ್ಷನ್ ಇರಬೇಕು, ಅಥವಾ ನೀವು ಅರ್ಥ ಮಾಡ್ಕೊಳ್ತಕ್ಕಂಥದ್ದನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥದ್ದು. ಅಂದರೆ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡ್ರೆ, ಸರಿಯಾದ ದೃಷ್ಟಿ ನಮ್ಮಲ್ಲಿದ್ದರೆ ಸತ್ಯ ನಮಗೆ ಅರ್ಥ ಆಗುತ್ತೆ. ಅಂದರೆ ಇದರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು, ದೇವರನ್ನು ಒಂದು ಮಿತಿಯಲ್ಲೂ ನೋಡ್ತಾ ಇದ್ದೀವಿ. ಸರ್ವವ್ಯಾಪಿ ಆಗಿರ್ತಕ್ಕಂಥ ಒಂದು ಅಷ್ಟೊಂದು ಮಹಾನ್ ವ್ಯಕ್ತಿ ಆಗಿರ್ತಕ್ಕಂಥ ದೇವರನ್ನು ಕೇವಲ ನಾವು ಒಂದು ಫೋಟೋದಲ್ಲಿ ಸೀಮಿತಗೊಳಿಸಿ ನಾವು ನೋಡ್ತಾ ಇದ್ದೀವಿ ಅಂತಂದರೆ, ಆಗ ಆ ಸರ್ವಶಕ್ತನಾಗಿರ್ತಕ್ಕಂಥ ಸರ್ವವ್ಯಾಪಿ ಆಗಿರ್ತಕ್ಕಂಥ ಆ ದೇವರಿಗೆ ನಾವು ಅಪಚಾರ ಮಾಡ್ದಂಗೋ ಅಥವಾ ಉಪಕಾರ ಮಾಡ್ದಂಗೋ. ನಿಮಗೆ ನೀವು ಅರ್ಥೈಸ್ಕೊಳ್ಳಿ, ಇದನ್ನು ನಾವು ಅರ್ಥೈಸ್ಕೊಳ್ಬೇಕು, ಸರಿಯಾದ ದೃಷ್ಟಿಕೋನ ಹೇಗೆ ಅಂತಕ್ಕಂಥದ್ದು. ಹಾಗಾದರೆ ವೇದ ಹೇಳಿರೋದು ಕರೆಕ್ಟಾಗಿ ಹೇಳಿದೆ, ಅದು ಸರ್ವವ್ಯಾಪಿ ಅಂತಕ್ಕಂಥ. ಬಟ್ ನಾವು ಬಳಸ್ತಕ್ಕಂಥ ವಿಧಾನ ಏನಿದೆ, ಆಚರಣೆಗಳೇನಿದೆ, ಆಚರಣೆಗಳಲ್ಲಿ ಆ ಸತ್ಯಾಂಶಗಳಲ್ಲಿ ನಾವಲ್ಲಿ ಆ ಒಂದು ಸತ್ಯತೆಗೆ ನಾವು ಹೋಗ್ತಾ ಇಲ್ಲ ಅಂತಕ್ಕಂಥ ಸರಿಯಾದ ಒಂದು ದೃಷ್ಟಿಯನ್ನು ನಾವು ಇಟ್ಕೊಂಡಿಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ನಾವಿಲ್ಲಿ ಯೋಚನೆ ಮಾಡ್ಬೋದು. ಇನ್ನೊಂದು ಅಂಶನ ಇದಕ್ಕೆ ನಾವು ನೋಡೋದಾದರೆ, ಈಗ ನಾವು ಏನು ಅಂತ ಅಂದ್ಕೊಂಡಿದ್ದೀವಿ ಅಂದರೆ ಸತ್ ಚಿತ್ತ ಆನಂದ ಅಂತಲೂ ಕರಿತೀವಿ. ಈಗ ಸಚ್ಚಿದಾನಂದ ಅಂದರೆ ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ, ಹೇಳಿ? ಮಾತಾಡಿದ್ರೆ ಒಂದು ಸ್ವಲ್ಪ ಅರ್ಥ ಆಗುತ್ತೆ, ಯಾಕಂದರೆ ಇವತ್ತು ಮಾತಾಡೋಣ ಯಾಕಂದರೆ ಸುಮ್ಮನೆ ಹೇಳ್ಕೊಂಡು ಹೋದ್ರೆ ಆಗಲ್ಲ. ಈಗ ಸಚ್ಚಿದಾನಂದ ಅಂದರೆ ಅವಾಗೇನೋ ಒಂದು ಶಿವೋಮ ಅಂತ ಹೇಳ್ತೀವಿ, ಅಥವಾ ಸಚ್ಚಿದಾನಂದ ಅಂತ ಕರಿತೀವಿ. ಸಚ್ಚಿದಾನಂದ ಒಂದು ರೂಪ ಇರುತ್ತೆ, ಒಂದು ದೇವರು ಇರ್ತಕ್ಕಂಥ ಒಂದು ರೀತಿಯಲ್ಲಿ ನಾವು ತಿಳ್ಕೊಂಡಿದ್ದೀವಿ, ಕರೆಕ್ಟ್ ತಾನೆ? ಅದೇ ತಾನೆ? ಅದನ್ನೇ ದೇವರು ಅಂತ ತಿಳ್ಕೊಂಡಿದ್ದೀವಿ. ಇಲ್ಲಿ ಏನಾದರೂ ಬೇರೆ ಬೇರೆ ಅರ್ಥಗಳೇನಾದರೂ ಇದೆಯಾ? ಕರೆಕ್ಟಾ ಸರ್? ಆದರೆ ನಿಜವಾದ ಪರಿಕಲ್ಪನೆ ವೇದ ಡಿಸ್ಕ್ರೈಬ್ ಮಾಡಿರ್ತಕ್ಕಂಥ ಸಚ್ಚಿದಾನಂದನಿಗೆ ಏನು ಡಿಸ್ಕ್ರೈಬ್ ಏನು ಹೇಳುತ್ತೆ, ವೇದ ಏನು ಹೇಳುತ್ತೆ ಅಂತಕ್ಕಂಥದ್ದು ನಾವು ನೋಡೋದು. ಅಂದರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂದರೆ, ನಮ್ಮ ಋಷಿ ಮುನಿಗಳೇನಿದ್ದಾರೆ ಅವತ್ತಿನ ಕಾಲಕ್ಕೆ ಈ ಸೃಷ್ಟಿಯ ಒಂದು ರಹಸ್ಯವನ್ನು ಭೇದಿಸಬೇಕು ಅಂತ ಬೇಸೋದಕ್ಕೂ ಹೊಡ್ತಾರೆ ಅವರು. ಸೃಷ್ಟಿಗೆ ರಹಸ್ಯ ಏನು, ಅಥವಾ ನಾವಿಲ್ಲಿ ಯಾಕೆ ಹುಟ್ಟು ಬಂದ್ವಿ, ನಮ್ಮ ರಹಸ್ಯ ಏನು ಅಂತಕ್ಕಂಥದ್ದನ್ನು ಇದನ್ನು ಕೆದಕೋದಕ್ಕೆ ಅವರು ಸಾಧನೆ ಮಾಡೋದಕ್ಕೆ ಹೊಡ್ತಾರೆ. ಆಗ ಸಾಧನೆ ಮಾಡಿದಾಗ ಅವ್ರಿಗೆ ಗೋಚರಿಸುತ್ತೆ ಏನು ಅಂತಂದರೆ, ಸತ್ ಅಂತಕ್ಕಂಥದ್ದು ಏನಿದೆ ಅಂದರೆ, ಈಗ ಈ ಚೇರು ಇದು ಒಂದು ಜಡ ವಸ್ತು, ಇದನ್ನು ನಾವು ಸತ್ ಅಂತ ಕರಿತೀವಿ. ಈ ಜಡ ವಸ್ತು ಏನು ಅಂತಂದರೆ, ನಾನೀಗ ಚೇರ್ ಇಲ್ಲ ಹಾಕಿದ್ರೆ ಇಲ್ಲೇ ಇರುತ್ತೆ, ಇದನ್ನು ಮೂವ್ ಆಗಬೇಕಾದ್ರೆ ಏನು ಮಾಡ್ಬೇಕು, ಇನ್ನೊಂದು ಸಪೋರ್ಟ್ ಬೇಕು, ಕರೆಕ್ಟಾ? ನಾನು ಈ ಚೇರನ್ನು ತೆಗೆದು ಅಲ್ಲ ಹಾಕಿದ್ರೆ ಅಲ್ಲಿಗೆ ಹೋಗುತ್ತೆ, ಇಲ್ಲ ಹಾಕಿದ್ರೆ ಇಲ್ಲಿಗೆ ಹೋಗುತ್ತೆ. ಇಲ್ಲೇ ಬಿಟ್ಟರೆ ನೀವು 10 ವರ್ಷ ಬಿಟ್ಟರು ಇಲ್ಲೇ ಇರ್ತದೆ, ಹಾಳಾಗ್ಬೋದು ಅಷ್ಟೇ. ಬಟ್ ಅದೇ ಪ್ಲೇಸಲ್ಲಿ ಹಾಳಾಗುತ್ತೆ. ಅದಕ್ಕೆ ಯಾವುದೇ ಒಂದು ಮೂಮೆಂಟ್ ಇಲ್ಲ, ಕರೆಕ್ಟಾ? ಅದಕ್ಕೆ ಚಲನಾತ್ಮಕವಾಗಿಲ್ಲ, ಅದಕ್ಕೆ ಒಂದು ಕಾನ್ಸಿಯಸ್ ಪ್ರಜ್ಞೆ ಇಲ್ಲ. ಇದೆಯಾ ಇದಕ್ಕೆ? ಜಡವಸ್ತು ಇಲ್ಲ. ಇದನ್ನು ಸತ್ ಅಂತ ಕರೀತಕ್ಕಂಥದ್ದು. ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ, ನಾನು ಪೂರ್ತಿ ಎಕ್ಸ್ಪ್ಲನೇಷನ್ಗೆ ಹೋಗ್ತಿಲ್ಲ, ನಮ್ಗೆ ಅರ್ಥ ಆಗ್ಬೇಕು ಅಷ್ಟೇ, ಈಸಿಯಾಗಿ. ನೆಕ್ಸ್ಟ್ ಏನಿದೆ, ಈಗ ನಮಗೆ ನಿಮಗೆ ಪ್ರಾಣಿಗಳಿಗೆ, ಈಗ ಪ್ರಾಣಿದು ಯಾವುದಾನ ಒಂದು ನಾಯಿನ ಒಂದು 4 ಏಟು ಹೊಡೆದ್ರೆ ಏನಾಗುತ್ತದೋ, ಕೊಯ್ ಅನ್ನೋದು, ಕರೆಕ್ಟ್ ತಾನೆ? ಈಗ ನಮಗೊಂದು 4 ಏಟು ಹೊಡೆದ್ರೆ ಏನು ಮಾಡ್ತೀವಿ? ಅಳ್ತೀವಿ, ದುಃಖ ಪಡ್ತೀವಿ, ಇಲ್ಲ ರಿಯಾಕ್ಷನ್ ಮಾಡ್ತೀವಿ, ನನ್ನ ಹೊಡೆದ್ರು ಈಗ ಅಂತ ಹೇಳ್ಬಿಟ್ಟು ದುಃಖ ಪಡ್ತೀವಿ. ಅಂದರೆ ಈ ದುಃಖ ಏನಿದೆ, ಈ ಕೋಪ ಏನಿದೆ, ಈ ಸಂತೋಷ ಏನಿದೆ, ಈ ಆನಂದ ಏನಿದೆ, ಇವೆಲ್ಲ ಇದಾವಲ್ಲ, ಇವೆಲ್ಲ ನಮಗೆ ಅನುಭವಕ್ಕೆ ಬರುತ್ತೆ, ಕರೆಕ್ಟಾ? ಇದನ್ನು ನಾವು ಸತ್ತೂ ಇದೆ, ಇಲ್ಲಿ ಜಡನೂ ಇದೆ. ಸತ್ಯ ಯಾವುದು? ಈ ಬಾಡಿ ಏನು ಮಾಡುತ್ತೆ? ಆ ಚಿತ್ತನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಅದನ್ನು ನೀವು ತೋರ್ಸೋಕ್ಕಾಗಲ್ಲ. ಈಗ ನೀವು ಕೋಪನ್ ತೋರಿಸಿ ಅಂದರೆ ಎಲ್ಲಿ ತೋರ್ಸೋಕ್ಕಾಗತ್ತಾ? ಇಲ್ಲ ಸಂತೋಷನ ತೋರಿಸಿ ಅಂದರೆ ತೋರ್ಸೋಕ್ಕಾಗಲ್ಲ, ಕರೆಕ್ಟ್ರಾ? ಈ ಒಂದು ಅಂಶಗಳೇನಾಗುತ್ತೆ ನಮ್ಮಲ್ಲಿದೆ. ಅಂದರೆ ಇದು ಜಡವಸ್ತು, ಈ ಜಡವಸ್ತು ಜೊತೆಲೆ ಸೂಕ್ಷ್ಮ ರೂಪಗಳು ಸಹ ಸೇರಿಕೊಂಡಿದೆ ನಮ್ಮಲ್ಲಿ. ಇದು ಶರೀರ ಜಡವಸ್ತು. ಈ ಶರೀರದಲ್ಲಿ ಈಗ ಪ್ರಾಣಶಕ್ತಿ ಇರ್ಬೋದು, ಅಥವಾ ದುಃಖ ಅನುಭವಿಸೋದಿರ್ಬೋದು, ಅಥವಾ ಆನಂದ ಪಡೋದಿರ್ಬೋದು, ಇವೆಲ್ಲನೂ ಅಂಶಗಳು ಇದಾವ ಇಲ್ವೋ? ಅಂದರೆ ಸತ್ತೂ ಇದೆ ಪ್ಲಸ್ ಚಿತ್ತೂ ಇದೆ. ಅಂದರೆ ಈ ಸತ್ ಚಿತ್ತ ಇದೆ, ಆಮೇಲೆ ಆನಂದನೂ ಇದೆಯಾ ಇಲ್ವೋ? ಆನಂದನೂ ಪಡ್ತೀವೋ ಪಡಲ್ವೋ? ಆನಂದನೂ ಪಡ್ತೀವಿ, ಆದರೆ ಶಾಶ್ವತವಾಗಿ ಇರಲ್ಲ ಅಷ್ಟೇ, ನಮಗೆ ನಿರಂತರವಾಗಿ ತಾತ್ಕಾಲಿಕವಾಗಿ ಇರುತ್ತೆ. ಅಂದರೆ ಅದು ಉಳಿಯಲ್ಲ ನಮ್ಮಲ್ಲಿ. ಈಗ ಒಂದು ಅರ್ಧ ಗಂಟೆ ನಾವು ಖುಷಿಯಾಗಿರ್ಬೋದು, ಆಮೇಲೆ ಈಗೇನೋ ಒಂದು ಕಡೆ ಮನಸ್ಸೆಲ್ಲ ಎಳೆಯುತ್ತೆ, ಇದು ಯಾಕೋ ಫ್ಯಾನ್ ಇಲ್ಲ, ಇದೇನು ಸೆಕೆ ಆಗುತ್ತೆ ಅನ್ನೋದು ಹೋದರೆ ಆ ಕಡೆಗೆ ಗಮನ ಹೋಗ್ಬಿಡೋದು. ಇಲ್ಲ ನಾನು ಕೇಳ್ಕೊಳ್ಳೇಬೇಕು ಅಂತಕ್ಕ ಮನಸ್ಸಿಗೆ ಟ್ರೈನಿಂಗ್ ಕೊಟ್ಟರೆ ನಾನು ಪೂರ್ತಿ ಕೇಳಲೇಬೇಕು, ನಾನು ತಿಳ್ಕೊಳ್ಳೇಬೇಕು, ಸೆಕೆ ಇದ್ದಿತ್ತು ಇವತ್ತು ಒಂದು ದಿವಸ ಸೆಕೆಲೆ ನೆನೆಯೋಣ ಅಂತಕ್ಕಂಥ ಖುಷಿಯಿಂದ ನೀವೇನಾದ್ರೂ ಆನಂದವಾಗಿ ನಾನು ಈ ಸೆಕೆ ಆದರೂ ಕೇಳ್ತೀನಿ ಅಂದರೆ ಕೇಳ್ಬೋದು. ಯಾಕೆ ನಿಮಗಿನ್ನ ಸೆಕೆ ನನಗೆ ಜಾಸ್ತಿ ಆಗುತ್ತೆ.
ಯಾಕೆ ಅಂದರೆ ಇಲ್ಲಿ ಪೂರ್ತಿ ಏನಿದೆ, ಹಬೆ ಇದೆ. ಆ ಹಬೆ ನನಗೆ ಬೀಳ್ತಾ ಇದೆ, ಕರೆಕ್ಟ್ರಾ? ಅಂದರೆ ನಾನು ಅದನ್ನು ಆನಂದಿಸೋದಾದರೆ ನನಗದು ಗೊತ್ತಾಗಲ್ಲ. ನಾನೇನಾದ್ರೂ ಇದು ನನಗೆ ಶಕೆ ಆಗ್ತಾ ಇದೆ, ನನಗೆ ನೀರು ಕಿತ್ಕೊಂಡಿದೆ ಅಂತ ನನ್ನ ಮನಸ್ಸಲ್ಲಿ ಹೋಯ್ತು ಅಂತಂದರೆ, ಆ ಪ್ರಜ್ಞೆಗೆ ಹೋದರೆ ನನಗೆ ಶಕೆ ಆದೇ ಆಗುತ್ತೆ, ತೊಟ್ಕೊಳಕ್ಕಾಗಲ್ಲ, ಇಲ್ಲಿಂದ ಎದ್ದು ಹೋಗ್ಬೇಕು ಅನ್ಸುತ್ತೆ. ಅದಕ್ಕೆ ಇಲ್ಲಿ ಏನು ಅಂದರೆ, ಇಲ್ಲಿ ಅಂಶ ಏನು ಅಂದರೆ, ನಮ್ಮ ಶರೀರ ಜಡ, ಆ ಜಡದಲ್ಲಿ ಚಿತ್ತಿದೆ. ಚಿತ್ತ ಅಂದರೆ ನಮಗೀಗೇನು ದುಃಖ ಏನಿದೆ, ಆನಂದ ಏನಿದೆ, ಇವೆಲ್ಲನೂ ಅನುಭವಿಸ್ತಕ್ಕಂಥ ಸಂತೋಷ ಏನಿದೆ, ಇದೆಲ್ಲನೂ ಪ್ರಾಣಿ ಸಂಕುಲ ಇರ್ಬೋದು, ನಾವಿರ್ಬೋದು, ಇವೆಲ್ಲನೂ ನಾವು ಅನುಭವಿಸ್ತೀವಿ. ಇದು ಜಗತ್ತಲ್ಲಿ ಈ 3 ರೂಪಗಳಿದೆ ಅಂತಕ್ಕಂಥದ್ದನ್ನು, ಈ ರಹಸ್ಯನ ತಿಳ್ಕೊಳ್ತಾರೆ ಋಷಿಮುನಿಗಳು. ಅಂದರೆ ಸತ್ತು ಜಡ ವಸ್ತು ಇದೆ ಈ ಪ್ರಪಂಚದಲ್ಲಿ, ಜಡ ವಸ್ತುಗಳು ಇದಾವೆ ಇಲ್ವೋ? ಆ ಜಡ ವಸ್ತು ಜೊತೆಲೆ ಜಡ ವಸ್ತು ಪ್ಲಸ್ ಚಿತ್ತ ಇರ್ತಕ್ಕಂಥದ್ದು ಇದೆ. ಆದರೆ ಆನಂದ ಇಲ್ಲಿ ಕ್ಷಣಿಕ, ಇದನ್ನು ಆನಂದ ಇದೆ ಅಂತ ನಾವು ಇಲ್ಲಿ ಹೇಳೋಕ್ಕಾಗಲ್ಲ, ಕರೆಕ್ಟ್ರಾ? ಆಮೇಲೆ 3ನೇದು ಏನು ಹೇಳುತ್ತೆ ಅಂದರೆ ಸತ್ ಚಿತ್ ಆನಂದ, ಇದನ್ನು ಸಚ್ಚಿದಾನಂದ ಅಂತ ಕರಿತೀವಿ ಅಂತ. ಅಂದರೆ ಇಲ್ಲೇನು ಅಂದರೆ ಸಚ್ಚಿದಾನಂದ ಅಂದರೆ ಸತ್ ಅಂದರೆ ಜಡನೂ ಇದೆ, ಚಿತ್ತನೂ ಇದೆ, ಆನಂದನೂ ಇದೆ. ಅಂದರೆ ಶಾಶ್ವತವಾಗಿ ಆನಂದವಾಗಿರ್ತಕ್ಕಂಥದ್ದು ಸತ್ ಚಿತ್ ಆನಂದ, ಈ 3 ಇರ್ತಕ್ಕಂಥವ್ರು ಯಾವುದಿದೆಯೋ ಅದನ್ನು ಸಚ್ಚಿದಾನಂದ ಅಂತ ಕರೆದಿರ್ತಕ್ಕಂಥದ್ದು. ಅದನ್ನೇ ನಾವು ದೇವರು ಅಂತಲೂ ನಾವು ಇದರಲ್ಲಿ ಅರ್ಥದಲ್ಲಿ ನಾವು ಹೇಳ್ತಾರೆ. ಅಂದರೆ ಈ ಅಂಶಗಳನ್ನು ಈ ಥರ ನಾವು ತಿಳ್ಕೊಳ್ಬೇಕಾಗತ್ತೆ. ಇದು ದೃಷ್ಟಿ, ಅಂದರೆ ಸರಿಯಾದ ದೃಷ್ಟಿ ನಮಗಿದ್ದರೆ ಆಗ ನಮಗೆ ಅರ್ಥ ಮಾಡಿಕೊಂಡಾಗ ಆಗ ನಮ್ಮಲ್ಲಿ ಇರ್ತಕ್ಕಂಥದ್ದನ್ನು ನಾವೇನು ಮಾಡಬೇಕು, ಇಲ್ಲಿ ಅರ್ಥ ಏನು, ಸಚ್ಚಿದಾನಂದನ ನಾವು ನೋಡೋದಕ್ಕೆ ಸಾಧ್ಯತೆ ಇಲ್ಲ ಅಂದ್ರೂ ಇದರ ಒಟ್ಟು ಸಾರಾಂಶ ಏನು ಅಂತಂದರೆ, ಈಗ ದೇವರು ಅಂತಕ್ಕಂಥದ್ದು ಸಚ್ಚಿತ್ ಆನಂದ 3 ಇರುತ್ತೆ ಅಂತ, ಶಾಶ್ವತವಾಗಿ ಇರ್ತವೆ ದೇವರಲ್ಲಿ ಅಂತಕ್ಕಂಥದ್ದು. ಆ ಆನಂದ ಸ್ವರೂಪದಲ್ಲಿ ನಾವು ಇರಬೇಕು ಅಂತಕ್ಕಂಥದ್ದು. ಅದಕ್ಕೆ ಬುದ್ಧ ಏನು ಸದಾ ಅವ್ರ ಮುಖ ನೋಡಿದ ತಕ್ಷಣ ಏನನ್ಸುತ್ತೆ, ಅಂದರೆ ಆ ಆನಂದ ಸ್ವರೂಪನ ಅದನ್ನು ಗೆದ್ದಿರ್ತಕ್ಕಂಥವ್ರು ಬುದ್ಧ ಅಂತಕ್ಕಂಥವ್ರು, ಆ ಸಚ್ಚಿದಾನಂದ ಸ್ವರೂಪನ ಹೊಂದಿರ್ತಕ್ಕಂಥವ್ರು. ಅದನ್ನು ನಾವು ಅರ್ಥೈಸ್ಕೊಳ್ಬೇಕಾಗತ್ತೆ. ಇದು ಈ ರೀತಿಯಲ್ಲಿ ಸರಿಯಾದ ದೃಷ್ಟಿ, ಅಂದರೆ ಈ ಥರ ದೃಷ್ಟಿಯನ್ನು ನಾವು ಇಟ್ಟುಕೊಂಡಾಗ ಆಗ ಜೀವನದಲ್ಲಿ ನಾವು ಆ ಪ್ರಜ್ಞೆಯನ್ನು, ಸತ್ಯಾಂಶವನ್ನು, ವಾಸ್ತವತೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಉಂಟು. ಇಲ್ಲ ಅಂದರೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಈಗ ನಾವು ಎಷ್ಟೋ ಜನ ಈ ದೇಹನೇ ನಾವು ಎಲ್ಲ ನಾನೇ, ಈ ದೇಹ ಒಂದೇ ಅಂತಕ್ಕಂಥ ನಾವು ತಿಳ್ಕೊಂಡಿದ್ದೀವಿ. ಅಂದರೆ ಈ ದೇಹದಲ್ಲಿ ಮತ್ತೆ ಪದರಗಳನ್ನು ನೋಡ್ತಾ ಹೋದರೆ ನಮ್ಮ ಈಗ ಉಪನಿಷತ್ತು ಹೇಳೋ ಪ್ರಕಾರ ಈಗ 5 ಕೋಶಗಳನ್ನು ನಾವು ನೋಡ್ಬೋದು. ಏನೀಗ ಅನ್ನಮಯ ಕೋಶ ಏನಿದೆ, ಪ್ರಾಣಮಯ ಕೋಶ ಏನಿದೆ, ಮನೋಮಯ ಕೋಶ ಏನಿದೆ, ವಿಜ್ಞಾನಮಯ ಕೋಶ ಏನಿದೆ, ಆನಂದಮಯ ಕೋಶ ಏನಿದೆ, ಈ 5 ಕೋಶಗಳನ್ನು ಸಹ ನಾವು ನೋಡ್ಬೋದು. ಈ 5 ಕೋಶಗಳನ್ನು ನೋಡಿದಾಗ ಇದು ಹೆಂಗೆ ಅಂದರೆ ಒಂದರಿಂದ ಹೇಗೆ ನಮ್ಮಲ್ಲಿ ವರ್ಕ್ ಆಗುತ್ತೆ ಅಥವಾ ನಾವು ಸದಾ ಆನಂದವಾಗಿ ನಾವು ಅನುಭವಿಸ್ತಕ್ಕಂಥದ್ದು, ಪ್ರತಿಯೊಂದು ಕೆಲಸನೂ ಸಹ ನಾವು ಆನಂದವಾಗಿ ಅನುಭವಿಸ್ತಾ ಇದ್ದೀವೋ ಅಥವಾ ಇಲ್ವೋ ಅಂತಕ್ಕಂಥ ನಾವು ನೋಡ್ಬೋದು. ನೋಡಿ, ಈ ದೇಹ ನಾವು ನೋಡಿದಾಗ ಈಗ ಈ ಚರ್ಮ ಇರ್ಬೋದು ಅಥವಾ ಈ ಕಾಂಡ ಇರ್ಬೋದು, ಈ ಮೂಳೆ ಇರ್ಬೋದು, ಈ ಮಾಂಸ ಇರ್ಬೋದು, ಇದರಲ್ಲಿ ಏನು ಶರೀರದಲ್ಲಿ ಇದೆ ಇದೆಲ್ಲನೂ ಬೆಳಿಬೇಕು ಅಂದರೆ ಏನು ಬೇಕು, ನಮಗೆ ಅನ್ನ ಬೇಕೇ ಬೇಕು. ಅನ್ನ ಇಲ್ಲದೇ ಇದು ಬೆಳೆಯಲ್ಲ ಅಂತಂದಾಗ ಏನಾಗುತ್ತೆ, ಆಗ ನಮಗೆ ಅನ್ನ ಇದ್ದರೆ ಮಾತ್ರ ಈ ಶರೀರ ಬೆಳೆಯುತ್ತೆ. ಏನು ಇದರಲ್ಲಿ ಇರ್ತಕ್ಕಂಥ ಮೂಳೆ ಏನಿದೆ, ರಕ್ತ ಏನಿದೆ, ಇದೆಲ್ಲನೂ ಚೆನ್ನಾಗಿರೋದಕ್ಕೆ ಸಾಧ್ಯತೆ ಉಂಟು. ಇದನ್ನು ಈ ದೇಹ ಏನಿದೆ ಇದನ್ನು ನಾವು ಅನ್ನಮಯ ಕೋಶ ಅಂತ ಕರಿತೀವಿ. ಅಂದರೆ ಈಗ ನಾನು ಬೆರಳುಗಳನ್ನು ಈ ಥರ ಪುಷಪ್ ಮಾಡ್ತಾ ಇದ್ದೀನಿ. ಒಂದು ಪಕ್ಷ ನನ್ನಲ್ಲಿ ಪ್ರಾಣ ಇಲ್ಲ ಅಂದರೆ ನಾನು ಈ ಬೆರಳನ್ನು ಮೂವ್ ಮಾಡೋಕ್ಕಾಗುತ್ತೋ? ಮೂವ್ ಮಾಡೋದಕ್ಕಾಗಲ್ಲ. ಪ್ರಾಣ ಇದ್ದರೂ ಮಾತ್ರ ನಾನು ಮೂವ್ ಮಾಡೋಕ್ಕಾಗಲ್ಲ. ಅಂದರೆ ಆಗೇನು, ನನಗೆ ಈ ಅನ್ನಮಯ ಕೋಶ ಅಂತ ಅದನ್ನು ಕರಿತೀವಿ. ಈಗ ಈ ಚಲನೆ ಇದ್ದಾಗ ಮಾತ್ರ ನನ್ನಲ್ಲಿ ಪ್ರಾಣ ಇದೆ ಅಂತ ನಾನು ಪ್ರಾಣಮಯ ಕೋಶದಲ್ಲಿ ಇದ್ದೀನಿ ಅಂತಕ್ಕಂಥದ್ದು. ಈಗ ಮನಮಯ ಕೋಶ, ಈಗ ನಾನು ಉದಾಹರಣೆಗೆ ನಾನು ಕೈಯನ್ನು ಮೇಲಕ್ಕೆ ಎತ್ತಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಇಟ್ಕೊಳ್ಳೋಣ ಮನಸ್ಸಲ್ಲಿ. ಇದು ಮನಮಯ ಕೋಶ, ಅಂದರೆ ಮನದಲ್ಲಿ ಒಂದು ಚಿಂತನೆಯನ್ನು, ಯೋಚನೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ. ಈಗ ನಾನು ಸಂಪೂರ್ಣವಾಗಿ ಕೈಯನ್ನು ಎತ್ತುತ್ತೇನೆ ಮೇಲಕ್ಕೆ. ಕೈಯನ್ನು ಎತ್ತದೇನೆ ಅಂತ ಅಂದಮೇಲೆ ಇದು ಪ್ರಾಕ್ಟಿಕಲ್ ವಿಜ್ಞಾನಮಯ ಕೋಶ. ಆಮೇಲೆ ಈಗ ನಾವು ಕೈ ಎತ್ತು ಅಂತ ಅಂದ್ಕೊಂಡಿದ್ದೆ, ಕೈ ಎತ್ತು ಬಿಟ್ಟಿದ್ದೇನೆ ಅಂತ ನಾನು ಖುಷಿ ಪಡ್ತೀನಿ. ಅದನ್ನು ನಾವು ಆನಂದಮಯ ಕೋಶ ಅಂತ ಕರಿತೀವಿ. ಅದನ್ನು ಕಾನ್ಸಿಯಸ್, ಆ ಕಾನ್ಸಿಯಸ್ಸಲ್ಲಿ ನಾವು ಆನಂದವನ್ನು ಅನುಭವಿಸ್ತಕ್ಕಂಥದ್ದನ್ನು ಕರಿತೀವಿ. ಈ 5 ಕೋಶಗಳಿಂದ ಈ ದೇಹ ರಚನೆ ಆಗಿದೆ ಅಂತಕ್ಕಂಥದ್ದನ್ನು ಒಂದು
ಸತ್ಯಾಂಶನ ಕಂಡುಕೊಂಡಿರ್ತಕ್ಕಂಥ ಒಂದು ಋಷಿ ಮುನಿಗಳು ಹೇಳಿರ್ತಕ್ಕಂಥದ್ದು. ಆದರೆ ನಾವೆಲ್ಲ ಹೇಗೆ ವರ್ತನೆಯನ್ನು ಮಾಡ್ತಾ ಇದ್ದೀವಿ? ಎಲ್ಲ ನಾನೇ ಈ ದೇಹ ಅಂಬತಕ್ಕಂಥದ್ದು ಒಂದೇ ಅಂಬತಕ್ಕಂಥ ಒಂದು ಪಾದಿಯಲ್ಲಿ ನಾನು ಅರ್ಥೈಸ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ನಾನು ಅಂದರೆ ಇದೆಲ್ಲ ನಾನೇ ಅಂಬತಕ್ಕಂಥದ್ದನ್ನು ನಾವು ಅರ್ಥೈಸ್ಕೊಂಡು ನನ್ನದು ನಾನು ಅಂಬತಕ್ಕಂಥದ್ದನ್ನು ಅರ್ಥೈಸ್ಕೊಂಡು ಹೋಗ್ತಾ ಇದ್ದೀನಿ. ಆದರೆ ಎಲ್ಲರಿಗೂ ಗೊತ್ತು, ಯಾವಾಗ ಈಗ ನಾನು ಇಲ್ಲಿಂದ ಮನೆಗೆ ಹೋಗ್ತೀನಿ ಎಂಬುದು ನನಗೆ ಗ್ಯಾರಂಟಿ ಇಲ್ಲ. ಕರೆಕ್ಟ್ರಾ? ಅಕಸ್ಮಾತ್ ನಾನು ಮಾತಾಡ್ತಾನೆ ಇಲ್ಲೇನೋ ಹೋದ್ರೂ ಹೋಗ್ಬೋದು, ಗೊತ್ತಿಲ್ಲ. ಅನ್ಸರ್ಟೈನ್. ನಮ್ಮ ಸಾವಂತೂ ಖಚಿತ, ಸತ್ಯ ಅದು. ಆದರೆ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಆದರೂ ಸಹ ನಾವೇನು ಮಾಡ್ತೇವೆ, ನಮ್ಮ ಒಂದು ಯೋಚನೆಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮರಿ ಮಕ್ಕಳಿಗೆ ಎಲ್ಲನೂ ನಾವು ಆಸ್ತಿ ಅಂತಸ್ತುಗಳು ಎಲ್ಲನೂ ಮಾಡ್ತಾ ಇರ್ತೀವಿ. ಅದಲ್ಲದೆ ಹೋಗಲಿ, ಅದೆಲ್ಲ ಮಾಡಿ ಆಯಿತು ಜೀವನನ ಅನುಭವಿಸ್ಬೇಕಲ್ಲ ಸರ್. ಅದೇನು ಮಾಡಲಿಲ್ಲ ಅಂದರೆ ಹೆಂಗೆ ಸರ್ ಜೀವನ ಅಂದ್ರೆ? ಆಯ್ತು ಅದೆಲ್ಲ ಮಾಡ್ತೀವಿ, ಹೆಂಡ್ತಿ ಆಯಿತು, ಮಕ್ಕಳಾಯಿತು, ಮಕ್ಕಳನ್ನು ಓದಿಸಿತ್ತು ಆಯಿತು, ಮೊಮ್ಮಕ್ಕಳು ಆದರು, ಮೊಮ್ಮಕ್ಕಳಾಗಿ ಮರಿ ಮಕ್ಕಳು ಬಂದ್ರು, ನನಗೆ 90 ವರ್ಷ ಆದ್ರೂ ಏನು ಮಾಡ್ತೀನಿ, ಅದನ್ನು ಹಂಗಿರಬೇಕು, ಇದು ಹಿಂಗಿರ್ಬೇಕು, ಇದು ಹೀಗಿರ್ಬೇಕು. ಕರೆಕ್ಟ್ ತಾನೇ? ಅಂದರೆ 90 ವರ್ಷಗಳು ಆದರೂ ಸಮೇತ 90 ವರ್ಷಗಳಿಂದ ಆ ಫೋಟೋನೇ ಪೂಜೆ ಮಾಡಿದ್ದೀರಾ. ಆದರೆ ನಿಮಗೆ ಇಷ್ಟೆಲ್ಲ ಕೊಟ್ಟಿರ್ತಕ್ಕಂಥ ಆ ಭಗವಂತನನ್ನು, ಈ 5 ಕೋಶಗಳನ್ನು ಕೊಟ್ಟು ಇದನ್ನು ಕೆಲಸ ಮಾಡಿದ್ದಾನೆ ಅಂತ ಇಟ್ಟುಕೊಂಡ್ರೆ, ನೀವು ಅವನಿಗೆ ಶರಣಾಗತಿ ಆಗೋದಕ್ಕೆ ರೆಡಿ ಇಲ್ಲ. ಇವೆಲ್ಲ ಬಿಟ್ಟು, ಈ ಬಾಹ್ಯ ಪ್ರಪಂಚದ ಎಲ್ಲ ಅಂಶಗಳನ್ನ ಬಿಟ್ಟು ರೆಡಿ ಇದೀವ ಯಾರಾದರೂ? 90 ವರ್ಷ ಆದರೂ ಶರಣಾಗತಿ ಆಗೋದಾಗಿ ಅಂದರೆ ಎಲ್ಲ ಬಿಟ್ಟು, ಹೆಂಡ್ತಿನೋ ಬೇಡ, ಮಕ್ಕಳು ಬೇಡ, ಮೊಮ್ಮಕ್ಕಳು ಬೇಡ, ಮರಿ ಮಕ್ಕಳು ಬೇಡ, ಈ ಪ್ರಪಂಚದ ಗೋಜೆ ಬೇಡ ಅಂತಕ್ಕಂಥದ್ದು. ಅದನ್ನು ಬಿಟ್ಟು ನಾವು ರೆಡಿ ಆಗೋದಕ್ಕೆ, ಶರಣಾಗತಿ ಆಗೋದಕ್ಕೆ ರೆಡಿ ಇಲ್ಲ. ಅಂದಮೇಲೆ ನಮ್ಮ ಭಕ್ತಿಯನ್ನು ನಿಜವಾಗಿ ಶರಣಾಗತಿ ಆಗ್ತಕ್ಕಂಥದ್ದೇ ಭಕ್ತಿ ಅಂದರೆ ಹೆಸರು ಅಂತ. ಭಕ್ತಿಗೆ ಹೆಸರು ಅದೇ, ಇನ್ನೊಂದು ಹೆಸರು ಇರೋದು. ನಾವೇನು ಆಚರಣೆ, ಪೂಜೆ, ನೈವೇದ್ಯ, ಅಭಿಷೇಕ ಇವೆಲ್ಲ ಅಲ್ಲ ಭಕ್ತಿ ಅಂದರೆ. ಆ್ಯಕ್ಚುಲಿ ಹೇಳಬೇಕು, ನಿಜವಾದ ಭಕ್ತಿ ಅಂದರೆ ನನ್ನ ಮನಸ್ಸೇನಿದೆ, ನನ್ನ ಆತ್ಮ ಏನಿದೆ, ನನ್ನ ದೇಹ ಏನಿದೆ, ಪೂರ್ತಿ ಸಮರ್ಪಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ಅದನ್ನು ನಾವು ಭಕ್ತಿ ಅಂತ ಕರಿತೀವಿ. ಆದರೆ ನಾವು ಮಾಡ್ತಾ ಇದ್ದೀವಿ ಆ ಥರ. ಓಟಕ್ಕೆ ಹೂನಾರ ಹಾಕ್ಬೋದು, ಅಥವಾ ಬಟ್ಟೆ ಇಡ್ಬೋದು, ಸೀರೆ ಉಡಿಸ್ಬೋದು, ಇನ್ನೊಂದು ಮಾಡ್ಬೋದು, ಅಲಂಕಾರ ನೋಡಿ ನಾನು ಹೆಂಗೆ ಸೀರೆ ಉಡಿಸಿದ್ದೀನಿ ಅಂತ ಅಹಂಕಾರಕ್ಕೆ ಹೋಗ್ತೀವಿ, ತೋರಿಸ್ಕೊಳ್ತೀವಿ, ಇದೆಲ್ಲ ಮಾಡ್ತಾ ಇದ್ದೀವಿ. ಇದು ಯಾವುದನ್ನು ಇಷ್ಟಪಡಲ್ಲ ಅವನು. ನಾವು ಮಾಡ್ತಿದ್ದೀವಿ ಅಷ್ಟೇ, ನಮ್ಮ ನಂಬಿಕೆ ಇದು. ಬಟ್ ಅವನು ಕೇಳೋದೇನೋ ನಿಮ್ಮ ಶರಣಾಗತಿ ಆಗ್ತಕ್ಕಂಥದ್ದನ್ನು ಏನಾದರೂ ಇದೆಯಾ, ಅಥವಾ ಶರಣಾಗತಿ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದು. ಅಂದರೆ ಈ ಒಂದು ದೇಹನ ರೂಪಿಸಿರ್ತಕ್ಕಂಥದ್ದನ್ನು ನೋಡಿ. ಉದಾಹರಣೆಗೆ ನಿಮಗೆ ಒಂದು ಅಂಶನ ನಾವು ಹೇಳೋದಾದ್ರೆ, ಒಂದೇ ಒಂದು ಅಂಶ ಮೆಡಿಕಲ್ದೂ ಆರೋಗ್ಯದ್ದು ಕೊಡ್ತೀವಿ. ಒಂದು ಲಿವರ್ ಏನಿದೆ, 10,000 ಮೆಡಿಸಿನನ್ನು ಪ್ರೊಡ್ಯೂಸ್ ಮಾಡೋದು. ಒಂದು ಲಿವರ್ 10,000 ಮೆಡಿಸಿನನ್ನು ಪ್ರೊಡ್ಯೂಸ್ ಮಾಡುತ್ತೆ ಅನ್ನೋತಕ್ಕಂಥದ್ದನ್ನು ಒಂದು ಅಂಗದ್ದು ನಾವು ಮಾತಾಡೋದಾದ್ರೆ, ಅಷ್ಟನ್ನು ಅದ್ಭುತವಾಗಿ ಇದು ಕ್ರಿಯೇಷನ್ ಮಾಡಿದ್ದಾನೆ ಅಂದರೆ, ಅಥವಾ ಸೃಷ್ಟಿ ಮಾಡಿದ್ದಾನೆ ಅಂದರೆ, ಆ ಸೃಷ್ಟಿ ಮಾಡಿರ್ತಕ್ಕಂಥವನಿಗೆ ನಾವೇನು ಕೊಡ್ತಾ ಇದ್ದೀವಿ? ಅಲ್ಲೆಲ್ಲ ಒಂದು ಫೋಟೋದಲ್ಲಿ ನಾವು ನೋಡಿ, ಆ ಫೋಟೋದ ಕ್ಷಣಕ್ಕೆ ಮಾತ್ರ ನಾವು ಅಲ್ಲಿ ಪೂಜೆ ಮಾಡಿ, ಇನ್ನು ಎಲ್ಲ ಕ್ಷಣದಲ್ಲೂ ಸಹ ಅವನನ್ನು ಒಂದು ದಿವಸಕ್ಕೂ ನಾವು ನೆನೆಸಲ್ಲ. ಕರೆಕ್ಟಾ? ಇದು ಒಂದು. ಆಮೇಲೆ ಪ್ರತಿನಿತ್ಯ ನಿಮ್ಮ ಉಸಿರಾಟದಲ್ಲಿ ಅವನಿದ್ದಾನೆ. ಅವನಿಲ್ಲ ಅಂದರೆ ಈ ಜೀವ ಇಲ್ಲ. ಆದರೆ ಎಷ್ಟು ಜನ ನೀವು ಉಸಿರಾಟಕ್ಕೆ ನೀವು ಎದ್ದು ಥ್ಯಾಂಕ್ಸ್ ಹೇಳ್ತೀರಾ ಅಥವಾ ನಮಸ್ಕಾರ ಮಾಡ್ತೀರಾ ಹೇಳಿ? ನಿಮ್ಮ ಉಸಿರಿಗೆ. ಯಾಕೆಂದರೆ ನಿಮ್ಮ ಉಸಿರು ಇಲ್ಲ ಅಂದರೆ ಈ ಜೀವನೂ ಇಲ್ಲ, ಈ ಬಾಹ್ಯ ಜಗತ್ತು ಇಲ್ಲ, ನಿಮ್ಮ ಮಕ್ಕಳು ಇಲ್ಲ, ಮೊಮ್ಮಕ್ಕಳು ಇಲ್ಲ, ಏನೂ ಇಲ್ಲ. ಆ ಉಸಿರಿದ್ರೆ ಇದು ವರ್ಕ್ ಆಗುತ್ತೆ, ಆ ಉಸಿರಿಲ್ಲ ಅಂದರೆ ವರ್ಕ್ ಆಗಲ್ಲ. ಅಂದಮೇಲೆ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ಉಸಿರಿಗೆ ನಾವೇನಾದ್ರೂ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಕೃತಜ್ಞತೆ, ನಿಮ್ಮ ಪೂಜೆ ಯಾವುದಕ್ಕೆ ಸಲ್ಲಬೇಕು? ಉಸಿರಿಗೆ ಸಲ್ಲಬೇಕು. ಅದನ್ನು ನೀವು ಒಂದು 21 ಡೇಸ್ ಮಾಡಿ ನೋಡಿ, ನಿಮ್ಮಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ. ಸುಮ್ಮನೆ ಎದ್ದು ನೀವೇನು ಮಾಡಬೇಕಾಗಿಲ್ಲ. ಎದ್ದ ತಕ್ಷಣ ನೀವು ಹಾಸಿಗೆ ಮೇಲೆ ಕೂತ್ಕೊಂಡು, ನೀನು ನನ್ನಲ್ಲಿ ಇರೋದರಿಂದ, ದಿನನಿತ್ಯ ಉಸಿರಾಡೋದ್ರಿಂದ ನಾನು ಬದುಕಿದ್ದೀನಪ್ಪ, ನೀನು ಇಷ್ಟೆಲ್ಲ ಆಯಸ್ಸು ನನಗೆ ಕೊಡ್ತಾ ಇದೆಯಾ, ನಿನಗೆ ನನ್ನ ವಂದನೆಗಳು, ಕೃತಜ್ಞತೆಗಳು ಅಂತ ಅಷ್ಟು ಹೇಳಿ ಸಾಕು. ಅಷ್ಟು ಮನಸ್ಪೂರ್ವಕವಾಗಿ, ಹೃದಯಪೂರ್ವಕವಾಗಿ, ಶರಣಾಗತಿಯಾಗಿ ಹೇಳಬೇಕು. ಅದು ನಿಮಗೆಲ್ಲೋ ಈಗ ಒಂದು ತುಂಬ ಬಾಧೆಯಲ್ಲಿದ್ದೀರಾ, ಒಂದು 10,000 ರೂಪಾಯಿ ದುಡ್ಡು ಬೇಕು, 10,000 ರೂಪಾಯಿ ಇಲ್ಲ ಅಂದರೆ ನಮ್ಮ ಪ್ರಾಣನೇ ಹೋಗುತ್ತೆ ಅಂಥ ಸಂದರ್ಭದಲ್ಲಿ ಯಾರೋ 10,000 ಕೊಟ್ಟರೆ ಏನು ಅನಿಸುತ್ತೆ? ಆಗ ಅವ್ರ ಕಾಲಿಗೆ ಬಿದ್ದು ಅವ್ರನ್ನ ಪೂರ್ತಿ ಆರಾಧನೆಯಿಂದ ನೋಡಬೇಕು ಅಂತ ಅನಿಸುತ್ತಲ್ಲ, ಆ ಭಾವದಿಂದ ಕೃತಜ್ಞತೆಯನ್ನು ಹೇಳಬೇಕು. ಸುಮ್ಮನೆ ಹೇಳಿದ್ರೂ ವರ್ಕ್ ಆಗಲ್ಲ. ಇಲ್ಲಿರೋದು ನಿಮ್ಮ ಭಾವನ ಸೇರಿಸ್ಬೇಕದು. ಆಗ ಹೇಳಿದಾಗ ಮಾತ್ರ ಅದರದ್ದು ರಿಸಲ್ಟ್ ಗೊತ್ತಾಗುತ್ತೆ ಏನು ಅಂತ.
ಈ 21 ಡೇಸ್ ನೀವು ಆಗ ಹೇಳಿದ್ರೆ ಬರೋಕ್ಕಾಗುತ್ತೆ. ಇದನ್ನು ನಮ್ಮ ಪತ್ರಿಜಿಯವರು ಅದಕ್ಕೇ ಅವ್ರು ಎಲ್ಲೂ ಹೋಗಲಿಲ್ಲ, ಉಸಿರ ಮೇಲೆ ಗಮನ ಹೇಳಿದ್ರು, ಉಸಿರೇ ನಿಮಗೆ ಗುರು ಅಂದರು. ಮತ್ತು ನೀವೆಲ್ಲೂ ಗುರುನು ಹುಡ್ಕೊಂಡು ಹೋಗಂಗಿಲ್ಲ ಅಂತ. ಆದರೆ ನಾವೆಲ್ಲ ಏನು ಮಾಡ್ತಾ ಇದ್ದೇವೆ? ಗಮನ ಕೊಡ್ತಿಲ್ಲ. ನಾವೇನು ಅಂದರೆ ಈ ಗುರುನ ಹತ್ರಕ್ಕೆ ಹೋಗ್ತೇವೆ, ಅವರು ಈ ಥರ ಹೇಳ್ತಾರೆ, ಈ ಗುರುನ ಹತ್ರ ಹೇಳ್ತೀನಿ ಹೋಗ್ತೀವಿ, ಅವ್ರು ಹಿಂಗೆ ಹೇಳ್ತಾರೆ, ಇವ್ರು ಹಿಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು. ಇನ್ನೊಬ್ಬ ಗುರು ಹತ್ರಕ್ಕೆ ಹೇಳ್ತೇನೆ, ಅವೆರಡು ಅಲ್ಲ ಕಣೆಯ, ಇದು ಮಧ್ಯದ್ದು ಹಿಂಗೆ ಹೋಗ್ಬೇಕು ರೂಟು ಅಂತಾರೆ ಅವರು. ಇನ್ನೊಬ್ಬ ಗುರು ಹತ್ರಕ್ಕೆ ಹೋಗ್ತೇನೆ, ಈ ಮದ್ದಿದ್ದು ಅಲ್ಲ, ಇದು ಅಲ್ಲ, ಇದು ಅಲ್ಲ, ಸುಮ್ಮನೆ ಇರೋದು ಅಂತ ಹೇಳ್ತಾರೆ ಇನ್ನೊಬ್ಬರು. ಇನ್ನೊಬ್ಬರು ಹತ್ರಕ್ಕೆ ಹೋದಾಗ ಹಂಗೆಲ್ಲ ಇದ್ರೆ ಎಲ್ಲ ಆಗುತ್ತೆ, ಇದೆಲ್ಲ ಬಿಟ್ಟು ಇನ್ನೊಂದು ರೀತಿಯಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ಇಲ್ಲ ಅದು ಎಲ್ಲ ಸೇರಿಸಿ ಮಾಡಬೇಕು ಅಂತ ಇನ್ನೊಬ್ರು ಹೇಳ್ತಾರೆ. ಅಂದರೆ ನಾವು ಗುರುಗಳು ಮತ್ತು ಏನು ಗ್ರಂಥಗಳೇನಿದ್ದಾವೆ ಆ ಗುರುಗಳ ಅಡಿಯಲ್ಲಿ ಗ್ರಂಥಗಳೇನಿದೆ ಅಲ್ಲಿಗೆ ನಾವು ಬಂದಿಯಾಗಿದ್ದೀವಿ. ಆದರೆ ಒಂದು ಎಂಡನ್ನು ಕಂಡುಕೊಂಡಿದ್ದೀವಿ. ಆದರೆ ಪರಿಪೂರ್ಣವಾಗಿರ್ತಕ್ಕಂಥ ಈ ಬುದ್ಧ ಪೂರ್ಣಿಮೆಯ ಆತ್ಮ ವಿಕಾಸ ಅಂತ ಏನು ನಮ್ಮ ಪತ್ರಿಜಿಯವರು ಹೇಳ್ತಾರೆ, ಆ ಒಂದು ಆತ್ಮ ವಿಕಾಸಕ್ಕೆ ನಾವು ಹೋಗ್ತಾ ಇಲ್ಲ. ಯಾರನ್ನು ಹೋಗ್ತಾ ಇದ್ದೀವಿ ಅನ್ಸುತ್ತಾ? ಸೀಮಿತ ಆಗಿದ್ದೀವಲ್ಲ, ಕರೆಕ್ಟ್ ತಾನೆ? ಈಗ ನನಗೆ ಯಾವುದೋ ಅಂದರೆ ಇದು ನನ್ನ ಪದ್ಧತಿ, ಇದು ಕರೆಕ್ಟು ಅಂತ ನಾನು ವಾದ ಮಾಡ್ತೀನಿ, ಇನ್ನೊಬ್ಬರು ಅವ್ರದ್ದು ಕರೆಕ್ಟು ಅಂತ ಅವ್ರು ವಾದ ಮಾಡ್ತಾರೆ. ನಾವು ವಾದದಲ್ಲಿದ್ದೀವಿ. ಸಂವಾದ ಯಾರಿಗೂ ಗೊತ್ತಿಲ್ಲ. ಸಂವಾದ ಅಂದರೆ ನಿಮ್ಮದೇನಿದೆ ನೀವು ಹೇಳ್ತೀರಾ, ನಮ್ಮದೇನಿದೆ ಹೇಳ್ತೀವಿ, ಇದರಲ್ಲಿ ಯಾವುದು ಸರಿಯಾದದ್ದು ಅಂತ ಇಬ್ಬರೂ ಪರಿಶೋಧನೆ ಮಾಡ್ತಕ್ಕಂಥ ಅದು ಸಂವಾದ. ಅದಕ್ಕೆ ಸಂವಾದ ನಡೆದ್ರೆ ಅದು ಕರೆಕ್ಟು. ಆದರೆ ಇಲ್ಲಿ ಸಂವಾದ ಆ ಥರ ನಡೀತಾ ಇರ್ತಕ್ಕಂಥ ಒಂದು ಅವಕಾಶ ಇಲ್ಲ ನಮಗೆ. ನಾವು ನಮ್ಮ ಜಾತಿ ಏನಿದೆ ಅಥವಾ ಧರ್ಮಗಳೇನಿದೆ, ಈ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶಗಳನ್ನು ನಮ್ಮ ಮೈಂಡಿಗೆ ಕಸನ ತುಂಬಿಕೊಂಡಿದ್ದೀವಿ. ಇದೆಲ್ಲ ಕಸ. ಈ ಕಸನ ತೆಗೆಯೋದಕ್ಕೇ ಈ ಅಷ್ಟಾಂಗ ಮಾರ್ಗಗಳನ್ನು ಬುದ್ಧ ಕೊಟ್ಟಿದ್ದು, ಇದನ್ನು ಹೇಗೆ ತೆಗಿಬೇಕು ಎಂಬುದಕ್ಕೆ, ಆ ಪ್ರಜ್ಞೆ ಬರೋದಕ್ಕೆ. ಈ ಥರ ಸಮ್ಯಕ್ ದೃಷ್ಟಿ ಅಂತಕ್ಕಂಥದ್ದನ್ನು, ಸರಿಯಾದ ದೃಷ್ಟಿಯನ್ನು ಇಂದ ನಾವು ನೋಡೋದೇ ಆದರೆ, ಆಗ ಸತ್ಯ ತಿಳಿದಿದ್ದೇ ಆದರೆ, ಆಗ ನಮ್ಮ ದೇಹಕ್ಕೆ, ನಮ್ಮ ಲಿವರ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗತ್ತೆ, ನಮ್ಮ ಉಸಿರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗತ್ತೆ, ನನ್ನ ಹಾರ್ಟ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗತ್ತೆ. ಇಲ್ಲ ಅಂದರೆ ಹೇಳೋದಕ್ಕೆ ಸಾಧ್ಯತೆ ಇರೋಲ್ಲ. ಇಲ್ಲ ಅಂದರೆ ನಾವೇನು ಮಾಡ್ತಾಯಿದ್ದೀವಿ, ಇವೆಲ್ಲಕ್ಕೂ ಬಿಟ್ಬಿಟ್ಟು ನಾವು ಬೇರೆದಕ್ಕೆ ಹೇಳ್ತಾ ಇದ್ದೀವಿ. ಅಂದರೆ ಪ್ರತಿನಿತ್ಯ ನಿಮ್ಮನ್ನು ಕಾಪಾಡೋರು ಯಾರು? ಈ ಎಲ್ಲ ನಮ್ಮ ಅಂಗಾಂಗಗಳು ಅವು ಕೆಲಸ ಮಾಡಿಲ್ಲ ಅಂದರೆ ನೀವು ಯಾರಿಗೂ ಏನು ನಾನು ಇಲ್ಲಿ ಬರೋಕ್ಕೂ ಆಗಲ್ಲ, ನಾನು ಇಲ್ಲಿ ಹೇಳೋಕ್ಕೂ ಆಗಲ್ಲ. ಕರೆಕ್ಟ್ ತಾನೆ? ಫಸ್ಟ್ ನಾನು ಕೃತಜ್ಞತೆ ಸಲ್ಲಿಸಬೇಕಾಗಿರೋದು ಯಾವುದಕ್ಕೆ? ನಮ್ಮ ದೇಹಕ್ಕೆ. ಅದಕ್ಕೆ ನಿನ್ನನ್ನು ನೀನು ಅರಿ ಎಂಬತಕ್ಕಂಥದ್ದನ್ನು ಎಲ್ಲ ಧರ್ಮಗಳ ಒಂದು ಸಾರಾಂಶ ಅದನ್ನೇ. ಅದನ್ನು ಅರ್ಥಕೊಳ್ಳೋದಕ್ಕೇ ಬುದ್ಧರು ಸಹ ಇದನ್ನು ನಿನ್ನನ್ನು ನೀನು ಅರಿ, ನಿನಗೆ ನೀನೇ ಬೆಳಕಾಗು ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥದ್ದು. ಪತ್ರಿಜಿನೂ ಸಹ ಯಾರು ಒಂದೇ ಮಾತು ಹೇಳ್ತಾರೆ, ಯಾರು ನಿಮ್ಮನ್ನು ಉದ್ಧಾರ ಮಾಡಲ್ಲ, ನೀವೇ ಉದ್ಧಾರ, ನಿಮಗೆ ನೀವೇ ಬೆಳಕಾಗಬೇಕು, ನಿಮಗೆ ನೀವೇ ಮಾಡ್ಕೊಳ್ಬೇಕು. ಅದಕ್ಕೆ ಒಳ್ಳೆ 21ನೇ ಶತಮಾನದಲ್ಲಿ ಇವರು ಅಸ್ತ್ರಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಸಾರ್ವತ್ರಿಕವಾಗಿ ನೀವು ಈ ಒಂದು ಜ್ಞಾನೋದಯದ ಮಾರ್ಗವನ್ನು, ಯೋಗಿಗಳ ಮಾರ್ಗವನ್ನು ನೀವು ಪಡಿಬೋದು ಎಂಬುದಕ್ಕೆ ಸುಲಭವಾಗಿರ್ತಕ್ಕಂಥ, ಶುದ್ಧವಾಗಿರ್ತಕ್ಕಂಥದ್ದು ಮತ್ತು ಸರಳವಾಗಿರ್ತಕ್ಕಂಥ ಮಾರ್ಗವನ್ನು ಪತ್ರಿಜಿ ಅವರು ಕೊಟ್ಟಿದ್ದಾರೆ. ಆಗ 6ನೇ ಶತಮಾನದಲ್ಲಿ ಆಗ ಬುದ್ಧ ಅವರು ಎಲ್ಲರೂ ಜ್ಞಾನೋದಯ ಪಡಿಬೋದು ಅಂತಕ್ಕಂಥದ್ದನ್ನು, ಯಾವುದೇ ಇಲ್ಲಿ ಭೇದ ಭಾವ ಇಲ್ಲ. ಇನ್ನು ಉಳಿದಿರ್ತಕ್ಕಂಥ ಭೇದ ಭಾವ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಕೆಲವಕ್ಕೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದು ಇದೆ. ಇಂತಹ ಅದ್ಭುತವಾಗಿರ್ತಕ್ಕಂಥ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಮಾನವರು ಪಡಿಬೋದು ಅಂತಕ್ಕಂಥದ್ದನ್ನು ಹೇಳಿರ್ತಕ್ಕಂಥ ಈ ಇಬ್ಬರು ಮಹಾನ್ ಗುರುಗಳಿಗೆ ಮತ್ತೊಮ್ಮೆ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಅವರಿಗೆ ವಂದನೆಗಳನ್ನು ಸಲ್ಲಿಸೋದು. ಇದು ಇನ್ನು 2ನೇ ಪಾಯಿಂಟ್ ಏನು? ಸಂಕಲ್ಪ, ಸಮ್ಯಕ್ ಸಂಕಲ್ಪ ಅಂತ, ರೈಟ್ ಇಂಟೆನ್ಷನ್ನು. ನಾವು ರೈಟ್ ಇಂಟೆನ್ಷನ್ ಇಟ್ಕೊಳ್ಬೋದು. ಈಗ ಹೆಂಗೆ ಅಂತಂದರೆ ನಾವು ಇಟ್ಕೊಳ್ತೀವಿ. ಈಗ ಪತ್ರಿಜಿ ಏನು ಇಟ್ಕೊಂಡಿದ್ದಾರೆ, ಬುದ್ಧ ಏನು ಇಟ್ಕೊಂಡ್ರು, ಅವ್ರದ್ದೇ ಮಾತಾಡೋಣ. ಬುದ್ಧ ಏನು ಇಟ್ಕೊಂಡ್ರು, 4 ದೃಶ್ಯಗಳನ್ನು ನೋಡ್ತಾರೆ. ಅವ್ರ ಫಾದರ್ ಏನು, ಬೇಸಿಗೆಗೆ ಒಂದು ಮನೆ ಅರಮನೆ, ಚಳಿಗಾಲಕ್ಕೆ ಒಂದು ಅರಮನೆ, ಮಳೆಗಾಲಕ್ಕೊಂದು ಅರಮನೆ. ಭಾಳ ಅದ್ಭುತವಾಗಿರ್ತಕ್ಕಂಥ 3 ಅರಮನೆಗಳನ್ನು ಕಟ್ಟಿಸಿರ್ತಾರೆ. ಯಾವುದೂ ಅವ್ರಿಗೆ ಸಮಸ್ಯೆ ಆಗಬಾರ್ದು, ಆನಂದವಾಗಿರಬೇಕು, ಇವನು ಸನ್ಯಾಸಿ ಆಗಬಾರ್ದು ಅಂತ. ಆದರೆ ಏನಾಯಿತು, ಒಂದು ಸತಿ ಆ ದೃಶ್ಯಗಳನ್ನು ನೋಡಿದಾಗ ಬುದ್ಧನಿಗೆ ಹೊಡೆದಿತ್ತೇನು ಅಂತಂದರೆ, ಇದು ಎಲ್ಲರಿಗೂ ಹಿಂಗಾಗುತ್ತೆ, ಎಲ್ಲರಿಗೂ ಏಜ್ ಆಗುತ್ತೆ, ಎಲ್ಲರೂ ದುಃಖದಲ್ಲಿರ್ತಾರೆ, ಈ ಪ್ರಪಂಚನೂ ದುಃಖವಾಗಿರುತ್ತೆ, ನನ್ನನ್ನು ಬಿಡಲ್ಲ ಇದು ಅಂತಕ್ಕಂಥದ್ದು ಗೊತ್ತಾದಾಗ, ಆಗ ಪ್ರಪಂಚದ ದುಃಖವನ್ನು ನಾನು ಕಳಿಬೇಕು ಅಂತಕ್ಕಂಥದ್ದು ಒಂದು ಶಪಥವನ್ನು ಮಾಡಿ, ತನ್ನ ಎಲ್ಲ ತ್ಯಾಗವನ್ನು ಮಾಡಿ, ತನ್ನ ಒಂದು ರಾಜ್ಯವನ್ನು, ತನ್ನ ಹೆಂಡತಿ ಮಕ್ಕಳನ್ನು ಮತ್ತು ಆ ಎಲ್ಲ ವೈಭೋಗವನ್ನು ತ್ಯಾಗ ಮಾಡಿ ಅವರು ಹೊರಡ್ತಾರೆ. ಇದನ್ನು ಕಂಡುಹಿಡಿಯೋದಕ್ಕೋಸ್ಕರ, ದುಃಖವನ್ನು ಕಂಡುಹಿಡಿಯೋದಕ್ಕೋಸ್ಕರ. ಆ ದುಃಖವನ್ನು, ಈ ಜಗತ್ತಿನಲ್ಲಿರ್ತಕ್ಕಂಥ ಒಂದು ದುಃಖವನ್ನು ನಾನು ಹೋಗಲಾಡಿಸ್ಬೇಕು, ಇದು ನನ್ನ ಸಂಕಲ್ಪ ಅಂತಕ್ಕಂಥದ್ದನ್ನು ಇಟ್ಕೊಳ್ತಾರೆ. ಅದೇ ನಮ್ಮ ಪತ್ರಿಜಿ ಅವರು ಸಹ
ಎಲ್ಲ ಏನೀಗ ನಾವೇನು ಧ್ಯಾನಗಳು ಇರ್ಬೋದು, ಸ್ವಾಮೀಜಿಗಳಿರ್ಬೋದು, ಗ್ರಂಥಗಳಿರ್ಬೋದು, ಧರ್ಮಗಳದ್ದು ಎಲ್ಲ ಗ್ರಂಥಗಳನ್ನು ಸ್ಟಡಿ ಮಾಡಿ ಅವ್ರಿಗೆ ಒಂದು ಅನಿಸುತ್ತೆ. ಒಂದು ಸತಿ ಅವ್ರಿಗೇನು ಅನಿಸುತ್ತೆ ಅಂದರೆ ಗ್ರಂಥಗಳೆಲ್ಲ ಚೆನ್ನಾಗಿದೆ, ಬಟ್ ಈಗ ಚೆನ್ನಾಗೇ ಹೇಳಿದ್ದಾವೆ, ಆದರೆ ಪ್ರಾಕ್ಟೀಸಲ್ಲಿ ಇವ್ರು ಯಾರೂ ಇಲ್ಲ ಅಂಬೋದು ಅವ್ರ ಮನವರಿಕೆ ಆಗುತ್ತೆ. ಆ ಪ್ರಾಕ್ಟೀಸ್ ಇರ್ತಕ್ಕಂಥದ್ದನ್ನು ನಾನು ಯಾಕೆ ಕಟ್ಟಬಾರ್ದು ಅಂತಕ್ಕಂಥದ್ದು ಅವ್ರಿಗೆ ಮನಸ್ಸಿಗೆ ಒಡೆದಾಗ ಆಗ ಈ ಪಿರಮಿಡ್ ಧ್ಯಾನ ಅಂತಕ್ಕಂಥದ್ದನ್ನು, ಈ PSSM ಅಂತಕ್ಕಂಥದ್ದನ್ನು ಒಂದು ಸೊಸೈಟಿಯನ್ನು ಕಟ್ಟಿ, ಅದಕ್ಕೆ ಅವರು ಸೊಸೈಟಿಯನ್ನು ಕಟ್ಟಿದ್ದಾರೆ, ಎಲ್ಲರಿಗೂ ಆಗ್ತಕ್ಕಂಥದ್ದು, ಇಲ್ಲಿ ಇಂಡಿವಿಜುವಲ್ಗಲ್ಲ. ಆಗ ಸಾರ್ವತ್ರಿಕವಾಗಿ ಕಟ್ಟಿ ನಾನು ಇದನ್ನು ಎಲ್ಲರಿಗೂ ಯೋಗಿಗಳನ್ನಾಗಿ ಮಾಡಬೇಕು, ಎಲ್ಲರಿಗೂ ಹಂಚಬೇಕು ಅಂತಕ್ಕಂಥ ಒಂದು ಸಂಕಲ್ಪವನ್ನು ಇಟ್ಕೊಂಡ್ರು ಅವರು ಸಕ್ಸಸ್ ಆದರು. ಕರೆಕ್ಟಾ? ಈ ಥರ ಸಂಕಲ್ಪಗಳು ಇರಬೇಕು ಅಂತಕ್ಕಂಥದ್ದು. ಇಲ್ಲ ನಾನು ಹೋಗ್ಬಿಟ್ಟು ನನ್ನ ಮಗನ ಕೆಲಸ ಸಿಗಲಿ, ನನ್ನ ಮಗ ಓದಲಿ, ಬೇರೆಯವ್ರ ಮಗ ಏನಾದರೂ ಆಗಲಿ, ಇಲ್ಲ ಅವನು ಇದು ಮಾಡ್ತಾ ಇದ್ದಾನೆ ಅವನು ಹಾಳಾಗಲಿ, ಅಥವಾ ನನ್ನ ಮಗ ಉದ್ಧಾರ ಆಗಲಿ ಅಂತಕ್ಕಂಥ ನಮ್ಮ ಕೋರಿಕೆಗಳೇನಿದೆ, ನಮ್ಮ ಸಂಕಲ್ಪಗಳೇನಿದೆ, ಆ ಸಂಕಲ್ಪಗಳನ್ನು ನಾವು ಇಟ್ಕೊಳ್ಬಾರ್ದು ಅಂತಕ್ಕಂಥ. ಸಂಕಲ್ಪ ಅಂದರೆ ಈ ಭೂಮಿಗೆ ಬಂದ ಮೇಲೆ ಸಂಕಲ್ಪ ಅಂತಕ್ಕಂಥದ್ದನ್ನು ನನಗೆ ಮತ್ತು ಪರರಿಗೂ ಉಪಯೋಗ ಆಗ್ತಕ್ಕಂಥದ್ದು, ಇದೇ ಅಂತಿಮ ಆಧ್ಯಾತ್ಮಿಕತೆಯ ಸತ್ಯ ಅಂತಕ್ಕಂಥದ್ದು ನನಗೆ ಅರ್ಥ ಆಗಿರ್ತಕ್ಕಂಥದ್ದು. ಏನು ಅಂದರೆ ಈ ಭೂಮಿ ಏನಿದೆ, ಈ ಭೂಮಿನ ಒಂದು ಕ್ರಿಯೇಷನ್ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ ದೇವರು. ಆಮೇಲೆ ಭೂಮಿ, ಈಗ ನಾನೇನು ಭೂಮಿ ಮತ್ತು ಆಕಾಶ ಅಂತಕ್ಕಂಥ ಒಂದು ಚಾವಣಿ ಅದು. ಅಂದರೆ ಏನು ನಾವಿಲ್ಲಿ ಇದನ್ನು ಫ್ಲೋರಿಂಗ್ ಅಂತೀವಲ್ಲ, ಇದಲ್ಲ ಇದು ರೂಪು, ಆ ರೂಪ್ ಥರ ಆಕಾಶ ಇದು ಮನೆಯ ರೀತಿಯಲ್ಲಿ ಭೂಮಿ ಆಕಾಶನ ಎರಡು ಸೇರಿಸಿ ಒಂದು ಮನೆಯನ್ನು ಬಿಲ್ಡಪ್ ಮಾಡ್ತಾನೆ. ಆಗೇನು ಮಾಡ್ತಾನೆ, ಬಿಲ್ಡಪ್ ಮಾಡಿಬಿಟ್ಟು ಈ ಪೂರ ಇವೆರಡು ಆಕಾಶ ಭೂಮಿ ಇದ್ರೆ ಸರಿ ಹೋಗಲ್ಲ, ಇವನು ತುಂಬ ಆನಂದವಾಗಿರ್ಬೇಕು ಅಂದರೆ ಆನಂದವಾಗಿರೋದನ್ನು ನಾನೆಲ್ಲ ಕ್ರಿಯೇಷನ್ ಮಾಡಬೇಕು ಅಂತ ಆಗ ಗಿಡ, ನೀರು, ಕಲ್ಲು, ಪರ್ವತಗಳು, ನದಿಗಳು ಇವೆಲ್ಲ ಸೃಷ್ಟಿ ಮಾಡ್ತಾನೆ. ಅಂದರೆ ಅಲಂಕಾರಕ್ಕೆ, ಆ ಮನೆಯ ಅಲಂಕಾರಕ್ಕೆ. ಆಗ ಅವನು ಒಂದು ಏನು ಹೇಳ್ತಾನೆ ಅಂದರೆ ಒಂದು ಆರ್ಡ್ರಲ್ಲಿ ಸೃಷ್ಟಿ ಮಾಡ್ತಾನೆ. ಇವೆಲ್ಲನೂ ಸಹ ಒಂದು ಆರ್ಡ್ರ್ ಇದೆ, ಒಂದು ಕ್ರಮ ಇದೆ ಇದಕ್ಕೆಲ್ಲ. ಈಗ ಸೂರ್ಯ ಎಷ್ಟೊತ್ತಿಗೆ ಹುಡ್ತಾನೆ ಅಂದರೆ ಕರೆಕ್ಟಾಗಿ ಅಷ್ಟೊತ್ತಿಗೆ ಹುಡ್ತಾನೆ, ಕರೆಕ್ಟ್ರಾ? ಎಷ್ಟೊತ್ತಿಗೆ ಮುಳುಗ್ತಾನೆ ಅಂದರೆ ಅಷ್ಟೊತ್ತಿಗೆ ಮುಳುಗ್ತಾನೆ. ಇದಕ್ಕೊಂದು ಕ್ರಮ ಇದೆ. ಈ ಕ್ರಮದ ಪದ್ಧತಿಯಲ್ಲಿ ಈ ಸೃಷ್ಟಿಯನ್ನು ಮಾಡಿರ್ತಾನೆ. ಆಮೇಲೆ ಏನು ಮಾಡ್ತಾನೆ, ಈ ಮನುಷ್ಯನನ್ನು ಸೃಷ್ಟಿ ಮಾಡ್ತಾನೆ. ಮನುಷ್ಯನನ್ನು ಸೃಷ್ಟಿ ಮಾಡಿ ಏನು ಹೇಳ್ತಾನೆ ಅಂದರೆ, ನೋಡಪ್ಪ ನಿನಗೋಸ್ಕರ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದೀನಿ, ಆದರೆ ನಾನೇನು ಕ್ರಮದಲ್ಲಿ ಸೃಷ್ಟಿ ಮಾಡಿದ್ದೀನೋ ಆ ಕ್ರಮನ ತಪ್ಪಿಸ್ಬೇಡ, ಅಂದರೆ ಅದನ್ನು ಹಾಳು ಮಾಡೋಣ. ನಿನಗೆ ಸಾಧ್ಯ ಆದರೆ ನಿನಗೆ ಏನು ನಾನು ಜ್ಞಾನ ಕೊಟ್ಟಿದ್ದೀನೋ ಆ ಜ್ಞಾನದಿಂದ ನೀನು ನನ್ನ ಕ್ರಮದಲ್ಲಿ ನೀನು ಅದ್ಭುತವಾದ ಏನು ಬೇಕಾದ್ರೂ ಸೃಷ್ಟಿ ಮಾಡು. ಆ ಸೃಷ್ಟಿ ಮಾಡಬೇಕಾದ್ರೆ ನಿನಗೊಂದು ಆರ್ಡರ್ ಇರಬೇಕು. ಏನಿರಬೇಕು? ನಿನಗೂ ಅನುಕೂಲ ಆಗಬೇಕು, ಈ ಜಗತ್ತಿಗೂ ಅನುಕೂಲ ಆಗಬೇಕು. ಆ ಥರದನ್ನು ಮಾತ್ರ ಸೃಷ್ಟಿ ಮಾಡುವಂಥ. ಈಗ ವಿಜ್ಞಾನಿಗಳು ಏನೋ ಒಂದು ಸೃಷ್ಟಿ ಮಾಡ್ತಾರೆ ಅಂತ ಇಟ್ಕೊಳ್ಳೋಣ ಉದಾಹರಣೆಗೆ, ಸುಮ್ಮನೆ ಎಲ್ಲನೂ ಅಲ್ಲ, ಕೆಲವು ಡಿಮೆರಿಟ್ಸ್ ಇದಾವೆ ವಿಜ್ಞಾನಿಗಳು ಕಂಡುಹಿಡಿದಿರೋದ್ರಲ್ಲಿ. ಬಟ್ ಅವರು ಜಗತ್ತಿಗೂ ಅನುಕೂಲ ಆಗುತ್ತೆ, ಅವರು ಒಂದು ವಸ್ತುನ ಕಂಡುಹಿಡಿದ್ವಿ ಅಂತಕ್ಕಂಥದ್ದು ಇರುತ್ತೆ. ಅದನ್ನೇ ವಿಜ್ಞಾನ ಅಂತ ನಾವು ಕರಿತೀವಿ. ಅಂದರೆ ಅದನ್ನು ಸೃಷ್ಟಿ ಮಾಡೋದಕ್ಕೆ ಸೃಷ್ಟಿಕರ್ತ ನಮಗೆ ಹೇಳಿರ್ತಕ್ಕಂಥದ್ದು. ನಾವು ಹೇಗಂದ್ರೆ ಹಾಗೆ ನಮ್ಮ ಜೀವನ ನಮ್ಮ ನಡೆಸೋದಕ್ಕೆ ಸೃಷ್ಟಿಕರ್ತ ಕೊಟ್ಟಿಲ್ಲ. ಯಾಕಂದರೆ ಪ್ರತಿಯೊಂದಕ್ಕೂ ಆರ್ಡರ್ ಇದೆ, ಪ್ರತಿಯೊಂದಕ್ಕೂ ಒಂದು ನಿಯಮಗಳಿದೆ. ಆ ನಿಯಮದ ಪಾದಿಯಲ್ಲಿ ನೀನು ಈ ಜಗತ್ತಲ್ಲಿ ಬದುಕಿ ನಿನಗೂ ಅನುಕೂಲ ಆಗೋ ರೀತಿಯಲ್ಲಿ ಜಗತ್ತಿಗೂ ಅನುಕೂಲ ಆಗಿರ್ತಕ್ಕಂಥ ಒಂದು ಸೃಷ್ಟಿಯನ್ನು ಮಾಡಿಬಿಟ್ಟು ಅದನ್ನು ಬಳಸ್ಕೊಂಡು, ಇಲ್ಲಾಂದರೆ ಅದನ್ನು ಅನುಭವಿಸಾದ್ರೂ ಸುಮ್ಮನೆ ಯಾರಿಗೂ ತೊಂದರೆ ಕೊಡಬೇಡ ಅಂತ. ನಾವೆಲ್ಲ ಏನು ಮಾಡ್ತಾ ಇದ್ದೀವಿ? ತೊಂದರೆ ಕೊಡ್ತಾ ಇದ್ದೀವಿ. ನಾವು ಸೃಷ್ಟಿ ಮಾಡ್ಕೊಳ್ತಿಲ್ಲ. ನಮಗೆ ಸ್ವಾರ್ಥದ ಸೃಷ್ಟಿ ಏನಿದೆ ಅದನ್ನು, ಆ ಥರದ ಸಂಕಲ್ಪಗಳನ್ನು ಇರಬಾರ್ದು ಅಂತಕ್ಕಂಥದ್ದನ್ನು, ರೈಟ್ ಇಂಟೆನ್ಷನ್ ಇರಬೇಕು ಅಂತಕ್ಕಂಥದ್ದನ್ನು. ಅದಕ್ಕೆ ಈಗ ಅದಿಲ್ಲ ಅಂದರೆ ಏನಾಗುತ್ತೆ, ಇವತ್ತು ಎಲ್ಲ ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ವಾರ್ಥಗಳನ್ನು ನೋಡ್ಕೊಂಡಿರೋದಕ್ಕೆ ದೇಶ ಹಾಳಾಗ್ತಾ ಇದೆ. ಕರೆಕ್ಟಾ? ಎಲ್ಲರೂ ಅವ್ರ ಪಾಡಿಗೆ ಅವರ ದುಡ್ಡುಗಳನ್ನು ಮಾಡ್ಕೊಳ್ಳೋದಾದರೆ ಆಗ ಏನು ಮಾಡಬೇಕು? ಆ ದುಡ್ಡನ್ನು ಎಲ್ಲಿಂದ ಹೊಡಿಬೇಕು? ಸರ್ಕಾರದಿಂದನೇ ಹೊಡಿಬೇಕಾಗುತ್ತೆ. ಸರ್ಕಾರದಿಂದ ಹೊಡೆದಾಗ ಏನಾಗುತ್ತೆ, ಜನಗಳ ಹತ್ರ ನಾವು ಟ್ಯಾಕ್ಸು ಮತ್ತೊಂದು ಇನ್ನೊಂದು ಹಾಕಿ ನಾವು ಕಿತ್ಕೊಳ್ಬೇಕಾಗುತ್ತೆ. ಕಿತ್ಕೊಂಡಿರೋದನ್ನು ನಾವು ಹೊಡ್ಕೊಳ್ಬೇಕಾಗುತ್ತೆ. ಯಾವುದೋ ಒಂದು ಬೇರೆ ರೀತಿ ಇಂಡೈರೆಕ್ಟಾಗಿ ಹೊಡ್ಕೊಳ್ತಾರೆ ಅಂತ ಇಟ್ಕೊಳ್ಳೋಣ ಅವರು. ಅಂದರೆ ಈ ಥರ ಭಾವನೆ ಇದ್ದಾಗ, ರೈಟ್ ಸಂಕಲ್ಪ ಇದ್ದರೆ ನನ್ನ ದೇಶದ ಎಲ್ಲ ಪ್ರಜೆಗಳು ಆನಂದವಾಗಿರಬೇಕು, ಎಲ್ಲ ಪ್ರಜೆಗಳು ಸಂತೋಷವಾಗಿರಬೇಕು, ಅದನ್ನು ನಾನು ಕಟ್ಟಬೇಕು ಅಂತಕ್ಕಂಥದ್ದು ಆ ರಾಜಕೀಯ ವ್ಯಕ್ತಿಗಳಿಗೆ ಬಂದರೆ, ಆ ಇಂಟೆನ್ಷನ್ ಇದ್ದಿದ್ದೇ ಆದರೆ ಹೇಗಿರುತ್ತೆ? ಇದನ್ನು ನಾವು ಗಮನಿಸಬೇಕಾಗುತ್ತೆ. ಕೇವಲ ನಮ್ಮ ರಾಜಕೀಯ ವ್ಯಕ್ತಿಗಳು, ನಾನು ಯಾವ ಪಕ್ಷದ ಬಗ್ಗೆ ಮಾತಾಡ್ತಿಲ್ಲ, ಎಲ್ಲ ಪಕ್ಷಗಳು ಅವೇನೇ ನೋಡೋದಾದ್ರೆ. ಅಂದರೆ ಈ ಥರ ಇಂಟೆನ್ಷನ್ ಇಟ್ಕೊಂಡು ಕೆಲಸ ಮಾಡಿದ್ದೇ ಆದರೆ ನಮಗೆ 10 ವರ್ಷ ಅಲ್ಲ 5 ವರ್ಷ ಸಾಕು ನಮ್ಮ ದೇಶನ ಉದ್ಧಾರ ಮಾಡೋದಕ್ಕೆ. ಇಂಟೆನ್ಷನ್ ಇರಬೇಕು. ಆ ಇಂಟೆನ್ಷನ್ ಇದ್ದರೆ 5 ವರ್ಷಕ್ಕೆ ಡೆವಲಪ್ ಮಾಡ್ಬೋದು. ಇಲ್ಲಾಂದ್ರೆ ಡೆವಲಪ್ ಮಾಡೋದಕ್ಕೆ ಆಗಲ್ಲ. ಇನ್ನು 100 ವರ್ಷ ಬಂದರೂ ಆಗಲ್ಲ. ಅಂದರೆ ಇದನ್ನು ಈ ಥರ ಸರಿಯಾದ ಸಂಕಲ್ಪ. ಇನ್ನು ನಮ್ಮ ಇಂಡಿವಿಜುವಲ್ ಆಗಿ ನಾನೇನಾದರೂ ಅಚೀವ್ ಮಾಡಬೇಕು ಅಂದ್ರೂ ನಾನು ರೈಟ್ ಇಂಟೆನ್ಷನನ್ನು ಇಟ್ಕೊಳ್ಬೇಕು. ಈ ಅಚೀವ್ಮೆಂಟನ್ನು, ಅಂದರೆ ಜೀವನದಲ್ಲಿ ನಾವು ಏನೋ ಒಂದು ಅಚೀವ್ ಮಾಡಬೇಕಾದ್ರೆ ಈ ಎಲ್ಲ ಅಂಶಗಳು ಬೇಕಾಗುತ್ತೆ, ಈ ಪ್ರಜ್ಞೆ ಇರಬೇಕಾಗುತ್ತೆ, ಈ ವಾಸ್ತವತೆ ಇರಬೇಕಾಗುತ್ತೆ ಅಂತಕ್ಕಂಥದ್ದನ್ನು
ತಿಳ್ಕೊಳ್ತಕ್ಕಂಥದ್ದನ್ನು ಇಲ್ಲಿ ಇದರಲ್ಲಿ ನೋಡ್ತೀವಿ ನಾವು ವಿಸ್ಡಮ್ ಟ್ರೈನಿಂಗ್ ಅಂತ. ಇವು 2 ಅಂಶಗಳನ್ನು. ನೆಕ್ಸ್ಟ್ ಎರಡನೇ ಭಾಗ ಏನು ಅಂದರೆ ಎಥಿಕಲ್ ಟ್ರೈನಿಂಗು ಅಂತ. ಅಂದರೆ ನೈತಿಕವಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನು ಕೊಡಬೇಕು ಅಂತ. ಈಗ ನಾವು ಹೇಳ್ತೀವಲ್ಲ, ಈಗ ಧರ್ಮ ಇಲ್ಲ, ಕರ್ಮ ಇಲ್ಲ, ಈಗ ಎಲ್ಲ ಹೋಗ್ಬಿಟ್ಟಿದೆ, ನ್ಯಾಯ ಇಲ್ಲ, ನೀತಿ ಇಲ್ಲ ಅಂತ. ಆ ನೈತಿಕ ಎಥಿಕಲ್ ಟ್ರೈನಿಂಗ್ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಎಥಿಕಲ್ ಟ್ರೈನಿಂಗ್ ಅಂದರೆ ಏನು? ಸಮ್ಯಕ್ ವಾಕ್ ಅಂತ, ಅಂದರೆ ಸರಿಯಾದ ಮಾತು ಅಂತ, ಸರಿಯಾದ ರೀತಿಯಲ್ಲಿ ನಾವು ಮಾತಾಡಬೇಕು ಅಂತ. ಯಾಕೆಂದರೆ ಮಾತೆ ಮೃತ್ಯು ಅಂತ ಹೇಳ್ತೀವಿ. ಮಾತಿನಿಂದನೇ ಎಲ್ಲ ಗಲಾಟೆ ಆಗೋದು, ಕರೆಕ್ಟಾ? ಇವತ್ತೆಲ್ಲ ಮಾಧ್ಯಮದಲ್ಲಿ ಕಿತ್ತಾಡ್ತಾರಲ್ಲ, ಮಾತುಗಳು ತಾನೆ. ಆ ರಾಜಕೀಯ ವ್ಯಕ್ತಿಗಳು ಕಿತ್ತಾಡ್ತಾರೆ ತಾನೆ, ಮಾತುಗಳು ತಾನೆ. ಏನು ಮಾತಾಡ್ತೀವಿ ಆ ಮಾತಾಡ್ತಕ್ಕಂಥದ್ದು ಸರಿಯಾದ ಮಾತಾಗಿರಬೇಕು. ಅದು ಎಥಿಕಲ್ ಟ್ರೈನಿಂಗಲ್ಲಿ ಫಸ್ಟ್ನೇ ಅಂಶ. ಈ ಮಾತು ಇದನ್ನು ಒಂದು ಗಮನಿಸೋದಾದರೆ ಇದಕ್ಕೊಂದು ಕಥೆ ಹೇಳೋಣ. ಒಬ್ಬ ರಾಜ ಇರ್ತಾನೆ. ಆ ರಾಜ ಏನು ಮಾಡ್ತಾನೆ, ಈ ಎಲ್ಲ ಆಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಒಂದು ಪಂಡಿತರು ಏನಿರ್ತಾರೆ ಎಲ್ಲ ಪಂಡಿತರನ್ನು ಕರೆದು ಬಿಡ್ತಾನೆ. ನೋಡ್ರಪ್ಪ, ನನಗೊಂದು 3 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಬೇಕು. 3 ಪ್ರಶ್ನೆಗಳಿಗೆ ನೀವು ಉತ್ತರ ಕೊಡಲಿಲ್ಲ ಅಂದರೆ ನಾನು ನಿಮಗೆ ಶಿಕ್ಷೆ ಕೊಡ್ತೀನಿ ಅಂತ ಅದನ್ನು ಹೇಳ್ತಾನೆ. ಆಗ 3 ಪ್ರಶ್ನೆಗಳೇನು ಅಂದರೆ, ನಾನು ದೇವರನ್ನು ಹೇಗೆ ಕಂಡುಕೊಳ್ಬೇಕು ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. 2ನೇ ಪ್ರಶ್ನೆ, ದೇವರನ್ನು ನಾನು ಏನಂತ ಕರಿಬೇಕು ಅಂತಕ್ಕಂಥದ್ದು. 3ನೇ ಪ್ರಶ್ನೆ, ದೇವ್ರು ಏನು ಮಾಡ್ತಾ ಇರ್ತಾನೆ ಅಂತ. ಈ 3ಕ್ಕೆ ಉತ್ತರ ಕೊಡಬೇಕು ಅಂತ. ಆಗ ಮಹಾನ್ ಪಂಡಿತರೆಲ್ಲ ಸಭೆಗೆ ಆಹ್ವಾನಿಸಿದಾನೆ, ಸೇರಿದ್ದಾರೆ. ಯಾರಿಗೂ ಅರ್ಥ ಆಗ್ತಿಲ್ಲ ಹೆಂಗೆ ಹೇಳೋದು ಅಂತಕ್ಕಂಥದ್ದು. ಈ 3 ಪ್ರಶ್ನೆಗೆ ಉತ್ತರ ಹೇಳೋಕ್ಕಾಗಲ್ಲ. ಹೇಳ್ತಾರ? ಹೇಳೋಕ್ಕಾಗಲ್ಲ. ಆಗೇನು ಮಾಡ್ತಾರೆ, ಒಬ್ಬ ಸನ್ಯಾಸಿ ಎಲ್ಲ ತಲೆ ಕೆರ್ಕೊಳ್ತಾ ಇರ್ತಾರೆ, ಎಲ್ಲ ಇದಾಗಿರುತ್ತೆ. ಆಮೇಲೆ ಒಬ್ಬ ಸನ್ಯಾಸಿ ಮಗ ಅಲ್ಲೇ ಇರ್ತಾನೆ. ಆ ಮಗನಿಗೆ ಏನು ಮಾಡ್ತಾರೆ, ಆ ಮಗ ಕೇಳ್ತಾನೆ, ಏನಪ್ಪ ನಿಮ್ಮ ಸಮಸ್ಯೆ ಏನು ಅಂತ. ಇಲ್ಲ, ರಾಜ ಈಗ ಕೇಳಿದ್ದಾನೆ, ಈಗ ಹೇಳಲಿಲ್ಲ ಅಂದರೆ ನಮ್ಮನ್ನು ಶಿಕ್ಷೆಗೆ ಒಳಪಡಿಸ್ತಾನೆ, ನಮಗೆ ಯಾರಿಗೂ ಅರ್ಥ ಆಗ್ತಿಲ್ಲ ಅಂತಕ್ಕಂಥದ್ದು. ಆಗ ಅವ್ರು ಏನು ಹೇಳ್ತಾರೆ, ನಾವೇ ಯಾರು ಹೇಳೋಕ್ಕಾಗಿಲ್ಲ, ಇವನು ಹುಡುಗ ಏನು ಹೇಳ್ತಾನೆ ಬಾಲಕ ಅಂತಕ್ಕಂಥದ್ದನ್ನು ಅಂದ್ಕೊಳ್ತಾರೆ. ಮತ್ತು ಅವ್ರಿಗೆ ವಿಧಿ ಇಲ್ಲ, ಈಗ ಇವ್ರು ಯಾರಿಗೂ ಗೊತ್ತಿಲ್ಲ. ಈಗ ಆ ಬಾಲಕ ಹೇಳ್ತೀನಿ ಎಂಬುದಕ್ಕೆ ಅವನಾದರೂ ಬಿಡಬೇಕು ಅಂತ ಹೇಳ್ಬಿಟ್ಟು, ಆಯಿತು ಹೇಳಿ ಬಿಡಿ ಅಂತ ಹೇಳ್ಬಿಟ್ಟು ಎಲ್ಲ ಪಂಡಿತರು ಒಪ್ಕೊಳ್ತಾರೆ. ಆಗ ರಾಜನ ಹತ್ರಕ್ಕೆ ಬರ್ತಾನೆ ಆ ಹುಡುಗ. ಆಯಿತು, ನಿಮ್ಮ ಮೊದಲನೇ ಪ್ರಶ್ನೆ ಏನು ಅಂತ ಕೇಳ್ತಾನೆ ರಾಜ. ಆಗ ಹೇಳ್ತಾನೆ, ನಾನು ದೇವರನ್ನು ಹೇಗೆ ಕಂಡುಕೊಳ್ಬೇಕು ಅಂತಕ್ಕಂಥ. ಆಗ ಅವನೇನು ಮಾಡ್ತಾನೆ, ಬನ್ನಿ ಅಡುಗೆ ಶಾಲೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಡುಗೆ ಮನೆಗೆ ಕರ್ಕೊಂಡು ಹೋಗ್ತಾನೆ ಆ ಬಾಲಕ. ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತಾನೆ, ಒಂದು ಪಾತ್ರೆ ತೆಗೆದುಕೊಳ್ತಾನೆ. ಆ ಪಾತ್ರೆನಲ್ಲಿ ಇಡಿ ಅಂತಾನೆ. ಆಮೇಲೆ ಆ ಪಾತ್ರೆಗೆ ಒಂದಷ್ಟು ಹಾಲು ಹಾಕಿ ಅಂತಾನೆ, ಹಾಲು ಹಾಕಿಸ್ತಾನೆ. ಆಮೇಲೆ ಆ ಪಾತ್ರೆಯಲ್ಲಿ ಹಾಲು ಹಾಕ್ಸ್ಬಿಟ್ಟು ಕುದಿಯೋಕ್ಕೆ ಇದು ಒಲೆ ಮೇಲೆ ಇಡ್ತಾನೆ. ಒಲೆ ಮೇಲೆ ಇಡ್ರಿ ಅಂತ ಹೇಳ್ತಾನೆ. ಆಮೇಲೆ ಒಂದು ಚೌಟ ಅಥವಾ ಕಟ್ಟಿಗೆದು ಇದನ್ನು ತೊಗೊಂಡು ಅಲ್ಲಿ ಪೂರ್ತಿ ಹಾಲನ್ನು ತಿರುಗುತ್ತಾ ಇರ್ತಾನೆ ಸುಮ್ಮನೆ ಆ ಹುಡುಗ. ಆಗ ರಾಜನಿಗೆ ಏನಾಗುತ್ತೆ, ಎಷ್ಟೊತ್ತಾದರೂ ಇವನು ತಿರುಗುತ್ತಲೇ ಇದ್ದಾನೆ, ಏನು ನನಗೆ ಉತ್ತರ ಹೇಳ್ತಾ ಇಲ್ವಲ್ಲ. ಅಲ್ಲ, ನಾನು ಉತ್ತರ ಹೇಳ್ತೀನಿ ಅಂತ ಹೇಳ್ಬಿಟ್ಟು ನೀನು ಅಲ್ಲಿ ಇದ್ರ ಮೇಲೆ ಇಟ್ಕೊಂಡು ನೀನು ಹಾಲನ್ನು ತಿರುಗುತ್ತಾ ಇದ್ದರೆ ನನಗೆ ಹೆಂಗೆ ಉತ್ತರ ಗೊತ್ತಾಗುತ್ತೆ, ಉತ್ತರ ಹೇಳು ಅಂತ ರಾಜ ಕೇಳ್ತಾನೆ. ಆಗ ಆ ಬಾಲಕ ಹೇಳ್ತಾನೆ, ಅಲ್ಲ, ಈ ಹಾಲಿನಿಂದ ಬೆಣ್ಣೆ ಬರುತ್ತೆ ಅಂತ ಹೇಳ್ತಾರೆ, ಅದಕ್ಕೆ ಎಲ್ಲಿದೆ ಬೆಣ್ಣೆ ಅಂತ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾರೆ ಯಾರು, ಆ ಹುಡುಗ. ಆಗ ರಾಜ ಹೇಳ್ತಾನೆ, ದಡ್ಡ, ಆ ಹಾಲಲ್ಲೆಲ್ಲಾದ್ರೂ ಬೆಣ್ಣೆ ಇರ್ತದ? ಆ ಬೆಣ್ಣೆ ಹಾಲನ್ನು ಕಾಯಿಸ್ಬೇಕು, ಕಾಯಿಸಿದ್ದಾದ್ಮೇಲೆ ಎಪ್ಪಾಕಬೇಕು, ಎಪ್ಪಾಕಿದ್ದಾದ್ಮೇಲೆ ಕಡಿಬೇಕು, ಕಡ್ದಿದ್ದ ಮೇಲೆ ಆಮೇಲೆ ಬೆಣ್ಣೆ ಬರೋದು, ನೀನು ಹುಚ್ಚಿನ ಅವತಾರ ಆಡ್ತಿದೀಯಾ ಅಂತ ಹೇಳ್ತಾನೆ. ಆಗ ಆ ಬಾಲಕ ಹೇಳ್ತಾನೆ, ಮಹಾಪ್ರಭು, ಈ ಒಂದು ಸಣ್ಣದೊಂದು ಬೆಣ್ಣೆ ಬರಬೇಕಾದ್ರೆ ಇಷ್ಟೊಂದು ಪ್ರೋಸೆಸ್ ಇದೆ ಅಂದರೆ, ಇದನ್ನೆಲ್ಲ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ದೇವರೇನಿದ್ದಾನೆ ಅವನನ್ನು ನಾನು ಕಂಡುಕೊಳ್ಬೇಕಾದ್ರೆ ಎಷ್ಟು ದೊಡ್ಡ ಪ್ರೋಸೆಸ್ ಇರಬೇಕಾಗತ್ತೆ. ಆಗ ಇವನಿಗೆ ಅರ್ಥ ಆಗುತ್ತೆ ರಾಜನಿಗೆ, ಓಹೋ, ಇದು ನಾವು ಈಜೆ ಕಂಡುಕೊಳ್ಳೋಕ್ಕಾಗಲ್ಲ, ಇದಕ್ಕೊಂದು ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆಯಲ್ಲಿ ನಾನು ಕಂಡುಕೊಳ್ಬೇಕಾಗತ್ತೆ ಅಂತಕ್ಕಂಥ ಅವನಿಗೆ ಉತ್ತರ ಸಿಕ್ತು. ಸರಿ, ಆಯಿತು ಅಂತ ಇದಾಯಿತು. ಇನ್ನು 2ನೇ ಪ್ರಶ್ನೆ ಆಯಿತು, ಆಸ್ಥಾನಕ್ಕೆ ಬರ್ತಾರೆ. 2ನೇ ಪ್ರಶ್ನೆಗೆ ಏನು, ದೇವರನ್ನು ಏನಂತ ಕರಿಬೇಕು ಅಂತ ಕೇಳ್ತಾನೆ. ಆಗೇನು ಮಾಡ್ತಾನೆ, ಒಂದು ಟೇಬಲ್ ತರಿಸಿ ಮಹಾಪ್ರಭು ಅಂತ ಹೇಳ್ತಾನೆ. ಒಂದು ಟೇಬಲ್ ತರ್ತಾನೆ. ಆ ಟೇಬಲ್ ಮೇಲೆ ಒಂದು ಬಿಂದಿಗೆ ತರಿಸಿ ಅಂತಾನೆ. ಒಂದು ಬಿಂದಿಗೆ ತರಿಸ್ತಾರೆ. ಆಮೇಲೆ ಆ ಬಿಂದಿಗೆಗೆ ನೀರು ಹಾಕಿ ಅಂತ ಹೇಳ್ತಾನೆ. ನೀರು ಹಾಕ್ತಾನೆ. ಅದಕ್ಕೊಂದು ಮುಚ್ಚಳ ಮುಚ್ಚಿ ಅಂತಾನೆ. ಆ ಮುಚ್ಚಳ ಮುಚ್ಚಿದ್ದಾದ್ಮೇಲೆ ಇನ್ನೊಂದು ಚೆಂಬು ತನ್ನಿ ಅಂತಾನೆ. ಆ ಚೆಂಬಕ್ಕೂ ನೀರು ಹಾಕಿ ಅಂತಾನೆ. ಅದರ ಮೇಲೆ ಮುಚ್ಚಳ ಮುಚ್ಚಿ ಅಂತಾನೆ. ಆಗ ಮಹಾಪ್ರಭುಗಳ ಕಡೆ, ರಾಜರ ಕಡೆ ನೋಡ್ಬಿಟ್ಟು, ಈಗ ಅವನೇನು ಮಾಡಿದ್ದಾನೆ, ಒಂದು ಟೇಬಲ್ ತರಿಸಿದ್ದಾನೆ. ಆ
ಅದ್ರ ಮೇಲೆ ಬಿಂದಿಗೆ ತರಿಸಿದ್ದಾನೆ, ಅದ್ರ ಮೇಲೆ ನೀರು ಹಾಕಿದ್ದಾನೆ, ಆಮೇಲೆ ಅದಕ್ಕೆ ಮುಚ್ಚಿದ್ದಾನೆ, ಮತ್ತೆ ಅದ್ರ ಮೇಲೆ ಚೆಂಬಿಟ್ಟಿದ್ದಾನೆ, ಅದರಲ್ಲೂ ನೀರು ಹಾಕಿದ್ದಾನೆ, ಅದನ್ನು ಮುಚ್ಚಿದ್ದಾನೆ. ಮಹಾಪ್ರಭು ಇದನ್ನು ಏನಂತ ಕರಿಬೋದು ಅಂತ ಹೇಳ್ತಾನೆ. ಇಲ್ಲ ಬರೀ ಚೆಂಬು ಅಂತ ಕರೀಲ, ಅಥವಾ ಬರೀ ನೀರು ಅಂತ ಕರೀಲ, ಅಥವಾ ಬರೀ ಟೇಬಲ್ಲು ಅಂತ ಕರೀಲ, ಅಥವಾ ಬರೀ ಎಲ್ಲ ಮುಚ್ಚಿರೋದು ಒಂದು ಮುಚ್ಚಳ, ಸಣ್ಣ ಮುಚ್ಚಳ ಅಂತ ಕರೀಲ. ಆಗ ಪ್ರಭುಗೆ ಅರ್ಥ ಆಗುತ್ತೆ, ಓಹೋ ದೇವರನ್ನು ನಾವು ಹೀಗೆ ಅಂತ ನಾವು ಕರೆಯೋದಕ್ಕೆ ಕಷ್ಟ ಆಗುತ್ತೆ. ಇದನ್ನು ಏನು ಒಂದು ಅಂತ ನಾವು ಕರೆಯೋಕ್ಕಾಗಲ್ಲ, ಒಂದೇ ವಿಧರಿಂದ ಕರೆಯೋದು ಕಷ್ಟ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಸರಿ, ಆಗ ಎರಡನೇ ಪ್ರಶ್ನೆಗೆ ಅವನಿಗೆ ಉತ್ತರ ಸಿಕ್ದಂಗೆ ಆಗುತ್ತೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಮೂರನೇ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಕೇಳ್ತಾನೆ. ಮೂರನೇ ಪ್ರಶ್ನೆ ಏನು? ಏನು ಮಾಡ್ತಾ ಇರ್ತಾನೆ, ಇದು ತುಂಬ ಇಂಪಾರ್ಟೆಂಟ್. ಹಾಗೇನು ಹೇಳ್ತಾನೆ ಬಾಲಕ, ಮಹಾಪ್ರಭು ಈಗ ಗುರುಗಳು, ಈಗ ನಾನು ಗುರುಗಳು ಏನು ಮಾಡ್ತಾರೆ, ಹೇಳ್ತಾ ಇರ್ತಾರೆ, ಶಿಷ್ಯಂದ್ರು ಕೇಳ್ತಾ ಇರ್ತಾರೆ. ಕರೆಕ್ಟ್ರಾ? ಇದು ಕಾಮನ್ ಆಗಿ ಎಲ್ಲ ಕಡೆ ಇರ್ತಕ್ಕಂಥ. ಹಾಗಾದರೆ ಈಗ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳ್ತಾ ಇರೋನು ಯಾರು? ನಾನು ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ. ಮತ್ತು ಇಲ್ಲಿ ಗುರು ಯಾರಾಗಬೇಕು, ಶಿಷ್ಯ ಯಾರಾಗಬೇಕು? ಹಾಗಾದರೆ ಕೇಳೋರು ಎಲ್ಲಿರಬೇಕು, ಹೇಳೋರು ಎಲ್ಲಿರಬೇಕು ಅಂತ. ಯಾಕಂದರೆ ಅವನ ಸಿಂಹಾಸನದ ಮೇಲೆ ಕೂತ್ಕೊಂಡು ರಾಜ ಕೇಳ್ತಾ ಇರ್ತಾನೆ, ಈ ಬಾಲಕಾಲ್ ನಿಂತಿರ್ತಾನೆ. ಅದಕ್ಕೆ ಹೇಳೋನು ನಾನು ಆದಮೇಲೆ, ಗುರು ಆದಮೇಲೆ ಗುರು ಎಲ್ಲಿರಬೇಕು, ಕೇಳೋರು ಎಲ್ಲಿರಬೇಕು? ಆಗ ರಾಜನಿಗೆ ಏನು ಅನ್ಸುತ್ತೆ, ಆಯಿತು ಬಾ, ನೀನು ಈ ಪ್ರಶ್ನೆಗೆ ಉತ್ತರ ಕೊಡುವವರೆಗೆ ಈ ಸಿಂಹಾಸನದಲ್ಲಿ ಕೂತ್ಕ, ನಾನು ಅಲ್ಲಿ ಉತ್ತರ ಕೇಳುವವರೆಗೆ ನಾನು ಅಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳ್ತಾನೆ. ಆಗೇನಾಯಿತು, ಅದನ್ನು ಇವನು ಸಿಂಹಾಸನದಲ್ಲಿ ಕೂತಿದ್ದಾನೆ, ಅವನು ಅಲ್ಲೋಗಿ ನಿಂತಿದ್ದಾನೆ. ಆಗ ಹೇಳ್ತಾನೆ, ದೇವ್ರು ಏನು ಮಾಡ್ತಾ ಇರ್ತಾನೆ, ಉತ್ತರನೇ ಕೊಡಲಿಲ್ಲ, ಇದೇ ಮಾಡ್ತಾ ಇರ್ತಾನೆ. ಅಂದರೆ ಇರೋದನ್ನು ಕಿತ್ತಾಕ್ತಾನೆ, ಕೆಳಗೆ ತಳ್ತಾನೆ, ಕೆಳಗಿರೋದನ್ನ ಮೇಲೆ ಕೆತ್ತಾನೆ, ಇದೇ ಕೆಲಸ ಮಾಡ್ತಾ ಇರ್ತಾನೆ. ಅಂದರೆ ಇದನ್ನು ಸರಿಯಾದ ವಾಕ್ ಎಂಬುದಕ್ಕೆ ನಾವು ಹೇಳ್ತಾ ಇರೋದು ಈ ಸ್ಮಾರ್ಟ್ ಆನ್ಸರ್ ಅಂತ ಕರಿತೀವಿ, ಅಥವಾ ಸ್ಮಾರ್ಟ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕರಿತೀವಿ. ಕಮ್ಯುನಿಕೇಷನ್ ಬೇಕೋ ಬೇಡೋ ಎಲ್ಲರಿಗೂ. ಅಂದರೆ ಒಂದು ಸಮಸ್ಯೆ ಉದ್ಭವ ಆದಾಗ ಅದನ್ನು ಪಾರಾಗೋದಕ್ಕೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ಲಿಂದ, ಒಂದು ಮಾತಿನಿಂದ ಪಾರಾಗೋದಕ್ಕೆ ಸಾಧ್ಯತೆ ಇದೆ ಅಂತ. ಇಲ್ಲಿ ಉತ್ತರ ಸರಿ ಅಲ್ಲ ಅಂತಲ್ಲ, ವಿಜ್ಞಾನದ ಪ್ರಕಾರಕ್ಕೆ ಇದು ಸರಿ ಉತ್ತರ ಅಲ್ಲ. ಆದರೆ ಆ ಸಂದರ್ಭಕ್ಕೆ, ಅಲ್ಲಿರ್ತಕ್ಕಂಥ ಒಂದು ಸನ್ನಿವೇಶಕ್ಕೆ ಆಗ ಇಂಡೈರೆಕ್ಟಾಗಿ ಕೊಡ್ತಕ್ಕಂಥದ್ದು, ಮತ್ತು ಅದಕ್ಕೆ ಸಾಧ್ಯತೆ ಇಲ್ಲದೆ ಇರತಕ್ಕಂಥದ್ದನ್ನು ತೋರಿಸೋದಕ್ಕೆ ಒಂದು ಸ್ಮಾರ್ಟ್ ಕಮ್ಯುನಿಕೇಷನ್ ಮಾಡಿದ ಆ ಬಾಲಕ. ಅಂದರೆ ಅವನಿಗೆ ಸರಿಯಾದ ಒಂದು ಮಾತನ್ನು ಆಡ್ತಕ್ಕಂಥ ಸ್ಕಿಲ್ ಇರೋದಕ್ಕೆ ಅದನ್ನು ಗೆದ್ದ ರಾಜನ. ಇಲ್ಲ ಅಂದರೆ ಏನಾಗೋದು, ಎಲ್ಲ ಪಂಡಿತರದು ಸಾವು ಅನುಭವಿಸ್ಬೇಕಾಗುತ್ತೆ, ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಅಂದರೆ ಈ ರೀತಿ ಬುದ್ಧ ಸರಿಯಾದ ವಾಕ್ ಇರಬೇಕು ಅಂತ. ಅದಕ್ಕೆ ನಮ್ಮ ಶರಣರು ಹೇಳ್ತಕ್ಕಂಥ ಏನು, ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ. ಅಂದರೆ ಅವರು ಎಷ್ಟು ಅನುಭವದ ಪೂರ್ವಕವಾಗಿ ಏನು ಮಾತನ್ನು ಹೇಳ್ತಾರೆ ಅಂತಕ್ಕಂಥ. ಅಂದರೆ ಆ ಥರ ರೈಟ್ ಸ್ಪೀಚನ್ನು ನಾವು ಬೆಳೆಸ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು ಬುದ್ಧ. ಇಲ್ಲಿ ಏನು ಅಂದರೆ ಬೇರೆದೇನೋ ಎಂತಲ್ಲ, ರೈಟ್ ಸ್ಪೀಚ್ ಬೇಕೋ ಬೇಡೋ ಎಲ್ಲರಿಗೂ. ಇದನ್ನು ಹೇಳಿರ್ತಕ್ಕಂಥದ್ದು ಬುದ್ಧ. ಎಲ್ಲೋ ನಿಮಗೆಲ್ಲೋ ಪ್ರಾಕ್ಟಿಕಲ್ ಮ್ಯಾನು, ಎಲ್ಲೂ ಇಲ್ಲದೆ ಇರೋದನ್ನು ಹೇಳಕ್ಕೆ ಹೋಗಿಲ್ಲ. ನೆಕ್ಸ್ಟ್ ರೈಟ್ ಆ್ಯಕ್ಷನ್ ಅಂತ, ಅದು ಸರಿಯಾದ ಕರ್ಮ. ಅದನ್ನು ನಾವು ಏನೇ ಕೆಲಸ ಮಾಡಿದ್ರೆ ಒಂದು ಧರ್ಮಾಧಾರಿತವಾಗಿ ನಾವು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು, ಆ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಇಲ್ಲಿ ಹೇಳಿದ್ದಾರೆ. ಈ ಧರ್ಮಾಧಾರಿತವಾಗಿ ನಾವು ಕೆಲಸ ಮಾಡಿಲ್ಲ ಅಂತಂದರೆ, ನಾವು ಅನ್ಯಾಯಾತ್ಮಕವಾಗಿ ಕೆಲಸ ಮಾಡೋದಾದರೆ, ಈಗ ಎಲ್ಲ ದೇಶಗಳು ಯುದ್ಧಗಳು ಅಲ್ಲೇ, ಈಗ ಅದು ಉಕ್ರೇನ್ ಇದಾಯಿತು, ಈಗ ನಮಗೆ ಪಾಕಿಸ್ತಾನ ಇಂಡಿಯಾಕ್ಕೆ ನಮಗೆ ಯುದ್ಧ ಸ್ಟಾರ್ಟ್ ಆಗೋ ಮೂಮೆಂಟ್ ಇದೆ. ಅಂದರೆ ಯುದ್ಧದಲ್ಲಿ ಇದ್ದೀವಿ, ಕರೆಕ್ಟ್ರಾ? ಅಂದರೆ ಇಲ್ಲಿ ಯಾರು ಅಂತಲ್ಲ ನಾನು ಹೇಳ್ತಾ ಇರೋದು, ಎಲ್ಲ ರಾಷ್ಟ್ರಗಳು, ಎಲ್ಲ ಜನರು, ಎಲ್ಲ ನಾಯಕರು ಸರಿಯಾದ ಧರ್ಮದ ಆಧಾರದ ಮೇಲೆ ಅವರವರ ಕರ್ಮಗಳನ್ನು ಅವ್ರು ಮಾಡೋದೇ ಆದರೆ, ಆ್ಯಕ್ಷನನ್ನು ಮಾಡೋದೇ ಆದರೆ, ಅವರ ಕರ್ತವ್ಯಗಳನ್ನು ಮಾಡೋದೇ ಆದರೆ, ಧರ್ಮ ಅಂದರೆ ಇಲ್ಲಿ ಕರ್ತವ್ಯ ಅಂತ, ಆ ಕರ್ತವ್ಯಗಳನ್ನು ಮಾಡಿದ್ದೇ ಆಗದೇ ಆದರೆ ಆಗ ಅದು ನೈತಿಕತೆ ಇರುತ್ತೆ ಅಂತಕ್ಕಂಥದ್ದು. ಅಂದರೆ ಒಂದು ಮಾತು ಶುದ್ಧವಾಗಿರಬೇಕು, ಮತ್ತು ನಾವು ಮಾಡ್ತಕ್ಕಂಥ ಕೆಲಸ ಶುದ್ಧವಾಗಿರಬೇಕು ಅಂತಕ್ಕಂಥದ್ದು ಇಲ್ಲಿ ಟೋಟಲ್ ಆಗಿ ಹೇಳೋದು. ಆಗ ನಾವು ಒಳ್ಳೆಯದನ್ನು ನಾವು ಕಾಣೋದಕ್ಕೆ ಸಾಧ್ಯತೆ ಇದೆ ಅಂತ. ಇಲ್ಲ ನಾನು ಈಗ ಪಾಕಿಸ್ತಾನ ತಪ್ಪು ಕೆಲಸ ಮಾಡಿದ್ರೆ ನಮ್ಮ ಇಂಡಿಯಾಗೆ ಬಾಧೆ ಆಗುತ್ತೆ, ಆಗ ಇಂಡಿಯಾ ಅದರ ಮೇಲೆ ಇದಾಗುತ್ತೆ, ಆಗ ಆಗೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತ. ಅಂದರೆ ಪ್ರತಿಯೊಬ್ಬರೂ ಸಹ ಇದನ್ನು ಅರ್ಥೈಸ್ಕೊಳ್ಬೇಕು. ಅಂದರೆ ಈ ಜಗತ್ತು ಸಂತೋಷವಾಗಿರಬೇಕಾದ್ರೆ, ಆನಂದವಾಗಿರಬೇಕಾದ್ರೆ ಆ ಜಗತ್ತಿಗೆ ಇದು ಬೇಕು. ಅಂದರೆ ಸರಿಯಾದ ಕರ್ಮಗಳನ್ನು ನಾವು ಮಾಡಬೇಕು ಅಂತಕ್ಕಂಥದ್ದನ್ನು.
ಅದನ್ನು ಇಲ್ಲಿ ಹೇಳ್ತಕ್ಕಂಥ ಒಂದು ಅಂಶ ಇದೆ. ಇನ್ನು ಲಾಸ್ಟ್ನೇದು ಇದರಲ್ಲಿ ಎಥಿಕಲ್ ಟ್ರೈನಿಂಗಲ್ಲಿ 3 ಅಂಶ ಬರುತ್ತೆ. ಮೊದಲನೇದು ರೈಟ್ ಸ್ಪೀಚು, ಮತ್ತು ರೈಟ್ ಆ್ಯಕ್ಷನ್ನು, ಮತ್ತು ರೈಟ್ ಲೈವ್ಲಿಹುಡ್ ಅಂತ. ಅಂದರೆ ಸರಿಯಾದ ಜೀವನದ ಒಂದು ಕ್ರಮ, ಜೀವನ ಶೈಲಿ ಅಂತಕ್ಕಂಥದ್ದು ಇರಬೇಕು ಅಂತ. ಅಂದರೆ ನಾವು ಈಗ ವೈಯಕ್ತಿಕವಾಗಿ ನಮ್ಮ ಜೀವನ ಶೈಲಿ ಹೇಗಿದೆ, ಅದನ್ನು ನಾವು ಆ ಥರ ಜೀವನನ ನಾವು ನಡೀತಾ ಇದ್ದೀವ, ಅಥವಾ ಎಲ್ಲನೂ ಸತ್ಯ ಅನ್ವೇಷಣೆಯಲ್ಲೇ ಇದ್ದೀವ, ಅಥವಾ ಜ್ಞಾನ ಅನ್ವೇಷಣೆಯಲ್ಲಿ ಇದ್ದೀವ, ಅಥವಾ ಪೂರ್ತಿಯಾಗಿ ನಾವು ಒಪ್ಕೊಳ್ತಾ ಇದ್ದೀವ ಅಂತಕ್ಕಂಥದ್ದು. ಯಾಕೆಂತಂದರೆ ಇಲ್ಲಿ ಜ್ಞಾನ ಹೇಗಿದೆ ಅಂತಕ್ಕಂಥದ್ದನ್ನು ನಾವು ಉದಾಹರಣೆಗೆ ಒಂದು ಅಂಶನ ನಾವು ನೋಡೋದಾದರೆ, ಈಗ ನೀವು ಜೀವನಕ್ಕೆ ಆರೋಗ್ಯದ ಬಗ್ಗೆ ನಾನು ಇಲ್ಲಿ ಮಾತಾಡ್ತೀನಿ. ಈಗ ಜೀವನಕ್ಕೆ ಅಂತಕ್ಕಂಥ ನಾವು ಹೇಗಿದ್ದೀವಿ ಅಂತಕ್ಕಂಥದ್ದನ್ನು, ನಮ್ಮ ಜೀವನನ ಹೇಗೆ ನಡೆಸ್ತೀವಿ ಶೈಲಿಯಲ್ಲಿ ಅಂತಕ್ಕಂಥದ್ದು. ಈಗ ರ್ಯಾಂಟಕ್ಕು ಜಾಂಟಕ್ಕು ಏನಿದೆ ನಿಮ್ಮ ಇವು, ಈಗ ಗ್ಯಾಸ್ಟ್ರಿಕ್ ಯಾವ ಕೊಡ್ತಾರೋ ಕೊಡೋಲ್ಲ ನಮಗೆ, ಈಗೆಲ್ಲ ನಾವು ಹೋದ್ರೆ ಕೊಡ್ತಾರೆ ತಾನೆ, ಈಗಲೂ ನಮ್ಗೆ ಕೊಡ್ತಾರೋ ಕೊಡೋಲ್ಲ, ಕೊಡ್ತಾರೆ, ಕರೆಕ್ಟಾ ಸರ್? ಆದರೆ ಇದನ್ನು 1990ಯಲ್ಲೇ ಅಮೇರಿಕ ಕ್ಯಾನ್ಸಲ್ ಮಾಡಿದೆ, ಈ ಮಾತ್ರನ ಉಪಯೋಗಿಸಂಗಿಲ್ಲ ಅಂತ. 1987ನಲ್ಲಿ ಇಬ್ಬರು ಡಾಕ್ಟ್ರು ಆಸ್ಟ್ರೇಲಿಯಾದಲ್ಲಿ ರಿಸರ್ಚ್ ಮಾಡಿ, ಇದು ಬ್ಯಾಕ್ಟೀರಿಯಾ, ಇದರಿಂದ ಸ್ಟೊಮಕ್ದು ಪ್ರಾಬ್ಲಮ್ ಆಗುತ್ತೆ, ಅದಕ್ಕೆ ಈ ಟ್ಯಾಬ್ಲೆಟ್ಸನ್ನು ನಾವು ಯೂಸ್ ಮಾಡೋದು ಬೇಡ ಅಂತಕ್ಕಂಥದ್ದನ್ನು 1990ಯಲ್ಲಿ ಅಮೇರಿಕದಲ್ಲಿ ತುಂಬ ಗ್ಯಾಸ್ಟ್ರಿಕ್ ಜಾಸ್ತಿ ಆದಾಗ, ಆಗ ಆಸ್ಟ್ರೇಲಿಯಾದ ಒಬ್ಬನು ಜೊತೆಲೇ ಅಲ್ಲೇ ಹೆಲ್ತ್ ಇನ್ಸ್ಟಿಟ್ಯೂಟ್ ಎಲ್ಲ ಸೇರಿ ರಿಸರ್ಚ್ ಮಾಡಿ ಫೈನಲ್ ಮಾಡಿಕೊಂಡು ಅಲ್ಲೇ ಹೋಗ್ಲಾಡಿಸ್ಕೊಳ್ತಾರೆ. ಆವಾಗ ಈ ಟ್ಯಾಬ್ಲೆಟ್ಸನ್ನು ಬಿಡ್ತಾರೆ. ಆದರೆ ನಮ್ಮ ಭಾರತದಲ್ಲಿ ಇವತ್ತು ಚಲಾವಣೆಯಲ್ಲಿವೆ. ಅಂದರೆ ನಮ್ಮ ಕರ್ಮಗಳು ಹೆಂಗಿರ್ತವೆ, ನಮ್ಮ ಲೈಫ್ ಹೆಂಗೆ ಲೀಡ್ ಮಾಡ್ತೀವಿ ಅಂತ ನಾವು, ಕರೆಕ್ಟ್ರಾ? ಈಗ ಯಾರಾದರೂ ಕ್ವಶನ್ ಮಾಡಿದ್ದೀವ? ಕ್ವಶನ್ ಮಾಡ್ತೀವಿ, ಯಾಕಂದ್ರೆ ನಮಗೆ ಗೊತ್ತಿಲ್ಲ, ಸರಿಯಾದ ರೀತಿಯಲ್ಲಿ ಜೀವನ ಮಾಡೋದು ನಮಗೆ ಆಗ್ತಾಯಿಲ್ಲ. ಆಮೇಲೆ ಈಗ ಬೆಳಿಗ್ಗೆ ಎದ್ದಾಗ ವಾಕ್ ಮಾಡಬೇಕು ಅಥವಾ ಎಕ್ಸಸೈಸ್ ಮಾಡಬೇಕು, ಸರಿಯಾದ ನ್ಯೂಟ್ರಿಷನ್ ನಾವು ತಿನ್ನಬೇಕು ಅಂತಕ್ಕಂಥ ಎಲ್ಲರಿಗೂ ಗೊತ್ತಿದೆ. ಅದರಲ್ಲೆಲ್ಲ ಬೋಂಡದ ಸುವಾಸನೆ ಬಂದರೆ ಏನು ಮಾಡ್ತೇವೆ? ಬಜ್ಜಿ ಬೋಂಡ ಸುವಾಸನೆ ಬಂದರೆ ಓಡ್ತೀವಿ. ಅಲ್ಲಿ ಇನ್ಯಾವುದೋ ಒಂದು ಸುವಾಸನೆ ಬಂದರೆ ಏನು ಮಾಡ್ತೀವಿ? ನನಗೆ ಇಷ್ಟ ಅಂತ ಅಲ್ಲಿ ಹೋಗ್ತೀವಿ. ಮಸಾಲೆ ದೋಸೆ ಸುವಾಸನೆ ಬಂದು, ಕರೆಕ್ಟ್ ತಾನೆ? ಕೆಲವರಿಗೆ ಮಸಾಲೆ ದೋಸೆ ಇಷ್ಟ ಆಗ್ಬೋದು, ಕೆಲವರಿಗೆ ಬೋಂಡ ಇಷ್ಟ ಆಗ್ಬೋದು, ಇನ್ನು ಕೆಲವರಿಗೆ ಬೇರೊಂದು ಇಷ್ಟ ಆಗ್ಬೋದು. ಅಂದರೆ ಇದರ ಅರ್ಥ ಏನು ನಾವಿಲ್ಲಿ ಅಂದರೆ, ಸರಿಯಾದ ಎಕ್ಸಸೈಸ್ ಮಾಡಬೇಕು ಅಂತ ಗೊತ್ತು, ಸರಿಯಾದ ನ್ಯೂಟ್ರಿಷನ್ ತಿನ್ನಬೇಕು ಅಂತ ಗೊತ್ತು. ಆದರೆ ಯಾವುದಾದ್ರೂ ಡಾಕ್ಟ್ರಿಗೆ ಸರಿಯಾದ ನ್ಯೂಟ್ರಿಷನ್ ಹೇಳ್ತಾ ಇದ್ದಾರೋ? ಈಗ ನಿಮಗೆ ಕಾರ್ಬೋಹೈಡ್ರೇಟ್ ಎಷ್ಟು ಇರಬೇಕು, ಏನು ತಿನ್ನಬೇಕು, ಮತ್ತು ಪ್ರೋಟೀನ್ ಏನು ತಿನ್ನಬೇಕು, ಫ್ಯಾಟ್ ಏನು ತಿನ್ನಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಬ್ಯಾಲೆನ್ಸ್ ಇದೆಯೋ ನಮ್ಮ ಫುಡ್ಡಲ್ಲಿ? ನಾವು ನೋಡ್ಕೊಂಡು ಬನ್ನಿ ಒಂದ್ಸಲಿ. ತಿಂದರೆ ಬರೀ ಕಾರ್ಬೋಹೈಡ್ರೇಟ್ ತಿಂತೀವಿ, ಇಲ್ಲ ತಿಂದರೆ ಬರೀ ಪ್ರೋಟೀನ್ ತಿಂತೀವಿ. ಈಗ ಹಣ್ಣು ತಂದುಬಿಟ್ರೆ ಬರೋ ಹಣ್ಣೆ ಹಚ್ಕೊಂಡು ತಿಂದ್ಬಿಡ್ತೀವಿ ಒಂದು ದಿವಸ, ಕರೆಕ್ಟ್ರಾ? ಇಲ್ಲ ತಿಂದರೆ ಬರೀ ಕಾಳೆ ತಿಂತೀವಿ, ಕರೆಕ್ಟ್ ತಾನೆ? ಬ್ಯಾಲೆನ್ಸ್ ಗೊತ್ತಿಲ್ಲ ನಮಗೆ. ಅದು ನಮ್ಮ ಲೈಫು ಲವ್ಲಿವುಡ್ಡಲ್ಲಿ ಹೇಗಿರಬೇಕು ಅಂತಕ್ಕಂಥ ಜಸ್ಟ್ ಆರೋಗ್ಯದ ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡಿಕೊಂಡ್ರು, ಬುದ್ಧ ಹೇಳಿರ್ತಕ್ಕಂಥ ಆ ಜೀವನ ಶೈಲಿ ಹೇಗಿರಬೇಕು ಅನ್ನೋದನ್ನು ಅವ್ರು ಹೇಳ್ತಕ್ಕಂಥ ಲವ್ಲಿವುಡ್ಡಲ್ಲಿ. ಈಗ ನಮಗೆ ಪ್ರೋಟೀನ್ ಈಗ ತುಂಬ ಕೆಲಸ ಮಾಡೋದಾದರೆ 60% ಕಾರ್ಬೋಹೈಡ್ರೇಟ್ ಇರಬೇಕು. ನಿಮ್ಮ ಅಕ್ಕಿ ಆಗಲಿ, ರಾಗಿ ಆಗಲಿ, ಇವೆಲ್ಲ ಇರತಕ್ಕಂಥದ್ದು ಏನಿದೆ. ಆದರೆ ಈಗಿನ ಅಕ್ಕಿ, ಈಗಿನ ಗೋಧಿ ತುಂಬ ಡೇಂಜರ್ ಇದೆ. ಆದರೆ ಎಲ್ಲರೂ ಸಜೆಸ್ಟ್ ಅದನ್ನೇ ಮಾಡ್ತಾರೆ. ಈಗ ನೀವು ಶುಗರ್ ಬಂದರೆ ನೀವು ಚಪಾತಿ ತಿನ್ನಿ ಅಂತಾರೆ. ಈಗ ಚಪಾತಿನೂ ಅವೇರ್ನೆಸ್ ಬಂದುಬಿಟ್ರೆ ಏನು ಮಾಡ್ತಾರೆ? ಫಸ್ಟ್ ಏನು ಮಾಡಿದ್ರು? ರೈಸ್ ತಿಂತಾಯಿದ್ರು. ಜನಗಳಿಗೆ ಯಾವಾಗ ಅವೇರ್ನೆಸ್ ಬಂತು, ರೈಸಿಂದ ಚಪಾತಿಗೆ ಶಿಫ್ಟ್ ಮಾಡಿದ್ರು. ಈಗ ಚಪಾತಿನೂ ಜನಗಳಿಗೆ ಅರ್ಥ ಆಯಿತು ಅಂದಮೇಲೆ ರಾಗಿ ಮುದ್ದೆಗೆ ಶಿಫ್ಟ್ ಮಾಡೋದು, ಕರೆಕ್ಟಾ? ಡಾಕ್ಟ್ರುಗಳು ನೋಡಿ ಅವ್ರು ಹೆಂಗೆ ಶಿಫ್ಟ್ ಮಾಡ್ತಾರೆ ಅಂತ. ನಿಮ್ಗೆ ಅವೇರ್ನೆಸ್ ಬಂದರೆ ಅವ್ರು ಶಿಫ್ಟ್ ಆಗ್ತಾರೆ, ನಿಮ್ಗೆ ಅವೇರ್ನೆಸ್ ಬಂದಿಲ್ಲ ಅಂದರೆ ಅವ್ರು ಶಿಫ್ಟ್ ಆಗಲ್ಲ. ಅಂದರೆ ನಮ್ಮ ಜೀವನ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿದೆ. ನಮಗೆ ನಾವು ಅರ್ಥೈಸ್ಕೊಳ್ಳೋದಕ್ಕೆ ಹೋಗಿಲ್ಲ. ನಮ್ಮ ಜೀವನವನ್ನು ನಾವು ಹೇಗೆ ಮಾಡಬೇಕು ಅಂತಕ್ಕಂಥದ್ದು, ನಮಗೆ ಲೈಫನ್ನು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನು ಬುದ್ಧ ಹೇಳ್ತಾರೆ. ಅಂದರೆ ಎಥಿಕಲ್ ಟ್ರೈನಿಂಗ್. ನಾನು ಜೀವನವನ್ನು ಮಾಡಬೇಕಾದ್ರೆ ಯಾರಿಗೂ ಅನ್ಯಾಯ ಮಾಡಬಾರ್ದು, ಯಾರಿಗೂ ಇದನ್ನು ಮಾಡಬಾರ್ದು ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ, ಮತ್ತು ನನ್ನ ಜೀವನ ಶೈಲಿಯೂ ಸಹ ನಾನು ಒಂದು ಎಕ್ಸಸೈಸ್ ಇರ್ಬೋದು, ಅಥವಾ ನ್ಯೂಟ್ರಿಷನ್ ಇರ್ಬೋದು, ಅಥವಾ ಇದೆಲ್ಲ ನನಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ಈಗ 60% ಕಾರ್ಬೋಹೈಡ್ರೇಟ್ ಆದರೆ ಇನ್ನು ಉಳಿದಿರ್ತಕ್ಕಂಥ 40% ಇರುತ್ತೆ. 40%ಅಲ್ಲಿ ಈಗ 20% ಪ್ರೋಟೀನ್ ಬೇಕಾಗುತ್ತೆ, 20% ಫ್ಯಾಟ್ ಬೇಕಾಗುತ್ತೆ. ಇದು ನಮ್ಮ ಫುಡ್ಡಿನ ಶೈಲಿ ಇರಬೇಕು ಅಂತ ರಿಸರ್ಚಲ್ಲಿ ಆಗಿರ್ತಕ್ಕಂಥದ್ದು. ಅಕಸ್ಮಾತ್ ಏನೋ ಕೆಲಸ ಮಾಡಲ್ಲ, ನಾನು ಕೂತ್ಕೊಂಡೇ ಇರ್ತೀನಿ ಅಂದರೆ ಅವಾಗ ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಬೇಕು. ಆವಾಗ ಇದನ್ನು 10% ಜಾಸ್ತಿ ಮಾಡಬೇಕಾಗತ್ತೆ, ಪ್ರೋಟೀನು ಮತ್ತು ಫ್ಯಾಟನ್ನು, ಅದನ್ನು ಕಾರ್ಬೋಹೈಡ್ರೇಟನ್ನು ಅದನ್ನು ಕಡಿಮೆ ಮಾಡಬೇಕಾಗುತ್ತೆ. ಅವಾಗ 40% ಅದನ್ನು ತೊಗೊಳ್ಬೇಕಾಗುತ್ತೆ. ಆವಾಗ ಇದು 30% ತೊಗೊಳ್ಬೇಕು. ಅಂದರೆ ಈ ರೇಷಿಯೋದಲ್ಲಿ ನಾವು ಊಟ ತಿನ್ನೋದ್ರಿಂದ ನಮಗೆ ಯಾವ ಕಾಯಿಲೆಗಳು ಬರಲ್ಲ, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಆಗ. ಈಗ ಇತ್ತೀಚೆಗೆ ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು, ಬಿಲಿಯನ್ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಇತ್ತೀಚಿನ ಒಂದು ಟ್ರೆಂಡ್ ಏನಿದೆ ಅಂದರೆ ಗಟ್ ಹೆಲ್ತ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಬಂದಿದೆ. ಇಲ್ಲಿವರೆಗೆ ಏನು ತಿಳ್ಕೊಂಡಿದ್ದು ನಮ್ಮ ಡಾಕ್ಟರ್ಗಳೆಲ್ಲ, ನಮ್ಮೆಲ್ಲ ಸೈಂಟಿಸ್ಟ್ಗಳು, ಕಿಡ್ನಿ ಇಂಪಾರ್ಟೆಂಟು, ಹಾರ್ಟ್ ಇಂಪಾರ್ಟೆಂಟು, ಲಿವರ್ ಇಂಪಾರ್ಟೆಂಟು, ಇದನ್ನು ತಿಳ್ಕೊಂಡಿದ್ರು ಇಲ್ಲಿವರೆಗೂ. ಈಗ 2017ರಿಂದ
ಬಿಲಿಯನ್ ಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಪ್ರಯೋಗನ ಮಾಡಿದ್ದಾರೆ. ಆ ಪ್ರಯೋಗ ಮಾಡಿದಾಗ ಈಗ ಕನ್ಕ್ಲೂಷನ್ ಬಂದಿರೋದೇನು ಅಂತ ಅಂದರೆ, ಗಟ್ ಹೆಲ್ತ್ ಅಂದರೆ ನಿಮ್ಮ ಹೊಟ್ಟೆ, ಸಣ್ಣ ಕರಳು ದೊಡ್ಡ ಕರಳು ಏನಿದೆ ಇವು ತುಂಬ ಇಂಪಾರ್ಟೆಂಟು. ನಿಮ್ಮ ಮೆದುಳು, ನಿಮ್ಮ ಹಾರ್ಟು, ನಿಮ್ಮ ಲಂಗ್ಸು, ನಿಮ್ಮ ಕಿಡ್ನಿ, ನಿಮ್ಮ ಲಿವರ್ಗಿಂತ ಇದು ಇಂಪಾರ್ಟೆಂಟು ಅಂತ ಈಗ ಬಂದಿದೆ. ಹೊಟ್ಟೆ ಸರಿ, ಇದನ್ನು ಚರಕ ಆಗಲೇ ಹೇಳಿದ್ರು ಆಯುರ್ವೇದದಲ್ಲಿ. ಅಂದರೆ ಹೊಟ್ಟೆ ಸರಿಯಾಗಿದ್ದರೆ ಇನ್ನು ಉಳಿದಿರೋದು ಎಲ್ಲ ಭಾಗನೂ ಸರಿ ಇರುತ್ತೆ ಅಂತಕ್ಕಂಥದ್ದು. ಅಂದರೆ ಈ ಹೊಟ್ಟೆನ ಸರಿಪಡಿಸ್ಕೊಳ್ಳೋದು ಹೇಗೆ ಅಂತಕ್ಕಂಥ, ಅಂದರೆ ಬ್ಯಾಲೆನ್ಸ್ಡ್ ಫುಡ್ ಇರಬೇಕು. ಅಂದರೆ ಸಮತೋಲನದ ಆಹಾರವನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಅದರ ಪ್ರೋಟೀನು, ಫ್ಯಾಟು ಮತ್ತು ಇದಿರಬೇಕು. ಸರಿಯಾದ ಫ್ಯಾಟನ್ನು ತಿನ್ನಬೇಕು, ಸರಿಯಾದ ಪ್ರೋಟೀನ್ ತಿನ್ನಬೇಕಾಗುತ್ತೆ, ಸರಿಯಾದ ಕಾರ್ಬೋಹೈಡ್ರೇಟ್ ತಿನ್ನಬೇಕು. ಅದಕ್ಕೆ ಈಗ ಇವರು ಕಾದಾರ ಏನು ಮಾಡಿದ್ರು, ಅವರು ಒಂದಷ್ಟು ಸಂಶೋಧನೆಯನ್ನು ಮಾಡಿ ಸಿರಿಧಾನ್ಯಗಳು ಅಂತ ಹೇಳಿದ್ರು. ಆ ಸಿರಿಧಾನ್ಯಗಳು ಯಾಕೆ ಸಿರಿಧಾನ್ಯಗಳು ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅದನ್ನು ರಿಸರ್ಚ್ ಮಾಡಿ ನೋಡಿದ್ರೆ ನೋಡಿ, ಈಗ ಬೇರೆ ಎಲ್ಲದರಲ್ಲೂ ನಾವು ನೋಡಿದ್ರೆ ಎಲ್ಲ ಆಹಾರ ಧಾನ್ಯದಲ್ಲಿ ಫೈಬರ್ ಎಲ್ಲಿರುತ್ತೆ. ಈಗ ಅಕ್ಕಿನ ನೀವು ತೆಗೆದುಕೊಂಡ್ರೆ ಆ ಸ್ಮಾಲ್ ಒಂದು ಕಣ್ಣಿನ ಪಾದಿಯಲ್ಲಿ ಒಂದು ಮೂಲೆಯಲ್ಲಿರುತ್ತೆ ನೋಡಿ, ಅಲ್ಲಿ ಫೈಬರ್ ಇರುತ್ತೆ. ಬಟ್ ಈಗ ನಾವು ಪಾಲಿಶ್ ಮಾಡಿಸೋದ್ರಿಂದ ಆ ಫೈಬರ್ ಇರಲ್ಲ, ಹೊಟ್ಟೋಗಿರುತ್ತೆ. ಮೇಲ್ಗಡೆ ನೀವು ವಿತೌಟ್ ಪಾಲಿಶ್ ಮಾಡಿಸಿದಾಗ ಆ ಅಕ್ಕಿ ಮೇಲೆ ಒಂದು ಸ್ವಲ್ಪ ತೌಡು ಕೂತಿರೋ ರೀತಿಯಲ್ಲಿ ಇರ್ತದೆ, ಅದು ಫೈಬರ್ ಕಂಟೆಂಟ್ ಅದರಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಆ ಫೈಬರ್ ಎಲ್ಲನೂ ಹೋಗಿರುತ್ತೆ. ಈಗ ನಾವು ಅಕ್ಕಿ ತಗೊಳ್ತಾ ಇರೋದು ಬರೀ ಹಿಟ್ಟು, ಆ ಹಿಟ್ಟಿನಿಂದ ಏನು ಪ್ರಯೋಜನ ಇರೋಲ್ಲ. ಈ ಥರದ ಅಂಶಗಳನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ಏನಿರುತ್ತೆ ಸಿರಿಧಾನ್ಯಗಳಲ್ಲಿ ಅಂದರೆ, ಏನು 7 ಲೇಯರು ಅಥವಾ 9 ಲೇಯರು ಅಂತ ನಾವು ಏನು ಕರಿತೀವಿ, ಅದರಲ್ಲಿ ಒಂದು ಲೇಯರು ಕಾರ್ಬೋಹೈಡ್ರೇಟ್ ಇರುತ್ತೆ, ಇನ್ನೊಂದು ಲೇಯರು ಫೈಬರ್ ಇರುತ್ತೆ. ಅಂದರೆ ನಮಗೆ ಎರಡೂ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಸಿಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡೋದಕ್ಕೆ ಸಾಧ್ಯತೆ ಇದೆ. ಅಂದರೆ ಈ ಥರದ ಒಂದು ಜೀವನ ಶೈಲಿಯನ್ನು ನಾವು ಈಗ ವಾಕ್ ಮಾಡ್ತೀವಿ, ಅಳವಡಿಸ್ಕೊಳ್ಬೇಕು. ತಿನ್ನೋ ಪದಾರ್ಥದಲ್ಲಿ ಪ್ರೋಟೀನ್ ಏನಿದೆ, ಆಮೇಲೆ ಕಾರ್ಬೋಹೈಡ್ರೇಟ್ ಏನಿದೆ ಮತ್ತು ಫ್ಯಾಟ್ ಏನಿದೆ, ಸಮತೋಲನದಲ್ಲಿ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದನ್ನು ಇಲ್ಲ ಅಷ್ಟೇ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹೋಗ್ತಿಲ್ಲ ನಾನು, ಜಾಸ್ತಿ ಟೈಮ್ ಇಲ್ಲದೆ ಇರೋದರಿಂದ. ನೆಕ್ಸ್ಟ್ ವಾಕ್ ಮಾಡಬೇಕು. ವಾಕ್ ಮಾಡಬೇಕಾದ್ರೆ ಈಗಿನ ಸಂಶೋಧನೆ ಪ್ರಕಾರ ಏನು ಹೇಳುತ್ತೆ ಅಂದರೆ, ನಾವೀಗ ಫೋನ್ ಇಟ್ಕೊಂಡು ಮಾತಾಡ್ಕೊಂಡು ಇದೆಲ್ಲ ವಾಕ್ ಅಲ್ಲ. ಪರ್ ಅವರ್ 6 ಕಿಲೋಮೀಟ್ರ್ ವಾಕ್ ಮಾಡಬೇಕು ಅಂತ, ಇದು ಮಿನಿಮಮ್. ಒಬ್ಬರು ವಾಕ್ ಮಾಡಿದ್ರೆ ಆಗ ನಮ್ಮ ದೇಹ ಕುದುರುತ್ತೆ ಅಂತಕ್ಕಂಥ, ಪರ್ಫೆಕ್ಟಾಗಿ ಹೆಲ್ತಿ ಆಗಿರುತ್ತೆ. ಆಗ 120 ಇಯರ್ಸ್ ನೀವು ಬದುಕ್ಬೋದು ಅಂತ. ಸುಮ್ಮನೆ ಜೀವ ಇಟ್ಕೊಂಡು ಬದುಕೋದಲ್ಲ, ಆರೋಗ್ಯವಾಗಿ ಬದುಕಬೇಕು ಅಂದರೆ ಇದನ್ನು ಮಾಡಬೇಕು ಅಂತ. ಅಂದರೆ 1 ಅವರ್ 6 ಕಿಲೋಮೀಟ್ರ್ ನಡಿಬೇಕು ಅಂತ. 6 ಕಿಲೋಮೀಟ್ರ್ ಅಂದರೆ ಎಲ್ಲೋ ನಡ್ಕೊಂಡು ಹೋಗೋದಲ್ಲ, ನೀವು ಸುತ್ತುವರೆದ್ರೂ ಸಹ ಅಷ್ಟು ಕಿಲೋಮೀಟ್ರ್ ದೂರ ನೀವು ನಡೆಯುವಷ್ಟು ವಾಕ್ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಹೇಳ್ತಕ್ಕಂಥದ್ದು. ಈ ಎಲ್ಲ ಅಂಶಗಳು ಇದ್ದಾವೆ. ಅಂದರೆ ಸರಿಯಾದ ಜೀವನವನ್ನು ನಾವು ಮಾಡಬೇಕಾದ್ರೆ ಆರೋಗ್ಯದ ಬಗ್ಗೆ ಇರ್ಬೋದು, ಅಥವಾ ಇದ್ರ ಬಗ್ಗೆ ನಮಗೆ ಸರಿಯಾದ ಪರಿಕಲ್ಪನೆಯಲ್ಲಿ ಇಲ್ಲದೆ ಇರತಕ್ಕಂಥ ಈ ಸರಿಯಾದ ಜೀವನ ಅಂದರೆ ಈ ಥರದ ಒಂದು ಜೀವನವನ್ನು ನಾವು ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದು. ಈಗ ಮನಸ್ಸು ಸಹ ಚೆನ್ನಾಗಿರಬೇಕು, ಬ್ರೈನು ಚೆನ್ನಾಗಿರಬೇಕು ಅಂದರೆ ಗಟ್ ಹೆಲ್ತು ತುಂಬ ಇಂಪಾರ್ಟೆಂಟು ಅಂತ ಇದು ಕೆಲಸ ಮಾಡುತ್ತೆ ಅಂತಕ್ಕಂಥ ಇತ್ತೀಚಿನ ಸಂಶೋಧನೆ. ಅದಕ್ಕೆ ಎಲ್ಲರೂ ನೀವು ಆ ಥರ ಜೀವನ ಶೈಲಿಯನ್ನು ಒಂದು ಆರೋಗ್ಯದ ಬಗ್ಗೆ ಇಟ್ಕೊಳ್ತೀರಾ ಅಂತಕ್ಕಂಥದ್ದು ಹೇಳ್ತಾ, ನೆಕ್ಸ್ಟ್ ಮೈಂಡ್ ಟ್ರೈನಿಂಗು ಅಂತ ನೆಕ್ಸ್ಟ್ ಉಳಿದಿರ್ತಕ್ಕಂಥದ್ದು ಇನ್ನು 3 ಪಾಯಿಂಟ್ ಇದೆ ಅಷ್ಟಾಂಗ ಮಾರ್ಗಗಳು. ಇಲ್ಲಿ ಸರಿಯಾದ ಪ್ರಯತ್ನ ಅಂತ, ಎಫರ್ಟ್ಸ್ ಅಂತ. ಅದನ್ನು ನಮ್ಮ ಮೈಂಡನ್ನು ನಾವು ಸರಿಯಾಗಿ ಇಟ್ಕೊಳ್ಬೇಕಂದ್ರೆ ನಾವು ಸರಿಯಾದ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ನಾವು ಪಾಸಿಟಿವ್ ಪ್ರಯತ್ನ ಮಾಡಿದ್ರೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ, ನೆಗೆಟಿವ್ ಪ್ರಯತ್ನ ಮಾಡಿದ್ರೆ ನೆಗೆಟಿವ್ ರಿಸಲ್ಟ್ ಬರುತ್ತೆ. ನಾನು ಕೆಟ್ಟ ದೃಷ್ಟಿಯನ್ನೇ ಇಟ್ಕೊಂಡು ನಾನು ಕೆಟ್ಟದ ಕೆಲಸನೇ ನಾನು ಮಾಡ್ತಾ ಹೋದರೆ ಕೆಟ್ಟದ್ದೇ ರಿಸಲ್ಟ್ ಬರುತ್ತೆ. ಒಳ್ಳೆ ಕೆಲಸ ಮಾಡಿದ್ರೆ, ಒಳ್ಳೆ ಪ್ರಯತ್ನ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ ಅಂತಕ್ಕಂಥದ್ದು. ಅಂದರೆ ಒಳ್ಳೆ ರೀತಿಯಲ್ಲಿ ನಾವು ಎಫರ್ಟ್ ಹಾಕಬೇಕು. ಎಫರ್ಟ್ ಹಾಕ್ದೇ ನಾವು ಯಾವುದನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಇದು ಆದಮೇಲೆ ರೈಟ್ ಮೈಂಡ್ಫುಲ್ನೆಸ್ ಅಂತ, ಅಂದರೆ ಸಮ್ಯಕ್ ಸತಿ ಅಂತ ಕರಿತೀವಿ, ಸಮ್ಯಕ್ ಪ್ರಯತ್ನ ಅಂತ ಕರಿತೀವಿ. ಈ ಸಮ್ಯಕ್ ಸತಿ ಅಂದರೆ ಗಮನ ಅಂತ, ಮೈಂಡ್ಫುಲ್ನೆಸ್ ಅಂದರೆ ನಮಗೆ ಪೂರ್ತಿ ಪ್ರೆಸೆಂಟ್ ಸಿಚುವೇಷನಲ್ಲಿ ಇರಬೇಕು ಅಂತ. ಅಂದರೆ ನಾವು ಈಗ ಎಲ್ಲಿದ್ದೀವಿ ಅಂದರೆ ನಾವೆಲ್ಲರೂ ನಾವು ಚಿಂತನೆ ಮಾಡೋದೆಲ್ಲ ಹೆಂಗಿದೆ ಅಂದರೆ 40% ಪಾಸ್ಟಲ್ಲಿ ಇರ್ತೀವಿ. ಅಂದರೆ ನಮ್ಗೆ ಹಂಗಾಯಿತು ಹಿಂಗಾಯಿತು, ನಾನಿದ್ದಾಗ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ, ನಾವು ಹಿಂಗೆ ಮಾಡಿದ್ವಿ ಅಂತಕ್ಕಂಥ ಪಾಸ್ಟನ್ನು ಮಾತಾಡ್ಕೊಳ್ತೀವಿ. ಇಲ್ಲ ಆ ಮಿನಿಟ್ಸ್ ಇದ್ದಾಗ ಹಿಂಗೆ ಮಾಡ್ದೆ, ಈ ಮಿನಿಟ್ಸ್ ಇದ್ದಾಗ ಹಿಂಗೆ ಮಾಡ್ದೆ, ಇದನ್ನು ನಾವು ಮಾತಾಡ್ತಾ ಇರ್ತೀವಿ. ಕರೆಕ್ಟಾ? ಇದು ಪಾಸ್ಟ್. ನೆಕ್ಸ್ಟ್ ಫ್ಯೂಚರ್ ಅಂದರೆ ಮುಂದೇನಾಗುತ್ತೋ ಹಂಗಾಗ್ಬೋದು ಹಿಂಗಾಗ್ಬೋದು, ಇನ್ನು ಆಗೋದೇ ಇಲ್ಲ ಅಂತ ನಾವು ಕನ್ಫರ್ಮೇಷನ್ ಕೊಟ್ಟಿರ್ತೀವಿ. ಬಟ್ ಈ ರೀತಿಯಲ್ಲಿ ನಾವು ಮಾತಾಡ್ತಾ ಇರ್ತೀವಿ. ಅಂದರೆ ಇದರ ಅರ್ಥ ಏನು ಅಂತಂದರೆ, ಭವಿಷ್ಯತ್ತನ್ನ 40% ಮಾತಾಡ್ತೀವಿ, ಮತ್ತು ಪಾಸ್ಟನ್ನು ಅಂದರೆ ನಡೆದೋಗಿರೋ ಘಟನೆನ 40% ಮಾತಾಡ್ತೀವಿ. 2% ಮಾತಾಡೋದ್ರಿಂದ ನಮಗೇನು ಅನಿಸಲ್ಲ. ಬಟ್ ಏನಂದರೆ ನಾವು ಪ್ರೆಸೆಂಟ್ ಸಿಚುವೇಷನಲ್ಲಿ ಇರಲ್ಲ. ಅಂದರೆ ನಾವೇನು ಮಾಡ್ತೇವೆ, ಕೆಲಸಕ್ಕೆ ಬರದಿರೋದನ್ನು ಮಾತಾಡ್ತಿದ್ದೀವಿ ಅಂತ. ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ವಲ್ಲ. ನಾನೊಂದು ಪ್ಲ್ಯಾನ್ ಮಾಡಿದ್ರೆ ಇನ್ನೊಂದು ಪ್ಲ್ಯಾನ್ ಆಗುತ್ತೆ. ಯಾವುದೋ ಸಂದರ್ಭದಲ್ಲಿ ಕೆಲವೊಂದು ಸಕ್ಸಸ್ ಆಗುತ್ತೆ. ಕರೆಕ್ಟ್ರಾ? ಎಲ್ಲನೂ ಸಕ್ಸಸ್ ಆಗುತ್ತೆ. ನಾವೇನು ಪ್ಲಾನ್ ಮಾಡ್ತೀವಿ ಅದೆಲ್ಲನೂ ಕೆಲವು ಸಂದರ್ಭದಲ್ಲಿ ಸಕ್ಸಸ್ ಆಗುತ್ತೆ. ಯಾವಾಗ ರೈಟ್ ಇಂಟೆನ್ಷನ್ ಇದ್ದು, ರೈಟ್ ಆ್ಯಕ್ಷನ್ ಇದ್ದು, ಅದನ್ನೇ ಈ ಬುದ್ಧ ಹೇಳಿರ್ತಕ್ಕಂಥದ್ದು. ಇಷ್ಟು ಮಾರ್ಗಗಳನ್ನು ನಾವು ಮಾಡಿದಾಗ ಆಗ ನಾವೇನು ಪ್ಲ್ಯಾನ್ ಮಾಡ್ತೀವೋ ಅದು ಸಕ್ಸಸ್ ಆಗುತ್ತೆ ಅಂತಕ್ಕಂಥದ್ದು. ಅಂದರೆ ಇಲ್ಲಿ ಒಟ್ಟಾರೆ ಏನು ಅಂತಂದರೆ
ಪಾಸ್ಟ್ ಏನಿದೆ ಫ್ಯೂಚರ್ ಏನಿದೆ ಅದ್ರ ಬಗ್ಗೆ ಯೋಚನೆ ಮಾಡಿದೆ. ಪ್ರೆಸೆಂಟ್ ನಾನು ಏನು ಕೂತಿದ್ದೀನಿ ಇದನ್ನು ನಾನು ಕೇಳಿಸ್ಕೊಳ್ಬೇಕು ಅಷ್ಟೇ. ಇದನ್ನು ನಾವು ಯೋಚನೆ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ಇರ್ತಕ್ಕಂಥದ್ದು. 20% ಮಾತ್ರ ನಾವು ಯೋಚನೆ ಮಾಡೋದಕ್ಕೆ ಈ ಮಟ್ಟದಲ್ಲಿ ಇದ್ದೀವಿ. ನಾವು ಇನ್ನೊಂದು 10% ಎಕ್ಸ್ಟ್ರಾ ಮಾಡಿಕೊಂಡ್ರೆ ನಾವು ಇನ್ನೂ ಫಾರ್ವರ್ಡ್ ಆಗ್ತೀವಿ, ಪ್ರೋಗ್ರೆಸ್ ಆಗ್ತೀವಿ ಅಂತಕ್ಕಂಥದ್ದು. ಇದು ಪ್ರಯತ್ನನ ನಾವು ಮಾಡ್ಕೊಳ್ತಕ್ಕಂಥದ್ದು ಇರಬೇಕು ಅಂತಕ್ಕಂಥದ್ದು. ಇನ್ನು ಸತಿ ಅಂತಕ್ಕಂಥದ್ದು ಸಮ್ಯಕ್ ಸತಿ ಅಥವಾ ಮೈಂಡ್ಫುಲ್ನೆಸ್ ಅಂತಕ್ಕಂಥದ್ದು ಕರಿತೀವಿ. ಗಮನ, ಅದನ್ನು ನಾವು ಗಮನ ಹರಿಸ್ತಿಲ್ಲ ಪರ್ಫೆಕ್ಟಾಗಿ. ಅದನ್ನು ನನ್ನ ಬಾಡಿಯಲ್ಲಿ ಏನಾಗುತ್ತೆ, ನನಗೆ ಹಾರ್ಟ್ ಏನು ಕೆಲಸ ಮಾಡುತ್ತೆ, ಲಂಗ್ಸ್ ಹೆಂಗೆ ಕೆಲಸ ಮಾಡುತ್ತೆ, ಉಸಿರು ಏನು ಕೆಲಸ ಮಾಡುತ್ತೆ, ಎಲ್ಲ ಅಂಗಾಂಗಗಳು ಕೆಲಸ ಮಾಡೋದಾದರೆ ಅದಕ್ಕೆ ನಾವು ಕೃತಜ್ಞತೆಗಳು ಹೇಳ್ತಾ ಇದ್ದೀವಿ. ಕರೆಕ್ಟ್ ತಾನೆ? ಅದು ಗೊತ್ತಾಗಿದೆ. ಅಂದರೆ ಆ ಥರ ಗಮನ ಹರಿಸ್ಬೇಕು ಅಂತಕ್ಕಂಥ. ಅದಕ್ಕೆ ಪತ್ರಿಜಿ ಅವ್ರು ಏನು ಮಾಡಿದ್ರು, ನಿಮ್ಮ ಉಸಿರನ್ನು ಗಮನ ಹರಿಸಿದ್ರೆ ಮೈಂಡ್ಫುಲ್ನೆಸ್ ನಿಮಗೆ ಬರುತ್ತೆ ಅಂತಕ್ಕಂಥದ್ದನ್ನು ಪತ್ರಿಜಿ ಅವರು ಕೊಟ್ಟಿದ್ದಾರೆ. ಇದರ ಧ್ಯಾನನ ಅಂತಕ್ಕಂಥದ್ದನ್ನು ಅಲ್ಲಿಗೆ ನೀವು ಉಸಿರನ್ನು ಗಮನ ಹರಿಸಿ ಅಂತಕ್ಕಂಥ ಮೆಥಡನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟು ಸಮ್ಯಕ್ ಸಮಾಧಿ ಅಂತಕ್ಕಂಥದ್ದು. ಅಂದರೆ ಏಕಾಗ್ರತೆ, ಒಂದು ಪಾಯಿಂಟಿಗೆ ನಾವು ಬರಬೇಕು ಅಂತ. ನಾವೆಲ್ಲ ಒಂದೇ ಅಂತಕ್ಕಂಥದ್ದು. ಅಂದರೆ ಈಗೇನು ಸರ್ವಾತ್ಮ ಒಂದೇ ಇದೆ, ಆತ್ಮಗಳೆಲ್ಲ ಡಿಫ್ರೆಂಟ್ ಆಗಿದ್ದಾವೆ ಅಂತಕ್ಕಂಥದ್ದನ್ನ ಏನು ಹೇಳ್ತೀವಿ, ಆ ಸರ್ವಾತ್ಮ ಅಂತಕ್ಕಂಥ ಒಂದು ಪಾಯಿಂಟಿಗೆ ನಾವು ಬರಬೇಕು ಅಂದರೆ ನಮ್ಮ ಮನಸ್ಸು ಸಂಪೂರ್ಣವಾಗಿ ಏಕಾಗ್ರತೆಯಲ್ಲಿ ಒಂದು ಪಾಯಿಂಟನ್ನು ನಿಲ್ಲಬೇಕಾಗುತ್ತೆ. ಅದನ್ನು ಸಮ್ಯಕ್ ಸಮಾಧಿ ಅಂತ ಕರಿತೀವಿ ಅಥವಾ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಅದಕ್ಕೆ ಸ್ವಾಮಿ ವಿವೇಕಾನಂದನು ಸಹ ಏನು ಹೇಳ್ತಾರೆ ಅಂದರೆ ಸಕ್ಸಸ್ ಕೀ ಇಸ್ ದ ಕಾನ್ಸಂಟ್ರೇಷನ್ ಅಂತ ಹೇಳ್ತಾರೆ. ಅದನ್ನು ನಾವು ಯಾವುದೇ ಒಂದು ಯಶಸ್ವಿಯನ್ನು ನಾವು ಪಡಿಬೇಕಾದ್ರೆ ಇದನ್ನು ನಾವು ಇಟ್ಕೊಂಡಾಗ ಮಾತ್ರ ಇದು ಸಾಧ್ಯ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಅಂದರೆ ಈ ರೀತಿಯಲ್ಲಿ ಇವು 8 ಅಷ್ಟಾಂಗ ಮಾರ್ಗಗಳೇನಿದೆ, ಇದು 3 ವಿಭಾಗಗಳನ್ನು ಹೇಗೆ ಮಾಡಿದ್ರು ಅಂತಕ್ಕಂಥದ್ದನ್ನು 3 ಅಂಶಗಳಲ್ಲಿ ನಾವು ನೋಡೋದಾದರೆ, ಫಸ್ಟ್ನೇದು ಸಮ್ಯಕ್ ದೃಷ್ಟಿ ಮತ್ತು ಸಮ್ಯಕ್ ಸಂಕಲ್ಪ ಏನಿದೆ, ಇದು ವಿಜ್ಡಮ್ ಟ್ರೈನಿಂಗು ಅಂತ. ಅಂದರೆ ವಿಜ್ಡಮ್ ಅಂದರೆ ಏನು ಅಂತಂದರೆ ಹೇಗೆ ನ್ಯಾಚುರಲ್ ಆಗಿ ಹೇಗಿರುತ್ತೋ ಅದನ್ನು ಸತ್ಯನ ನೋಡ್ತಕ್ಕಂಥದ್ದು ಅಂತ. ಅಂದರೆ ನಮ್ಮ ಉಸಿರಿಂದ ನಾನು ಇದ್ದೀನಿ ಅಂತಕ್ಕಂಥ ಇದು ಸತ್ಯ. ಅಂದರೆ ಈ ಥರ ಸತ್ಯದಲ್ಲಿ ನಾನು ನೋಡ್ತಕ್ಕಂಥ, ನನ್ನಿಂದ ನಾನು ಇದ್ದೀನಿ ಅಂತಲ್ಲ. ಉದಾಹರಣೆಗೆ ಸುಮ್ಮನೆ ಎಕ್ಸಾಂಪಲ್ ನಿಮ್ಗೆ ಅರ್ಥ ಆಗೋದಕ್ಕೆ ಹೇಳೋದಾದ್ರೆ, ಆ ಥರ ಪರಮ ಸತ್ಯವನ್ನು ತಿಳ್ಕೊಂಡು ಇರೋದನ್ನು ಇರೋದಂತೆ ನೋಡ್ತಕ್ಕಂಥದ್ದು. ಅಂದರೆ ಇದು ಶಾಶ್ವತ, ಯಾವುದೂ ಶಾಶ್ವತ ಅಲ್ಲ, ನಾನು ಸಾಯದೇ ಶಾಶ್ವತ ಅಂತಕ್ಕಂಥದ್ದನ್ನು ಅದನ್ನು ನಾನು ಮಂದಟ್ಟು ಮಾಡ್ಕೊಳ್ತಕ್ಕಂಥ, ಆ ಸತ್ಯನ ಅರ್ಥಕೊಳ್ತಕ್ಕಂಥ, ಆ ಸತ್ಯದಲ್ಲಿ ನಾನು ಇರ್ತಕ್ಕಂಥದ್ದು. ಅದನ್ನು ನಾವು ಇರೋದನ್ನು ನ್ಯಾಚುರಲ್ ಆಗಿರ್ತಕ್ಕಂಥದ್ದನ್ನು ಇರೋ ರೀತಿಯಲ್ಲಿ ನೋಡ್ತಕ್ಕಂಥದ್ದು. ಈಗ ಒಂದು ಬೀಜ ಇದೆ, ಆ ಬೀಜದಲ್ಲಿ ಗಿಡ ಅಡಗಿದೆ, ಮರನೂ ಅಡಗಿದೆ, ಬಟ್ ಹೊರಗಡೆ ಕಾಣಿಸಲ್ಲ. ಅಂದರೆ ಆ ಬೀಜದಲ್ಲಿ ಇರ್ತಕ್ಕಂಥದ್ದು ಗಿಡ ಮರ ಸತ್ಯ ಏನಿದೆ ಆ ಸತ್ಯನ ಅರ್ಥಕೊಳ್ತಕ್ಕಂಥದ್ದು, ಅದು ನ್ಯಾಚುರಲ್ ಫೆನಮಿನ, ಅದರಲ್ಲಿ ಅಡಗಿದೆ. ಆ ರೀತಿ ಸತ್ಯನ ನಾವು ಅರ್ಥಕೊಳ್ಬೇಕು ಅಂತಕ್ಕಂಥದ್ದು. ಇನ್ನು ಎರಡನೇ ಅಂಶ ಏನು ಅಂತಂದರೆ ಮೆಡಿಟೇಷನ್ಗೆ ಟ್ರೈನ್ ಅಪ್ ಮಾಡ್ತಕ್ಕಂಥದ್ದು. ಎರಡನೇ ಭಾಗದಲ್ಲಿ ಏನು, ರೈಟ್ ಸ್ಪೀಚ್ ಏನಿದೆ, ರೈಟ್ ಆ್ಯಕ್ಷನ್ ಏನಿದೆ, ರೈಟ್ ಲೈವ್ಲಿಹುಡ್ ಏನಿದೆ, ಇದು ಮೆಡಿಟೇಷನ್ಗೆ ಪ್ರಿಪ್ರೇಷನ್ ಮಾಡ್ತಕ್ಕಂಥ ಒಂದು ಹಂತ, ಎಥಿಕಲ್ ಟ್ರೈನಿಂಗ್ ಅಂತಂದ್ರೆ. ಇದು ಇಲ್ಲದೇ ಮೆಡಿಟೇಷನ್ದು ಪ್ರಿಪ್ರೇಷನ್ಗೆ ಹೋಗೋಕ್ಕಾಗಲ್ಲ ಅಂತಕ್ಕಂಥದ್ದು. ಇನ್ನು ಲಾಸ್ಟ್ ಮೂರನೇದು ಏನಿದೆ, ರೈಟ್ ಎಫರ್ಟ್ಸ್ ಏನಿದೆ, ಆಮೇಲೆ ರೈಟ್ ಮೈಂಡ್ಫುಲ್ನೆಸ್ ಏನಿದೆ, ಆಮೇಲೆ ಸಮಾಧಿ, ಸಮ್ಯಕ್ ಸಮಾಧಿ ಏನಿದೆ, ಇದೇನಿದೆ, ಇವು ಮೂರೂ ಸಹ ಸಂಪೂರ್ಣವಾಗಿ ಧ್ಯಾನದ ಸ್ಥಿತಿಗೆ ನಾವು ಹೋಗ್ತಕ್ಕಂಥದ್ದಕ್ಕೆ ಇದು ನಮಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು. ಇದನ್ನು, ಈ ಧ್ಯಾನದ ಸ್ಥಿತಿ ಅಲ್ಟಿಮೇಟ್ ಸ್ಥಿತಿಯನ್ನು, ಪರಿಪೂರ್ಣವಾದ ಆತ್ಮವಿಕಾಸಕ್ಕೆ ಈ 8 ಅಷ್ಟಾಂಗ ಮಾರ್ಗಗಳನ್ನು, ಇದು ಮೈಂಡ್ ಟ್ರೈನಿಂಗು ಅಂತ ನಾವು ಕರಿಬೋದು. ಓವರ್ ಆಲ್ ನಾವು ಹೇಳೋದಾದರೆ ಇದು ಇವತ್ತಿನ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಏನು ನಿಮ್ಮ ಮಕ್ಕಳು ಕೊಡಿಸ್ಬೇಕು ಅಂತ ಹೋಗ್ತೀರಾ, ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ ಏನು ಕೊಡ್ತೀರಲ್ಲ, ಇವು 8 ಕೊಟ್ಬಿಟ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಯಿತು ಅಂತ. ಆದಂಗ ಇಲ್ವೋ, ನೀವೆಲ್ಲೂ ಹೋಗಬೇಕಾಗಿಲ್ಲ, ನೀವು ಯಾರ ಹತ್ರನ ಅವ್ರಿಗೆ ಕ್ಲಾಸ್ ಕೊಡಿಸ್ಬೇಕಾಗಿಲ್ಲ. ಈ 8ನ್ನ ಪರ್ಫೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಕಲಿಸಿದ್ದೆ ಆದರೆ, ಅಷ್ಟಾಂಗ ಮಾರ್ಗಗಳು ಇದು ಬುದ್ಧ ಧರ್ಮದಲ್ಲ, ಇದು ಜೀವನದ ಕಲೆ. ಆ ಜೀವನದ ಕಲೆಗಳನ್ನು ನಮ್ಮ ಮಕ್ಕಳಿಗೆ ಕಲಿಸಿದ್ದಾದರೆ ಅವರು ಹ್ಯಾಪಿಯಿಂದ ಆನಂದವಾಗಿರ್ತಾರೆ. ಅವರು ಅದನ್ನು ನಾವು ಕಲಿಸ್ಬೇಕಾಗಿರ್ತಕ್ಕಂಥ ಎಲ್ಲರದು ಜವಾಬ್ದಾರಿ ಇದೆ ಅಂತ ಹೇಳ್ತಾ, ಈಗಾಗಲೇ ಸಮಯ ಆಗಿರೋದರಿಂದ ಇಷ್ಟೆಲ್ಲ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಮತ್ತು ನೀವು ಸಾವಧಾನದಿಂದ ಇದನ್ನೆಲ್ಲ ಕೇಳಿಸ್ಕೊಂಡಿರೋದಕ್ಕೆ ತಮಗೆಲ್ಲರಿಗೂ ನನ್ನ ಹೃದಯಪೂರ್ವಕವಾಗಿ ವಂದಿಸುತ್ತಾ, ಮತ್ತು ಪತ್ರಿಜಿಗೆ ಮತ್ತು ಬುದ್ಧನಿಗೂ ಸಹ ಈ ಒಂದು, ಯಾಕೆಂದರೆ ಇವರಿಬ್ಬರೇ ಸಾರ್ವತ್ರಿಕವಾಗಿ ಸಾಮಾನ್ಯ ಜನರಿಗೂ ಸಹ ಯೋಗಿಗಳಾಗಬೇಕು, ಎಲ್ಲರೂ ಸಂತೋಷವಾಗಿರಬೇಕು ಅಂತಕ್ಕಂಥದ್ದನ್ನು ಜಗತ್ತಿಗೆ ಬೋಧನೆ ಮಾಡಿರ್ತಕ್ಕಂಥ ಸಂತರಲ್ಲಿ ನಾವು ನೋಡೋದಾದರೆ, ಸಾಮಾನ್ಯ ಜನರೂ ಸಹ ಆ ಹಂತಕ್ಕೆ ಹೋಗಬೇಕು ಅಂತ ಈ ಪತ್ರಿಜಿ ಮತ್ತು ನಮ್ಮ ಇವರು, ಮತ್ತು 12ನೇ ಶತಮಾನದಲ್ಲಿ ಬಸವಣ್ಣವರು ಸಹ ಅದೇ ಥರ ಮಾಡಿದರು. ಬಟ್ ಅದನ್ನು ಅಲ್ಲಿಗೆ ಸೀಮಿತಗೊಳಿಸಿದ್ರು. ಇವರಿಗೆ, ಪತ್ರಿಜಿಗೆ ಮತ್ತು ಬುದ್ಧರಿಗೆ ಮತ್ತೊಮ್ಮೆ ಚಪ್ಪಾಳೆ ಹೊಡೆಯೋದ್ರ ಮೂಲಕ ವಂದನೆಗಳನ್ನು ಸಲ್ಲಿಸ್ತಾ, ನನ್ನ 2 ಮಾತುಗಳ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಏನು ವಿರೂಪಾಕ್ಷರು ಕರೆದು ಇಲ್ಲಿಗೆ ಕರೆತಂದರು, ಅವ್ರಿಗೂ ಸಹ ವಂದನೆಗಳನ್ನು ಹೇಳ್ತಾ, ಮತ್ತು ಇಲ್ಲಿ ಇಷ್ಟೊಂದು ವಿಡಿಯೋ ಮಾಡಿರ್ತಕ್ಕಂಥ ಶ್ರೀನಿವಾಸ ಅವ್ರಿಗೂ ವಂದನೆಗಳನ್ನು ಹೇಳ್ತಾ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧ್ಯಾನ ಮಾಡಿರಿ, ಮಾತು ಕಡಿಮೆ ಮಾಡಿರಿ, ಧ್ಯಾನ ಜಾಸ್ತಿ ಮಾಡಿರಿ, ಎಲ್ಲ ನಿಮಗೆ ಗೊತ್ತಾಗ್ತದೆ.
ಎಲ್ಲ ನಾಲೆಜ್, ಏನು ನಾಲೆಜ್ ತೊಗೊಂಡು ಏನು ಬೇಕಿಲ್ಲ. ಧ್ಯಾನ ಮಾಡಿದ್ರೆ ನಿನ್ನಷ್ಟು ನೀನಿದ್ದರೆ ಎಲ್ಲ ನಿಮಗೆ ಸಿಗ್ತತೆ. ಅವರು ಅದೇ ಹೇಳಿದ್ದು ನಮಗೆ. ನಾವು ಅವ್ರ ಹತ್ರ ಇದ್ದೀವಿ, ಕಮ್ಮಿ ಮಾತಾಡ್ತಿದ್ದೀವಿ, ಅವ್ರೇನು ಹೇಳಿದ್ರು ಅದನ್ನು ಮಾಡ್ತಿದ್ವಿ. ನಾವೆಲ್ಲ ಕೆಲಸ ಮಾಡಿದವರು, ಸಮಸ್ಯೆನ ಬೆಳೆಸುವಾಗಂತ ನಾವೆಲ್ಲ ಕಂಕಣ ಕಟ್ಕೊಂಡ್ವಿ. ಅವ್ರ ಜೊತೆ ಇದ್ದೀವಿ 30 ವರ್ಷ ನಮ್ಮಲ್ಲೇ ಇರ್ತಿದ್ರು ಅವರು. ಬಳ್ಳಾರಿ ಬಂದರೆ ಅದು ನಮ್ಮ ಅದೃಷ್ಟ ಅಂತ ನಾನು ಅನ್ಕೊತೀನಿ. ನೀವು ಕೂಡ ಏನು ಮಾಡಿ ಧ್ಯಾನ ಚೆನ್ನಾಗಿ ಮಾಡಿರಿ. ಡೈಲಿ ಅಟ್ಲೀಸ್ಟ್ 2 times 4:30 to 6 ಮತ್ತು ನಿಮ್ಗೆ ಯಾವಾಗ ಅನುಕೂಲ ಆದರೆ ಅವಾಗ ಮಾಡಿರಿ ಅಂತ ಹೇಳ್ತಾ ಇದೇ ನನ್ನ ಸಂದೇಶ. ಮತ್ತು ನಾನು ಹೆಚ್ಚು ಮಾತಾಡೋಂಗೇನಿಲ್ಲ. ಏನು ಇವಾಗೆಲ್ಲ ಹೊಸ ಟಾಪಿಕ್ಸ್ ಬಂದಿದ್ದಾವೆ. ಟಾಪಿಕ್ಸ್ ದಟ್ ಆರ್ ಔಟ್ ಆಫ್ ವರ್ಲ್ಡ್. ನಮ್ಮ ಮಾಸ್ಟರ್ಸ್ ಅಂಥ ಸಬ್ಜೆಕ್ಟ್ಸ್ ಮಾತಾಡ್ತಿದ್ದಾರೆ, ನಮಗೆ ಅಷ್ಟು ಇದಿಲ್ಲ ಏನೋ. ಮತ್ತು PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.